ಪ್ಲೀಸ್ ಸ್ಟಾರ್ಟ್ ಮಾಡಿ. ಅಂದುಕೊಂಡಿದ್ದರು. ಇದು ಶುಭ ಸಂಜೆಯ ಶುಭ ನಮನಗಳು. ಅಲ್ಲದೆ ತ್ರಿಮೂರ್ತಿಗಳು ಪ್ರತಿನಿತ್ಯ ದಿನನಿತ್ಯ 282ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ. ಮಾಲಿಕೆ ಉಪನ್ಯಾಸ 28. ಈ ಸರಣಿಯಲ್ಲಿ ಅದರ ಪ್ರಕಾಶ್ ಮಾತ್ರ ಪ್ರೊಫೆಸರ್ ಬಸವರಾಜ್ ಡೋಣೂರ್, ನಿರ್ದೇಶಕರು, ಎಂದು ಅಧ್ಯಯನಾಂಗ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ರವರು ಮಾತನಾಡಲಿದ್ದು, ಪ್ರಬಲ ಶಕ್ತಿಯಾಗಿ ಶ್ರೀಯುತರು ಇಂಗ್ಲಿಷ್ ಪ್ರಾಧ್ಯಾಪಕರು, ಇಷ್ಟಪಡುತ್ತಾರೆ. ಕಥೆಗಾರರಾಗಿ, ಕವಿಯಾಗಿ, ಕಾದಂಬರಿಕಾರರಾಗಿ, ಹಾಗೆ ಅಂಕಣಕಾರರಾಗಿ ಕನ್ನಡ ನಾಡಿಗೆ ಯಾವುದೇ ಒಂದು ಚಿರಪರಿಚಿತರು. ಧಾರವಾಡಕಟ್ಟೆಯ ಬಹುದೊಡ್ಡ ಶಕ್ತಿಯಾಗಿ ಇಲ್ಲಿಯವರೆಗೂ ಕೂಡ ಇಷ್ಟು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಲಿಕ್ಕೆ ಕಾರಣೀಕರ್ತರಾದವರು ಡೋಣೂರ್ ಸರ್ ಅವರು. ಇಂತಹ ಮಹನೀಯರು ಇವತ್ತಿನ ಧಾರವಾಡ ಕಟ್ಟೆಯ ಕಾರ್ಯಕ್ರಮದ ಉಪನ್ಯಾಸವನ್ನ ನೀಡಲಿದ್ದು, ಈ ವೇದಿಕೆಯಲ್ಲಿ ಐಜ್ರಾ ಪೌಂಡ್ ಈ ಹೊತ್ತಿನ ಓದು ವಿಷಯವನ್ನ ಇಟ್ಟುಕೊಂಡು ಮಾತನಾಡಲಿದ್ದಾರೆ. ಸರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ, ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸರ್ವ ಮಹನೀಯರಿಗೂ ಸ್ವಾಗತವನ್ನ ಕೋರಿ ಸರ್ ಅವರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಎಲ್ಲ ನಿಯಮಗಳನ್ನು ಪರಿಪಾಲಿಸಬೇಕು. ಭಾರತ ಸರ್ಕಾರ UGC ಮತ್ತು ಶಿಕ್ಷಣ ಇಲಾಖೆ ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳನ್ನು ಸುತ್ತೋಲೆಗಳನ್ನು ಇಡಿಯಾಗಿ ಅನುಸರಿಸಬೇಕು, ಅನುಷ್ಠಾನಕ್ಕೆ ತರಬೇಕು. ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳನ್ನು, ನಮಸ್ತೆ, ನಿಕಾಯಗಳ ಎಲ್ಲರಿಗೂ ಡೀನರನ್ನು ಮತ್ತು ವಿಭಾಗಗಳ ಮುಖ್ಯಸ್ಥರನ್ನು, ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಕಲಬುರಗಿಯಲ್ಲಿ ಈ ಹೊತ್ತಿನಲ್ಲಿ ಮಳೆ ಬೀಳ್ತಾ ಇದೆ. ಹೀಗಾಗಿ ಲಕ್ಷ್ಯಕ್ಕೆ ತಂದುಕೊಂಡು ಆಗಾಗ ಸಿಗ್ನಲ್ ವೀಕ್ ಆಗ್ತಾ ಅವರ ಸಲಹೆ ಸೂಚನೆ ಅನೇಕ ಸಮಸ್ಯೆಗಳ ನಡುವೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆಂದು ಬಯಸುತ್ತಿದ್ದರು. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಸಹ ಇದಕ್ಕೆ ವಿರುದ್ಧವಾಗಿದ್ದರು. ಪೂಜಾ ಹಳಿಯಾಳ್ ಅವರು ಇಂದು ಮಾತನಾಡಬೇಕಾಗಿತ್ತು. ತಾವೇ ಮಾಲೀಕರಂತೆ ಅವರಿಗೆ ತಾವೇ ಮಾಲೀಕರಂತೆ ಸಾಧ್ಯವಾಗಲಿಲ್ಲ. ಭಾವಿಸುತ್ತಿದ್ದರು. ನೌಕರರನ್ನು ವಿಜಯಲಕ್ಷ್ಮಿ ಕೂಲಿ ಆಳುಗಳಿಗಿಂತ ಕ್ಲಿಷ್ಟವಾಗಿ ನೋಡುತ್ತಿದ್ದರು. ಅನಿವಾರ್ಯವಾಗಿ ನಾನು ಇಂದು ನಿಮ್ಮೊಂದಿಗೆ ಮಾತನಾಡಬೇಕಾಗಿದೆ. ಈ ಧೋರಣೆಯ ವಿರುದ್ಧ ಪ್ರತಿಭಟಿಸಬೇಕು ಎಂದು ಗಂಟೆ ಕಾಲ ನಾನು ಪ್ರಕಾಶರಿಗೆ ಅನಿಸುತ್ತಿತ್ತು. ಆಮೇಲೆ ಆದರೂ ಅವರು ಸಂವಾದವನ್ನ ಏಕೆಂದರೆ ಕುಲಪತಿಗಳ ಜೊತೆಗೆ 3 ವರ್ಷ ಕುಲಸಚಿವರಾಗಿ ಕೆಲಸ ಮಾಡಿದ್ದರು ಮತ್ತು 20ನೇ ಶತಮಾನದ ಕುಲಪತಿಗಳ ಬಹಳ ಸುಪ್ರಸಿದ್ಧ ಲೇಖಕ, ಕುಲಪತಿಗಳು ರಾಷ್ಟ್ರೀಯತೆಯ ಪರವಾಗಿದ್ದಾರೆ. ಈತನ ಬಗ್ಗೆ ಮಾತನಾಡುವುದು ಬಹಳ ಕಷ್ಟದ ಕೆಲಸ, ಸಾಹಸದ ಕೆಲಸ. ಮೇಡಮ್, ನಾನು ಧ್ವನಿ ಕೇಳಿಸ್ತದಲ್ಲ ಎಲ್ಲರಿಗೂ? ಮತ್ತು ಕುಲಪತಿಗಳ ನೇಮಕದ ಹಿಂದೆ ಇಜ್ರಾ ಪೌಂಡ್ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ, ನಂಬಿರುವ ಆದ್ರೆ ಹಿರಿಯರೇ ಇಜ್ರಾ ಪಾಂಡನ ಕಾವ್ಯವನ್ನ ಕೆಲಸ ಮಾಡಿದ್ದಾರೆ ಎಂದು ಬಹಳ ಜನ ಓದಿಲ್ಲ ಎಂದು ಕಾಣುತ್ತದೆ. ನಾನು ಕೂಡ ಅವನ ಈ ದೀರ್ಘ ಕಾವ್ಯ ಕೆಂಟೋಸ್ ಅಂತಕ್ಕಂಥ ಮಹಾಕಾವ್ಯವಾಗಿ ಓದಿರ್ಲಿಲ್ಲ. ಕಳೆದ 4-5 ದಿನಗಳಿಂದ ನಾನು ಇಜ್ರಾ ಪಾಂಡನ ಎಷ್ಟೇ ಕಿರಿಕಿರಿ ನೀಡಿದರು, ಕೆಂಟೋಸ್ ತಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸಿದರು, ಭಾಗಗಳನ್ನ, ತಮ್ಮನ್ನು ಖಂಡಗಳನ್ನ ಬೇಕಂತಲೇ ಅಧಿಕಾರದಿಂದ ಅಧಿಕಾರ ಕೇಂದ್ರದಿಂದ ದೂರವಿಟ್ಟಿದ್ದರು. ಸಾಹಸ ಮಾಡಿದೆ. ಬಹಳ ಮಹತ್ವದ ಕವಿ, ತಮ್ಮ ವಿಭಾಗಕ್ಕೆ ಆದರೆ ಬಹಳ ಯಾವುದೇ ಕ್ಲಿಷ್ಟಕರವಾದ ಸಂಕೀರ್ಣವಾದ ಸಹಾಯ ಸಹಕಾರ ನೀಡುತ್ತಿದ್ದರು. ವೆರಿ ಡಿಫಿಕಲ್ಟ್ ಪೋಯಿಟ್ ಟು ಅಂಡರ್ಸ್ಟ್ಯಾಂಡ್. ಆಗಾಗ ಇಜ್ರಾ ಪಾಂಡನ ಬಗ್ಗೆ ಕೇವಲ 2 ದಿನ, 3 ದಿನ, 4 ದಿನ ತಯಾರಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 1 ತಿಂಗಳ ಸಮಯ ಅವಿಶ್ವಾಸ ವ್ಯಕ್ತಪಡಿಸಿದರು, ಟೀಕೆ ವ್ಯಂಗ್ಯ ಮಾಡಿ. ಯಾವುದೇ ಒಬ್ಬ ಇಂಗ್ಲಿಷ್ ಲೇಖಕನನ್ನ 4-5 ದಿನಗಳಲ್ಲಿ ನಾವು ತಕ್ಕ ಮಟ್ಟಿಗೆ ಕೊಡಬಹುದು ಮತ್ತು ಅದನ್ನೊಂದಿಗೆ ನಡೆಸಬಹುದು. ಕಾವ್ಯದ ಕುರಿತು ಅಥವಾ ಕುರಿತು ಮಾತನಾಡಬಹುದು.
ಹೋದಲ್ಲಿ ಬಂದಲ್ಲಿ ಕುಲಪತಿಗಳ ಬಗ್ಗೆ ಅವರ ಕವಿಯ ಕಾವ್ಯವನ್ನ 4 ದಿನಗಳಲ್ಲಿ ಓದಿ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಕುರಿತು ಆಡಳಿತದ ಬಗ್ಗೆ ಮಾತನಾಡುವುದು ಬಹಳ ಕಷ್ಟದ ಒಳ್ಳೆಯ ಕೆಲಸ ಅಂತ ಮಾತುಗಳನ್ನು ಅನಿಸ್ತು. ಹೇಳುತ್ತಿದ್ದರು. ಈ ತಯಾರಿ ನನಗೆ ಸಾಗಾಗ್ಲಿಲ್ಲ. ಆದ್ರೂ ಕೂಡ ಪ್ರಕಾಶ್ ಅವನ ಎಷ್ಟೇ ಸಂಯಮದಿಂದ ವರ್ತಿಸಿದರು, ಎಷ್ಟೇ ಪ್ರೀತಿ ಗೌರವ ತೋರಿಸಿದರು, ಎಷ್ಟೇ ಒಳ್ಳೆಯ ಮಾತುಗಳನ್ನು ಆಡಿದರು, ಕುಲಪತಿಯ ಮನಸ್ಸು ಕರಗಲಿಲ್ಲ. ಕಾವ್ಯ ಅದ್ರ ಬಗ್ಗೆ ಮಾತನಾಡ್ತೇನೆ. ಕುಲಪತಿ ಮಾತ್ರ ಪ್ರಕಾಶರ ಮೇಲೆ 800 ಪುಟದ ಒಂದು ಆರೋಪ ಮಾಡುತ್ತಲೇ ಹೋದರು. ಒಂದು 100-150 ಪುಟ ನಾನು ಹಿರಿಯರ ಬಗ್ಗೆ ಅವರ ವಿರುದ್ಧ ಹಿರಿಯರಿಗೆ ದೂರು ನೀಡತೊಡಗಿದರು. ಹಾಗೆ ಅವನ ಬೇರೆ ಬೇರೆ ಕವನಗಳನ್ನ, ಬೇರೆ ಬೇರೆ ಕೃತಿಗಳನ್ನ ನಾನು ಓದಿದೆ. ಅವನ ಪ್ರಕಾಶರನ್ನು ಕಟ್ಟಿಹಾಕಲು ಕುಲಪತಿಗಳ ನೇತೃತ್ವದಲ್ಲಿ ಈ ಎಲ್ಲ ಒಂದು ಮಾಡಿಕೊಂಡಿದ್ದೆ. ಆದ್ರೂ ಕೂಡ ಚಕ್ರವ್ಯೂಹ ರೂಪಿಸಿದರು. ಅಂತ ನನಗೆ ಅನಿಸ್ತು. ಅದರಲ್ಲಿ ತ್ರಿಮೂರ್ತಿಗಳಿದ್ದರು ಮತ್ತು 1 ಗಂಟೆ ಕಾಲ ನಾವು ನೀವು ಸೇರಿ ನಾವೆಲ್ಲರೂ ಇನ್ನು ಕೆಲವು ಜನರು ಸೇರಿಕೊಂಡಿದ್ದರು. ಎಜ್ರಾ ಪೌಂಡನ ಕಾವ್ಯವನ್ನ, ಅವನ ಮೊದಲ ಬಾರಿಗೆ ಪ್ರಕಾಶ್ ಅವನ ಮನಸ್ಥಿತಿಯನ್ನ, ಕುಲಪತಿಯ ಹುದ್ದೆಗೆ ಅವನ ಅರ್ಜಿ ಸಲ್ಲಿಸಿ ಕಾಲಘಟ್ಟವನ್ನ ಮತ್ತು ಅವನ ಓಡಾಟವನ್ನ, ಪ್ರಯಾಣವನ್ನ, ಅವನ ಅನೇಕ ತಾತ್ವಿಕ ಕುಲಪತಿಗಳಿಂದ ನಾವು NOC ಕೇಳಿದಾಗ ಕುಲಪತಿಗಳು ಕೆರಳಿದರು. ಎಜ್ರಾ ಪೌಂಡನ್ ಬಗ್ಗೆ ಒಂದು ಮುಖ್ಯ ನನ್ನ ಕೈ ಕೆಳಗೆ ಕೆಲಸ ಮಾಡಿದ ಬಹಳ ದೀರ್ಘಕಾಲ ಈ ವ್ಯಕ್ತಿ 30 ನನಗಿಂತ 10 ವರ್ಷ 85ರಲ್ಲಿ ಅವರು ವಯಸ್ಸಿನಲ್ಲಿ ಅಮೆರಿಕಾದಲ್ಲಿ ಜನಿಸಿದ. ಚಿಕ್ಕ ಒಂದು ವ್ಯಕ್ತಿ 1972ರಲ್ಲಿ ಅವನು ಇಟಲಿಯ ನನ್ನ ಸಮಾನವಾಗಿ ನಗರದಲ್ಲಿ ಬೆಳೆಯಬಹುದೇ? 72 ನನ್ನ ಎದುರು ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಹುದೇ? 87 ವರ್ಷ ಅವನು ನನಗಿಂತ ಉತ್ತಮ ವಿಶ್ವವಿದ್ಯಾಲಯದ ಕುಲಪತಿಯಾಗಬಹುದೇ? ಈ ಸುದೀರ್ಘವಾದ ಜೀವನದಲ್ಲಿ ಅವಕಾಶ ಕೊಡುವುದು. ಎಜ್ರಾ ಪೌಂಡ್ ಸಾಕಷ್ಟು ಓದಿದ. ಅವನು ಎಷ್ಟು ಓದಿದ, ನಾನು ನನ್ನ ಎಲ್ಲ ಸಂಪರ್ಕಗಳನ್ನು ಬಳಸಿಕೊಂಡು ಎಷ್ಟು ದೇಶದ ಇತಿಹಾಸವನ್ನ ಪ್ರಕಾಶನ ವಿರುದ್ಧ ಯಾಕಂದ್ರೆ ಅವನು ಮೂಲಭೂತವಾಗಿ ಇತಿಹಾಸದ ವಿದ್ಯಾರ್ಥಿ, ಕೈಕಟ್ಟಿ ನಿಂತಿರುವ ಎಲ್ಲಾ ಶಕ್ತಿಗಳನ್ನು ಸಂಪರ್ಕ ಮಾಡಿ ಸಂಸ್ಕೃತಿಯ ವಿದ್ಯಾರ್ಥಿ, ಭಾಷೆಗಳ ವಿದ್ಯಾರ್ಥಿ, ಕುಲಪತಿಯಾಗದಂತೆ ತಡೆಯುತ್ತೆ. ಹೀಗಾಗಿ ಅನೇಕ ಭಾಷೆಗಳನ್ನ, ಅನೇಕ ಸಂಸ್ಕೃತಿಗಳನ್ನ, ಅನೇಕ ದೇಶದ ಈ ಕಡದಲ್ಲಿ ಈ ಕೆಲಸವನ್ನು ಮಾಡುತ್ತೇನೆ. NOC ನೀಡುತ್ತೇನೆ, ಕುಲಪತಿಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಕುಲಪತಿ ತಮ್ಮಷ್ಟೇ ಹೇಳಿಕೊಂಡರು. ಅವನು ಕೂಡಲೇ ಅವರು ಇದು ಮಹಾಕಾವ್ಯ ಶಾಂತಿ ಎಂಬ ವಿಷಯದ ಬಗ್ಗೆ ನಾವು ಆಮೇಲೆ ಚರ್ಚೆಯನ್ನ ಮಾಡೋಣ. ಗೋಪಿನಾಥ್, ಶಿವರಾಜ್, ದೇವರಾಜ್ ಎಲ್ಲ ಮಹತ್ವದ ಕೃತಿಗಳನ್ನ ಎಜ್ರಾ ಪೌಂಡ್ ರಚಿಸಿದ. ಮೂಲಭೂತವಾಗಿ ಅವನು ಕವಿಯಾಗಿದ್ದ, ವಿಮರ್ಶಕನಾಗಿದ್ದ ಮತ್ತು ಇಂಗ್ಲಿಷ್ ಮತ್ತು ಅಮೆರಿಕ ಸಾಹಿತ್ಯದಲ್ಲಿ ನವ್ಯ ಚಳವಳಿ ಹುಟ್ಟು ಹಾಕಿದ ಚರ್ಚೆಯಲ್ಲಿ ಪ್ರಕಾಶ್ ಹೆಸರನ್ನು ಮುನ್ನಡೆಗೆ ತಂದು ಅವರ ದಾಳಿ ನಡೆಸಿದರು. 2 ದೇಶಗಳಲ್ಲಿ ಎಜ್ರಾ ಪೌಂಡ್ ಕೇವಲ ಒಂದು ದೇಶದ ಲೇಖಕರನ್ನು ಪ್ರಭಾವಿಸಲಿಲ್ಲ. ಪ್ರಕಾಶ್ 2 ದೇಶಗಳಲ್ಲಿ ಒಂದು ಅದ್ಭುತವಾದ ಸಾಹಿತ್ಯ ಚಳವಳಿ ಮಹತ್ವಾಕಾಂಕ್ಷಿ ವ್ಯಕ್ತಿ ಮತ್ತು ಇಡೀ ಯುರೋಪಿಯನ್ ಸಾಹಿತಿಗಳ ಮೇಲೆ ಆತನಿಗೆ ಪ್ರಭಾವವನ್ನು ಬೀರಿದ. ಡಾಂಟೆಯ ವೃತ್ತಿ ಜೀವನದ ಬಗ್ಗೆ ಮತ್ತು ತನಗೆ ತನ್ನ ಅಧಿಕಾರದ ಬಗ್ಗೆ ಹೆಚ್ಚು ಯಾವ ರೀತಿಯ ಪರಿಣಾಮವನ್ನು ವಿಶ್ವವಿದ್ಯಾಲಯದ ಕೆಲಸವನ್ನು ಮಾಡುತ್ತಿರಲಿಲ್ಲ. ತತ್ವಚಿಂತಕರ ಮೇಲೆ ವಿಶ್ವವಿದ್ಯಾಲಯದ ಸೌಕರ್ಯಗಳನ್ನು ಬಳಸಿಕೊಂಡು ಅದೇ ಮಟ್ಟದ ತನ್ನ ವೃತ್ತಿ ಜೀವನ ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸಿದ. ಆಗಾಗ ನನ್ನ ಆಡಳಿತದಲ್ಲಿ ಮೂಗು ತೂರಿಸುತ್ತಿದ್ದ. ಎಜ್ರಾ ಪೌಂಡನಿಗೆ ತಿಳಿಸದೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದ. ಡಾಂಟೆಯ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಡಾಂಟೆ ಬರೆದ ಹಾಗೆ ನಿಮ್ಮಲ್ಲಿ ಅನೇಕ ಜನರಿಗೆ ಕಾರಣ ಕೇಳಿ ನೋಟಿಸಿಕೊಡುವಾಗಲೂ ನನ್ನನ್ನು ಸಂಪರ್ಕ ಮಾಡಿಲ್ಲ. ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಆಡಳಿತ ಹೋಗುತ್ತಿರಲಿಲ್ಲ. ಆಮೇಲೆ ಒಂದಿಷ್ಟು ವಿವರವನ್ನ ಮೊದಲಿಗೆ ಪ್ರಾರಂಭದಲ್ಲಿ ಅವನ ಬಗ್ಗೆ ಹೇಳ್ತೇನೆ ಎಂದು ಹೇಳಿದ. ಎಜ್ರಾ ಪೌಂಡ್ ಅವನ ವ್ಯಕ್ತಿತ್ವ ಹೇಗಿತ್ತು? ಕುಲಪತಿಯ ಮಾತುಗಳನ್ನು ಎಲ್ಲರೂ ಅನೇಕ ಕವಿ ಕಾದಂಬರಿಕಾರರ ಕೃತಿಗಳಿಗೆ ಒಂದು ಸ್ಪಷ್ಟವಾದ ಆಕಾರ ನೀಡಿದ ಶಾಂತಿ ಅದ್ಭುತ ಕುಶಲಕರ್ಮಿ. ಅವನು ಅದ್ಭುತವಾದ ಕುಶಲಕರ್ಮಿಯಾಗಿದ್ದ ಮತ್ತು ಕಸುಬುದಾರನಾಗಿದ್ದ. ಅನೇಕ ಎಜ್ರಾ ಪೌಂಡನನ್ನ ವಿಧ್ವಂಸಕ ಕೃತ್ಯಗಳಲ್ಲಿ ಅವರು ಕೀರ್ತಿನಾಥ್ ಕೊಟ್ಕೋಟಿಯವರು ಭಾಗವಹಿಸಿದ ಅನುಭವ ಶಾಂತಿ ಗೊತ್ತು. ಕೀರ್ತಿನಾಥ್ ಕೊಟ್ಕೋಟಿಯವರು ಅನೇಕ ಲೇಖಕರ ಕೃತಿಗಳನ್ನ ಪ್ರಕಾಶ ಅಂತ ಅನೇಕ ಜನರ ಮಾಡಿ ಅವರಿಗೆ ವೃತ್ತಿ ಜೀವನದಲ್ಲಿ
ಮಹತ್ವದ ಲೇಖಕರನ್ನಾಗಿ ಸುಂಟರ ಗಾಳಿಗೆ ದೊಡ್ಡ ಬಿಸಿ ಪಾತ್ರವನ್ನ ವಹಿಸಿದ್ರು. ಅಲ್ಲೋಲ ಕಲ್ಲೋಲ ಉಂಟು ಮಾಡಿ ರಾಮಾಯಣ ಕೀರ್ತನಾಥ ಕುರ್ತಕೋಟಿಯವರು ರಾಮಾಯಣದ ವೃತ್ತಿ ಬಗ್ಗೆ ಜೀವನ ಧ್ವಂಸವಾಗುವಂತೆ ಮಾಡಿದ ಅನುಭವ ಇತ್ತು. ಇದ್ದರೆ ಅದು ಇಂಥ ಮಹತ್ವದ ಕಾದಂಬರಿ ಆಗ್ತಿರ್ಲಿಲ್ಲ. ಜಿ.ಬಿ. ಜೋಶಿಯವರ ಕೆಲವು ನಾಟಕಗಳನ್ನು ಕೂಡ ಅವರ ಪ್ರಕಾಶ್ ನಾಟಕಗಳನ್ನು ಕೂಡ ಅವರು ನುಡಿದ್ರು. ಗಿರೀಶ್ ಕಾರ್ನಾಡ್ ಪ್ರಾರಂಭದ ಎಲ್ಲಾ ನಾಟಕಗಳನ್ನ ಪ್ರಕಾಶ್ ನುಡಿದ್ರು. ಕಂಬಾರರ ನಾಟಕಗಳ ಮೇಲೂ ಕೂಡ ಅವರು ಪ್ರಕಾಶರ ನಿಷ್ಠೆ, ಅನೇಕ ಲೇಖಕರ ಜ್ಞಾನಪೀಠ ಪ್ರಶಸ್ತಿ ಪ್ರಕಾಶರ ವಿಜೇತ ಲೇಖಕರ ಧೈರ್ಯ ಮತ್ತು ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಪಡೆದ ಉತ್ತರ ಕರ್ನಾಟಕದ ಬಹುತೇಕ ಲೇಖಕರ ಕೃತಿಗಳಿಗೆ ಒಂದು ಸ್ಪಷ್ಟ ಆಕಾರವನ್ನ ನೀಡಿದ ಕೀರ್ತಿನಾಥ ಕುರ್ತಕೋಟಿಯವರಿಗೆ ಸಲ್ತದೆ. ಅನೇಕ ಜನ ವಿಮರ್ಶಕರು ಇಂಥ ಕೆಲಸವನ್ನ ಮಾಡೋದಿಲ್ಲ. ಎಜ್ರಾ ಪೌಂಡ್ ಕೂಡ ಈ ಕೆಲಸವನ್ನ ಮಾಡಿದ. ನಮಗೆ ಪ್ರಕಾಶ್ ಕುಲಪತಿಗೆ ಯಾವ ನ್ಯಾಯವನ್ನು ಮಾಡಿಲ್ಲ, ಟಿ.ಎಸ್. ಎಲಿಯಟ್ ಅನ್ನ ಯಾವುದೇ ರೀತಿಯ ಕಿರಿಕಿರಿಯನ್ನು ನೀಡಿಲ್ಲ. ನಮ್ಮ ವಿರುದ್ಧ ಪ್ರಕಾಶ ತೆಗೆದುಕೊಂಡ ಎಲ್ಲಾ ಕ್ರಮಗಳು ಸುಮಾರು ಕುಲಪತಿಗಳ ನಿರ್ದೇಶನದಂತೆ ಜರುಗಿಸಲಾಗಿದೆ ಎಂಬ ಮಾಹಿತಿ ನಮಗೆ ಎಂಬುದು ಗೊತ್ತಿತ್ತು. ಅವರು ಎಜ್ರಾ ಪೌಂಡ್ ಆದರೆ ಈಗ ಕುಲಪತಿ ಇದ್ದಕ್ಕಿದ್ದಂತೆ ಎಡಿಟ್ ಮಾಡಲಿಲ್ಲ. ಪ್ರಕಾಶರನ್ನು ಅಳೆಯಲು ಅನೇಕ ಲೇಖಕರ ಪ್ರಯತ್ನಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಯಿತು. ಬಹಳ ಅದ್ಭುತವಾದಂತ ಮನುಷ್ಯ ಪ್ರಕಾಶ್ ಒಳ್ಳೆಯವನೇನೋ ನಿಜ. ಪ್ರಕಾಶ್ ದಕ್ಷ ಪ್ರಾಮಾಣಿಕ ಅಧಿಕಾರಿಯೇನೋ ನಿಜ. ಆದರೆ ಅವನು ರಚಿಸಲು ಅವನ ದಕ್ಷತೆ, ನಿಷ್ಠೆ, ಪ್ರಾಮಾಣಿಕತೆ ನೋಡಪ್ಪ, ನೀನು ಕಾವ್ಯ ನನ್ನ ಬದ್ಧವಾಗಿದೆ. ಕಾವ್ಯ ಬರೆಯುವ ರೀತಿ ಏನಿದೆಯಲ್ಲ, ರೀತಿಗೆಲ್ಲ ಸಾಂಪ್ರದಾಯಿಕವಾಗಿದೆ. ಪ್ರಕಾಶನ ವಿರುದ್ಧ ಯಾರೇ ಅಥವಾ ಬ್ಯೂಟಿ ಇಲ್ಲ. ನೀನು ಎಕ್ಸ್ಪೆರಿಮೆಂಟ್ ಯಾವುದೇ ರೀತಿಯ ಷಡ್ಯಂತ್ರ, ಹೊಸ ರೀತಿಯ ಕಾವ್ಯವನ್ನ ತಂತ್ರ ಕುತಂತ್ರ ಹೆಣೆಯಿರಿ. ನಾನು ಅದರ ಹೇಳ್ತಾರೆ. ನಾನು ಅದರಲ್ಲಿ ಕೋಟಿಯವರು ಅನೇಕ ಜನ ಕವಿಗಳಿಗೆ, ಕಾದಂಬರಿಕಾರರಿಗೆ, ಹೀಗಾಗಿ ಕುಲಪತಿಯ ಜೊತೆ ಇರುತ್ತೇನೆ ಎಂದು ತಮ್ಮಷ್ಟಕ್ಕೆ ಅಂದುಕೊಂಡು ಕೊಡ್ತಾ ಇದ್ರು. ಹೇಗೆ ನೀವು ಹೇಳಿದ್ದು ಹೇಗೆ ಗದ್ಯ ಕಾದಂಬರಿ ಬಹಳ ಸರಿ ಇದೆ ಸರ್ ಎಂಬ ಸಲಹೆಯನ್ನ ಕೊಡ್ತಿದ್ರು. ನಿಮ್ಮ ಬಾಯಿಯಿಂದಲೇ ಈ ಮಾತು ಕೇಳಿ ಸಂತೋಷವಾಯಿತು. ನನಗೂ ಸಂದೇಹವಿತ್ತು. ಸಲಹೆಯನ್ನ ನೀಡಿದ. ಶಿಕ್ಷಕರನ್ನು ವಿದ್ಯಾರ್ಥಿಗಳನ್ನು ಅಪಾರವಾಗಿ ಪ್ರೀತಿಸುವ ನೀವು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ವಿರುದ್ಧ ಬರಹ ಮಾಡಿದ. ಇಂಥ ಕ್ರಮ ಕೈಗೊಳ್ಳಲು ಮುಂದಾಗುವುದಿಲ್ಲ ಎಂಬುದು ನನಗೆ ಗೊತ್ತಿತ್ತು. ಈಗ ಸ್ಪಷ್ಟವಾಯಿತು. ಇದಕ್ಕೆಲ್ಲ ಅವಕಾಶವೇ ಕಾರಣವಿಲ್ಲ ಎಂದರೆ ಶಾಂತಿ. ಹೊಸ ದಾರಿ ತೋರಿಸಿದ. ನಾನು ಹೆಚ್ಚಿಗೆ ಹೇಳುವುದಿಲ್ಲ. ಅಂದ್ರೆ ಒಬ್ಬ ವಿಮರ್ಶಕನಾಗಿ, ಪ್ರಕಾಶನ ವಿರುದ್ಧ ಒಬ್ಬ ಸಂಸ್ಕೃತಿ ನೀವು ದೂರು ಕೊಟ್ಟರೆ ನಾನು ಪರಿಶೀಲಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ. ಹಿರಿಯರು ಯಾರನ್ನು ನಾವು ಹಿರಿಯರು ನನಗೆ ನೀವು ಮುಖ್ಯ. ಯಾರನ್ನು ನಾವು ಒಬ್ಬ ವ್ಯಕ್ತಿಯನ್ನು ಉಳಿಸಿಕೊಳ್ಳಲು ಹೋಗಿ ಒಂದು ಸಂಸ್ಥೆಯನ್ನು ಕೈ ಬಿಡುವುದಿಲ್ಲ. ಕನ್ನಡದಲ್ಲಿ ಅಂತ ಆದರೆ ಒಂದು ಸಂಸ್ಥೆಯನ್ನು ಹಿಡಿಯಲು ಹೋಗಿ ಒಬ್ಬ ವ್ಯಕ್ತಿಯನ್ನು ಕೈ ಬಿಡುತ್ತೇನೆ. ಮೂಲಕ ಅನೇಕ ಚಳವಳಿಗಳನ್ನ, ಅನೇಕ ಹೊಸ ಪ್ರಯೋಗಗಳನ್ನ. ಪ್ರಕಾಶ್ ಒಳ್ಳೆಯ ಅಧಿಕಾರಿಯಾಗಿದ್ದಾಗ ಅವನನ್ನು ಪ್ರೀತಿಸಿದ್ದೇನೆ, ಗೌರವಿಸಿದ್ದೇನೆ. ಅವನಿಗೆ ಸಂಸ್ಕೃತಿ ಬೆನ್ನೆಲುಬಾಗಿ ನಿಂತಿದ್ದೇನೆ. ಅವನು ಅನೇಕ ಮಹತ್ವಾಕಾಂಕ್ಷಿಯಾದಾಗ ನಾನು ಅವನನ್ನು ವಿರೋಧಿಸುತ್ತೇನೆ, ಖಂಡಿಸುತ್ತೇನೆ. ಅದಲ್ಲದೆ ಅವನೇ ಒಂದು ದೊಡ್ಡ ಓಟಕ್ಕೆ ಕಡಿವಾಣ ಹಾಕಲು ಮತ್ತು ಕಟಿಬದ್ಧವಾಗಿದ್ದೇನೆ. ನಿಮ್ಮೆಲ್ಲ ಸಹಕಾರ ಇರಲಿ ಎಂದು ಹೇಳಿ ಬೀಳ್ಕೊಟ್ಟರು. ಸದಾಕಾಲ ಅಲ್ಲಿಂದ ಕುಲಪತಿಗಳು ಪ್ರಕಾಶರ ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತ್ರ ತಾವು ಕರೆದ ಪ್ರತಿಯೊಂದು ಸಭೆ ಸಮಾರಂಭದಲ್ಲಿ ಪ್ರಕಾಶರ ವಿರುದ್ಧ, ಪ್ರಕಾಶರ ಅನುಪಸ್ಥಿತಿಯಲ್ಲಿ ಪ್ರಕಾಶರ ವಿರುದ್ಧ, ಅವರ ವಿಭಾಗದ ವಿರುದ್ಧ ಆಮೇಲೆ ಅವನಿಗೆ ಮಾತನಾಡತೊಡಗಿದರು. ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಈ ವಿಶ್ವವಿದ್ಯಾಲಯದ ಅವನಿಗೆ ಯಾವುದೇ ಸಮಿತಿಯಲ್ಲಿ ಅವನು ತನ್ನ ವೃತ್ತಿಯನ್ನು ಸೇರಿಸಲು ನಿರ್ಧರಿಸಿದರು. ತಾನು ಬರೆದ ಅವರಿಗೆ ಹೆಚ್ಚುವರಿಯಾಗಿ ನೀಡಿದ ಹುದ್ದೆಯನ್ನು ಅವನು ಯುರೋಪದ ನಿಭಾಯಿಸಲು ಅವರಿಗೆ ಅವಕಾಶ ನೀಡಲು ನಿರ್ಧರಿಸಿದರು. ಮತ್ತು ಹೆಸರಿಗೆ ಮಾತ್ರ ಅವರು ಎಜ್ರಾ ಪೌಂಡ್ ಯಾವುದೇ ಒಂದು ಸ್ಥಳದಲ್ಲಿ ನಿಂತು ಒಂದು ವೃತ್ತಿಯನ್ನ ಮಾಡಿ ಒಂದು ರೂಟೀನ್ ಆದಂತಹ ಜೀವನವನ್ನು ನಡೆಸಿದವನಲ್ಲ.
ಅವನು ವಿಶ್ವವಿದ್ಯಾಲಯದ ಅನುಭವವನ್ನು ಹುಡುಕ್ತಾ ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡಲಿ. ಆದರೆ ಅವರಿಗೆ ಜೀವನ ಯಾವುದೇ ಅಧಿಕಾರವನ್ನು ನೀಡುವುದಿಲ್ಲ, ಕುಳಿತುಕೊಳ್ಳಲು ಸ್ಥಳಾವಕಾಶ ಒದಗಿಸುವುದಿಲ್ಲ, ಅವರ ಹತ್ತಿರ ಯಾವ ಹೀಗಾಗಿ ಕಡತವೂ ಅವನು ಹೋಗುವುದಿಲ್ಲ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮತ್ತು ಮತ್ತೊಂದು ದೇಶಕ್ಕೆ ಆಡಳಿತದಲ್ಲಿ ಯಾರು ಪ್ರಕಾಶವನ್ನು ವಿಶ್ವವಿದ್ಯಾಲಯದ ಸಂಪರ್ಕಾಧಿಕಾರಿ ಎಂದು ಅಮೆರಿಕದಿಂದ ಹೊರಟು ಸ್ಪೇನಿಗೆ ಹೋದ, ಸ್ಪೇನಿನಿಂದ ಇಟಲಿಗೆ ಹೋದ, ಇಟಲಿಯಿಂದ ಲಂಡನ್ಗೆ ಹೋದ. ಮಿನಿಸ್ಟರ್ ಆ ಹೊತ್ತಿನಲ್ಲಿ ಅವನು ಜಪಾನ್ ಮತ್ತು ಚೀನಾದ ಕಾವ್ಯದಲ್ಲಿ ಆಸಕ್ತಿ ತಾಳಿದ. ಇರುವಂತೆ ನೋಡಿ, ಅವನು ಅಮೆರಿಕ ಬಾರ್ನ್ ಪಾಯಿಂಟ್, ಕೆಲಸವಿಲ್ಲದ ಜನ್ಮ ಮೊಂಡ ಅಧಿಕಾರಿಯಾಗಿ ಪ್ರಕಾಶ್ ಆದರೆ ಅವನ ಆಸಕ್ತಿಯಲ್ಲಿತ್ತು. ಮುಂದುವರಿಯಲಿ. ಸ್ಫೂರ್ತಿ ಎಲ್ಲಿಂದ ಬಂತು ಅಂದ್ರೆ ಜಪನೀಸ್ ಮತ್ತು ಚೀನಾ ಕಾವ್ಯದಲ್ಲಿ ಅವನು ಎಂದುಕೊಂಡರು ಆಸಕ್ತಿಯನ್ನು ತಾಳಿದ. ಕುಲಪತಿ 1924ರಲ್ಲಿ ಅವನು ಇಟಲಿಗೆ ಹೋದ. ಪ್ರಕಾಶ್ ಈ ಅವಧಿಯಲ್ಲಿ ಎಲ್ಲವನ್ನು ಅವನು ಸೂಕ್ಷ್ಮವಾಗಿ ಗಮನಿಸಿದ. ಫ್ಯಾಸಿಸ್ಟ್ ರಾಜಕಾರಣದಲ್ಲಿ ಭಾಗವಹಿಸಿದ. ಇದರಿಂದ ಅವರ ಮನಸ್ಸಿಗೆ ಅದರ ಬಗ್ಗೆ ಬಹಳ ನಾನು ನೋವಾಯಿತು, ಹೆಚ್ಚು ವಿವರವನ್ನು ಖೇದವಾಯಿತು. ನೀಡಲಿಕ್ಕೆ ಹೋಗೋದಿಲ್ಲ. ಇಟಲಿಯ ಮುಸೋಲಿನಿ ಕುಲಪತಿಗಳು ತಮ್ಮ ವಿರುದ್ಧ ಅದನ್ನು ಅವನು ಸಮರ್ಥನೆ ಮಾಡಿದ. ಆ ಕಾರಣಕ್ಕಾಗಿ ಮುಂದೆ ಅವನು ದಿನನಿತ್ಯ ಕಥೆಗಳನ್ನು ಕಟ್ಟತೊಡಗಿದರು. ಸೊ 1924 ಪ್ರಕಾಶ್ ಮೂಲಭೂತವಾಗಿ ಮಾರ್ಕ್ಸ್ವಾದಿ. ಅವನು ಫ್ಯಾಸಿಸ್ಟ್ ರಾಜಕಾರಣದಲ್ಲಿ ಭಾಗವಹಿಸಿದ. 1945ರವರೆಗೆ ಅವನು ಅಮೆರಿಕಕ್ಕೆ ಹಿಂದಿರುಗಲಿಲ್ಲ. ಎಲ್ಲರಂತೆ ಅವರು ಕೂಡ ಎರಡನೆಯ ಜಾಗತಿಕ ಯುದ್ಧದಲ್ಲಿ ಅಮೆರಿಕಕ್ಕೆ ಜಾತ್ಯತೀತತೆಯ ಫ್ಯಾಸಿಸ್ಟ್ ಸುಳ್ಳು ಜಾತ್ಯತೀತತೆಯ ಆರೋಪದ ಅಡಿಯಲ್ಲಿ ಧರ್ಮ ಸಹಿಷ್ಣುತೆಯ ಮುಖವಾಡ ಧರಿಸಿ ಇದರಲ್ಲಿ ಅಮೆರಿಕದ ಸರ್ಕಾರ ರಾಷ್ಟ್ರವಾದಿಗಳನ್ನು, ರಾಷ್ಟ್ರೀಯತೆಯನ್ನು ಅಮೆರಿಕದಲ್ಲಿ ಇಟಲಿಯ ಪರವಾಗಿ ಫ್ಯಾಸಿಸ್ಟ್ ಸರ್ಕಾರದ ಪರವಾಗಿ ಪ್ರಚಾರ ಭಾರತೀಯ ರಾಷ್ಟ್ರೀಯ ಅವನು ಬಂಧನಕ್ಕೆ ಕಾಂಗ್ರೆಸ್ ಪರವಾಗಿದ್ದರು. 1946ರಲ್ಲಿ ಅವನು ಜೈಲಿನಿಂದ ಬಿಡುಗಡೆಗೊಂಡ. ಇತ್ತೀಚೆಗೆ ಆಗ ಭಾರತೀಯ ರಾಷ್ಟ್ರೀಯ ಅವನನ್ನ ಮಾನಸಿಕ ರೋಗಿ, ಭಾರತೀಯ ರಾಷ್ಟ್ರವಾದಿ ಜನತಾ ಪಕ್ಷದ ಅವನನ್ನ ಪರವಾಗಿ ಮಾನಸಿಕ ರೋಗಿ ಎಂದು ಡಿಕ್ಲೇರ್ ಅಷ್ಟೇ ಮಾಡಲಿಲ್ಲ, ಅವನನ್ನ ಮಾತನಾಡುತ್ತಿದ್ದಾರೆ. ವಾಷಿಂಗ್ಟನ್ ಡಿಸಿಯ ತಮ್ಮನ್ನು ತಾವು ರಾಷ್ಟ್ರವಾದಿಗಳೆಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ. ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರು ನಿಜವಾದ ರಾಷ್ಟ್ರವಾದಿಗಳಲ್ಲ. ಅವರಿಗೆ ರಾಷ್ಟ್ರೀಯತೆಯ ಬಗ್ಗೆ ಸರಿಯಾದ ಪರಿಕಲ್ಪನೆ ಇಲ್ಲ. ಮಾನಸಿಕ ರೋಗ ಅವರು ಅಪ್ಪಟ ಮಾರ್ಕ್ಸ್ವಾದಿಗಳು ಎಂಬುದು ಈಗಲೂ ಕೂಡ ನಿಗೂಢವಾಗಿದೆ. ಆದ್ರೆ 10 ವರ್ಷ ಇಂಥ ಒಬ್ಬ ಅದ್ಭುತ ಮತ್ತು ಭಾರತೀಯ ಸರ್ಕಾರ 10 ವರ್ಷ ಪರಂಪರೆಯನ್ನು ಬಲವಾಗಿ ವಿರೋಧಿಸುವವರು ಇಟ್ಟು ಬಿಡುತ್ತದೆ. 10 ವರ್ಷ ಅವನು ಹೇಗಾದರೂ ಮಾಡಿ ಕುಲಪತಿ ಆಗಬೇಕು ವಾಷಿಂಗ್ಟನ್ ಡಿಸಿ ಎಂಬ ಕಾರಣದಿಂದ ಅವರು ಹೀಗೆ ಮಾಡುತ್ತಿದ್ದಾರೆ ಎಲಿಜಬೆತ್ ಆಸ್ಪತ್ರೆಯಲ್ಲಿ ಎಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸಲು ಅವನು ತ್ರಿಮೂರ್ತಿಗಳಿಗೆ ಸೂಚಿಸಿದರು. ಆಸ್ಪತ್ರೆಯಲ್ಲಿದ್ದಾಗಲೇ ಈ ತ್ರಿಮೂರ್ತಿಗಳಿಗೆ ಬೇಕಾಗಿತ್ತು. ಫಾರ್ ಪೋಯಟ್ರಿ ಒಂದು ಐಕ್ಯ ಸಮಿತಿ ಅವರು ಅಮೆರಿಕದಲ್ಲಿ ಪ್ರಕಾಶ್ ಬಗ್ಗೆ ವ್ಯಾಪಕವಾಗಿ ಅಮೆರಿಕದ ಬಹಳ ಪ್ರತಿಷ್ಠಿತ ಪ್ರಶಸ್ತಿಗಾಗಿ ಈ ಮಾತುಗಳು ಪ್ರಕಾಶರ ಕಿವಿಗೆ ಬಿದ್ದಾಗ ಅವರು ಕಂಗಾಲಾದರು, ಸ್ಥಿತಿಗೆಟ್ಟರು. ಮತ್ತು ಕುಲಪತಿಗಳಿಗಾಗಲಿ ಅವರ ಅನುಯಾಯಿಗಳಿಗಾಗಲಿ ಏನೂ ಮಾಡದ ಅಸಹಾಯಕ ಸ್ಥಿತಿಯಲ್ಲಿ ಇದ್ದದ್ದು ಕಂಡು ಮರ ಎಜ್ರಾ ಪೌಂಡನ ರಾಜಕೀಯ ವೃತ್ತಿ ಜೀವನವನ್ನ ಕಡೆಗಣಿಸಿ ಅವನ ಕಾವ್ಯದ ಸಾಧನೆ ನಾನು ಏನು ಮಾಡಿದ್ದೇನೆಂದು ಕುಲಪತಿಗಳನ್ನೆಲ್ಲ ವಿರುದ್ಧ ಷಡ್ಯಂತ್ರ ಪ್ರಶಸ್ತಿಯನ್ನ ನೀಡುತ್ತದೆ. ನಾನು ಏನು ಮಾಡಿದ್ದೇನೆಂದು ಕುಲಪತಿಗಳು ನನ್ನ ಕಾಲು ಹಿಡಿದು ಚೆಕ್ಕುತ್ತಿದ್ದಾರೆ. ಹಾಸ್ಪಿಟಲ್ ನಾನು ಅವರಿಗೆ ಒಳ್ಳೆಯ ಸೇವೆಯನ್ನು ನೀಡಿದೆ. 3 ವರ್ಷ ಕಾಯಿಲೆಯಿಂದಾಗಿ ಅವನನ್ನ ಕುಲಸಚಿವರಾಗಿ ಕೆಲಸ ಮಾಡಿದೆ. ಆಸ್ಪತ್ರೆಯಲ್ಲಿ ಇದ್ದಾಗಲೇ ಇಜ್ರಾ ಪೌಂಡ್ ಪ್ರತಿಯೊಂದು ಸಂದರ್ಭದಲ್ಲೂ ಅವರನ್ನು ರಕ್ಷಣೆ ಮಾಡಿದೆ. ಆಯ್ಕೆ ಸಮಿತಿ ಅವರಿಗೆ ಅಡ್ಡಗೂಡಿಯಾಗಿ ಪ್ರಶಂಸೆ ಮಾಡಬೇಕು, ನಿಂತು ಅವರನ್ನು ನಾವು ಕೊಂಡಾಡ್ತೀವಿ. ಅವರಿಗೆ ಯಾಕಂದ್ರೆ ಆಯ್ಕೆ ಕುಲಪತಿಗಳಿಗೆ ತಡೆಗೋಡೆಯಾಗಿ ನಿಂತಿದ್ದೆ. ಈ ಎಜ್ರಾ ಪೌಂಡನ ಅವರ ಮೇಲೆ ಅನೇಕ ಜನರು ಹಠಾತ್ತನೆ ದಾಳಿ ನಡೆಸುವ ಪ್ರಯತ್ನ ಮಾಡುತ್ತಿದ್ದರು. ನಾನು ತಡೆಗೋಡೆಯಾಗಿ ಎಲ್ಲ ದಾಳಿಗಳನ್ನು ತಡೆದೆ. ಮಹಾಕಾವ್ಯದ ಕೆಲವು ನನ್ನ ಮೈ ಮೇಲೆ ಇಲ್ಲದ ರಾದ್ದಾಂತಗಳನ್ನು ಎಳೆದುಕೊಂಡೆ. ಪ್ರಶಸ್ತಿಯನ್ನು ನೀಡಬೇಕು ಅನೇಕ ಆರೋಪಗಳಿಗೆ ಗುರಿಯಾದೆ. ಬರ್ತದೆ.
ಯಾವಾಗ ದಕ್ಷತೆಯಿಂದ ಅವರಿಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದೆ. ಪ್ರಶಸ್ತಿಯನ್ನು ಘೋಷಣೆ ಮಾಡುತ್ತದೆಯೋ ನನ್ನ ದಕ್ಷತೆ, ಆಗ ಪ್ರಾಮಾಣಿಕತೆ, ಅಮೆರಿಕದ ನಿಷ್ಠೆಯನ್ನು ಮತ್ತು ಯುರೋಪದ ಬೇರೆ ಬೇರೆ ಅನೇಕ ನಾಯಕರು ಸರ್ಕಾರದ ಮೇಲೆ ಗುರುತಿಸಬೇಕಾಗಿತ್ತು. ಸರ್ಕಾರಕ್ಕೆ ಒತ್ತಡ ತರುತ್ತಾರೆ, ಸರ್ಕಾರದ ಮೇಲೆ ಆದರೆ ಒತ್ತಡ ತರುತ್ತಾರೆ, ಸರ್ಕಾರ ಅವರು ನನ್ನ ವಿರುದ್ಧ ಪ್ರಾರ್ಥಿಸಿಕೊಳ್ಳುತ್ತಾರೆ. ಅವರ ಕೆಲಸ ಪ್ರಾರ್ಥನೆಯ ಮಾಡುತ್ತಿದ್ದಾರೆ. ಫಲವಾಗಿ ಕುಲಪತಿಗೂ 1958ರಲ್ಲಿ ಶಾಂತಿಯವರಿಗೂ ಪೌಂಡ್ ಅನ್ನು ವ್ಯತ್ಯಾಸವಿಲ್ಲ. ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗುತ್ತದೆ. ನಾನು ಕುಲಪತಿಯ ದಾಳಿಯನ್ನು 1958ರಲ್ಲಿ ಕುಲಪತಿಯ ದಾಳಿಯ ವಿರುದ್ಧ ನಾನು ದಂಡೇಳಬಹುದು, ಪ್ರತಿಭಟಿಸಬಹುದು, ಹೋಗುದಿಲ್ಲ, ಇಟಲಿಗೆ ಹೋಗುತ್ತಾನೆ. ನೇರವಾಗಿ ಇಟಲಿಯ ಅವರಿಗೆ ವೆನಿಸ್ ಹೇಳಬಹುದು. ನಗರದಲ್ಲಿ ಏಕಾಂಗಿಯಾಗಿ ಬದುಕುತ್ತಾನೆ, ಒಂಟಿಯಾಗಿ ನನ್ನ ವಿರುದ್ಧ ಒಂದು ಮಾತು ಆಡದಂತೆ ಅವರನ್ನು ತಡೆಯುವ ಶಕ್ತಿ ನನಗಿದೆ. ಜನರಿಂದ ದೂರವಾಗಿ, ಆದರೆ ನಾನು ಲೇಖಕರ ಕುಲಪತಿ ಸಮೂಹದಿಂದ ವಿರುದ್ಧವಾಗಿ ದೂರವಾಗಿ, ಮಾತನಾಡಲು ಏಕಾಂಗಿಯಾಗಿ ಬದುಕಿ, ನನಗೆ ಮನಸ್ಸಿಲ್ಲ. ನವೆಂಬರ್ 1, 1970 ಏಕೆಂದರೆ ಅವನು ಅಸುನೀಗುತ್ತಾನೆ. ಕುಲಪತಿಗಳು ನನ್ನಂತೆ ರಾಷ್ಟ್ರವಾದಿಗಳು, ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ರಾಷ್ಟ್ರಭಕ್ತಿ, ರಾಷ್ಟ್ರಗೌರವ, ಅವನ ವಿವಾಹದ ರಾಷ್ಟ್ರ ಬಗ್ಗೆ, ಅವನ ಪ್ರೇಮ ಮಕ್ಕಳ ಇಟ್ಟುಕೊಂಡವರು. ಬಗ್ಗೆ, ಅವನ ತಂದೆ ತಾಯಿ ಬಗ್ಗೆ, ಆದರೆ ಅವನ ಇತ್ತೀಚೆಗೆ ವಿದ್ಯಾಭ್ಯಾಸದ ಅವರ ಬಗ್ಗೆ, ರಾಷ್ಟ್ರೀಯತೆಯ ಈ ಬಗ್ಗೆ ಬೇರೆ ಬೇರೆ ಸಂಗತಿಗಳ ನನಗೆ ಬಗ್ಗೆ ಸಂದೇಹ ನಾವು ಬಂದಿದೆ. ಚರ್ಚಿಸಲು ಹೋಗುವುದಿಲ್ಲ. ನಿಮಗೆ ಈ ವಿವರ ಎಲ್ಲಾದರೂ ಸಿಗ್ತದೆ. ಅವರು ಹೇಗೆ ಕೆಲವರು ಜಾತ್ಯತೀತತೆಯ, ಇಸ್ರಾ ಪೌಂಡ್ ಧರ್ಮ ಸಹಿಷ್ಣುತೆಯ ಮುಖವಾಡವನ್ನು ನಡೆಸಿದ್ದಾರೆಯೋ ಹಾಗೆಯೇ ಅವನ ಹೆಸರನ್ನು ಕುಲಪತಿಗಳು ರಾಷ್ಟ್ರೀಯತೆಯ ಮುಖವಾಡವನ್ನು ಅವನನ್ನು ನಡೆಸಿದ್ದಾರೆ. ಸ್ಮರಿಸುತ್ತೇವೆ. ಅವನ ಬಗ್ಗೆ ತ್ರಿಮೂರ್ತಿಗಳು ಕಾಣುತ್ತೇವೆ. ರಾಷ್ಟ್ರೀಯತೆಯ ಮುಖವಾಡವನ್ನು ಮೊದಲನೇದಾಗಿ ನಡೆಸಿದ್ದಾರೆ. ಅವನು ಎಲ್ಲರೂ ಸೇರಿ ಚಳುವಳಿಗಳು, ವಿಶ್ವವಿದ್ಯಾಲಯವನ್ನು ಅವಸಾನದ ಅಂಚಿಗೆ ಮಾಡರ್ನ್ ತಂದಿದ್ದಾರೆ. ಮೂವ್ಮೆಂಟ್, ಮಾಡರ್ನ್ ಲಿಟರರಿ ಮೂವ್ಮೆಂಟ್. ಎರಡನೇದು ಏನು, ನಾನು ಕುಲಪತಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ ದಿನದಿಂದಲೇ ಅವರು ನನ್ನ ವಿರುದ್ಧ ಪಿತೂರಿ ನಡೆಸಿದ್ದಾರೆ. ನನಗೆ ಅರ್ಥವಾಗುತ್ತದೆ. ನಾನು ಕುಲಪತಿಯಾಗುವುದು ಅವರಿಗೆ ಇಷ್ಟವಿಲ್ಲ. ಚಳುವಳಿಗಳನ್ನ ಅವನು ಹುಟ್ಟುಹಾಕಿದ. ನನಗೊಬ್ಬರು ಇಮೇಜಿಸಂ ಹಿತೈಷಿಗಳಿದ್ದಾರೆ. ಘೋಷಣೆಯೊಂದಿಗೆ ಇಡೀ ನಾಡು ಕಾವ್ಯಕ್ಕೆ ಅವರ ಬಗ್ಗೆ ಮಾತನಾಡುತ್ತದೆ. ನೀಡತೊಡಗಿದ. ಪ್ರಕಾಶ್ ಇಮೇಜಿಸಂ ಅನ್ನೋದು ಒಂದು ಕಾವ್ಯದ ಬಂಗಾರದಂತ ಮನುಷ್ಯ ಹಿತೈಷಿಯಾಗಿದ್ದಾನೆಂದು. ಆದರೆ ನನ್ನ ಹಿತೈಷಿಗಳು ಒಂದು ನನ್ನ ಲಿಟರರಿ ವಿರುದ್ಧ ಕೆಲಸ ಮೂವ್ಮೆಂಟ್, ಮಾಡುತ್ತಿದ್ದಾರೆ. ಒಂದು ಸಾಹಿತ್ಯ ಚಳವಳಿಯನ್ನ ಹಾಕಿದ. ಮೊನ್ನೆಯಷ್ಟೇ ಕುಲಪತಿಗಳು ನನ್ನ ಹಿತೈಷಿಗಳನ್ನು ಇಲ್ಲಿಗೆ ಕರೆದು ಕಾವ್ಯ ಚಳವಳಿ ಬಗ್ಗೆ ಅವರಿಂದ ನಾವು ಉಪನ್ಯಾಸ ನೀಡಿಸಿ ಕೊಡಬೇಕು. ಏಕೆ ನಾವು ಅವರಿಗೆ ಅವರನ್ನು ಸನ್ಮಾನಿಸಿ ಕಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಎಷ್ಟು ವರ್ಷ ನಾವು ಆಡಳಿತದಲ್ಲಿದ್ದೇನೆ, ಏಕೆ ಓದಬೇಕು ಎಂಬ ಪ್ರಶ್ನೆಗೆ ಇದರ ಹಿಂದಿನ ಗುಟ್ಟೇನು ಎಂದು ನನಗೆ ಅರ್ಥವಾಗುತ್ತಿರುವೆ. ನಮ್ಮ ಅನೇಕ ಜನ ಕವಿಗಳು ನನ್ನ ಹಿತೈಷಿಗಳ ಬಗ್ಗೆ ನನಗಿಂತ ಬೇರೆ ಯಾರಿಗೆ ಸರಿಯಾಗಿ ಗೊತ್ತಿದೆ. ಕಾವ್ಯದ ವಸ್ತುವಿನ ಬಗ್ಗೆ, ಕಾವ್ಯದ ಯಾವ ಕಾರಣಕ್ಕೂ ನಾನು ಕುಲಪತಿ ಆಗಬಾರದು ಎಂಬುದೇ ನನ್ನ ಹಿತೈಷಿಯ ಮಾಡೋದೇ ಇಲ್ಲ ಈ ಹೊತ್ತಿನ. ಆದ್ರೆ ಎಜ್ರಾ ಪೌಂಡ್ ಹೇಳ್ತಾನೆ, ಕವಿಯಾದವನು ಕುಲಪತಿಯ ಗುರಿಯೂ ಇದೇ ಆಗಿದೆ. ನಿರಂತರವಾಗಿ ಶಾಂತಿ, ಗೋಪಿನಾಥ್, ಧನ್ರಾಜ್, ಹೊಸ ಹೊಸ ದಾರಿಗಳನ್ನ ಪರ್ವೇಜ್, ಹಸನ್ ಮುಂತಾದವರ ಉದ್ದೇಶವೂ ಇದೇ ಆಗಿದೆ. ಹೊಸ ರೀತಿಯಲ್ಲಿ ಈಗ ಅನುಭವಗಳನ್ನ ಎಲ್ಲರೂ ಗ್ರಹಿಸಬೇಕು, ಒಗ್ಗಟ್ಟಾಗಿದ್ದಾರೆ. ಆಸ್ವಾದಿಸಬೇಕು ಮತ್ತು ಎಲ್ಲರೂ ಹೊಸ ಒಗ್ಗಟ್ಟಾಗಿ ರೀತಿಯಲ್ಲಿ ನನ್ನನ್ನು ಅದನ್ನು ಕರೆಯುತ್ತಿದ್ದಾರೆ. ಆದರೆ ನಾನು ನೈತಿಕ ದಾರಿಯನ್ನು ತಿಳಿಯುವುದಿಲ್ಲ. ಜಗತ್ತನ್ನು ಕುಲಪತಿಯ ವಿರುದ್ಧ ನಾನು ಷಡ್ಯಂತ್ರ ಹೆಣೆಯುವುದಿಲ್ಲ. ನಿಮ್ಮ ಯಾರ ವಿರುದ್ಧವೂ ನಾನು ಷಡ್ಯಂತ್ರ ಹೆಣೆಯುವುದಿಲ್ಲ. ವಿಶ್ವವನ್ನ ಅನುಭವ ಇದ್ದದ್ದು ಇದ್ದಕ್ಕಿದ್ದಂತೆ ಹೇಳುವ ಧೈರ್ಯ ನನಗಿದೆ. ಇವೆರಡೇ ಅಗತ್ಯವಿದ್ದಾಗ, ಅವಶ್ಯ ಎನಿಸಿದಾಗ, ಅನಿವಾರ್ಯವಾದಾಗ ನಾನು ನೇರವಾಗಿ ಮಾತನಾಡುತ್ತೇನೆ, ನೇರವಾಗಿ ಹೇಳುತ್ತೇನೆ. ಈ ಬಗ್ಗೆ ಆದರೆ ನಾನು ಪ್ರಾಕ್ಸಿ ವಾಕ್ ಮಾಡುವುದಿಲ್ಲ. ನಾನು ಹಿಂದಿನಿಂದ ಕಾವ್ಯ ಚಳವಳಿ ಬೆನ್ನಿಗೆ ಚೂರಿ ಹಾಕುವುದಿಲ್ಲ. ನೇರವಾಗಿ ಹೋರಾಡುತ್ತೇನೆ. ಅದೇ ನನ್ನ ಚಳವಳಿಗೆ ವ್ಯಕ್ತಿತ್ವದ ಹೆಗ್ಗುರುತು. ಸ್ಫೂರ್ತಿ ಇಲ್ಲಿಂದ ಸಿಕ್ತು ಅನ್ನೋದು ಬಹಳ ಮಹತ್ವದ್ದು. ಇದು ಒಂದು ಶಾಸ್ತ್ರೀಯ ಕ್ಲಾಸಿಕಲ್ ಸರ್ಕಾರದಲ್ಲಿ ಶಾಸ್ತ್ರೀಯ ಚೀನಿ ಮತ್ತು ಒಳ್ಳೆಯವರಿದ್ದಾರೆ. ಜಪನೀಸ್ ಕಾವ್ಯದಿಂದ ಶಿಕ್ಷಣ ಇಲಾಖೆಯಲ್ಲಿ ಒಳ್ಳೆಯವರಿದ್ದಾರೆ. ಕಾವ್ಯ ಚಳವಳಿಯಾಗಿದೆ. ಸರ್ಕಾರದೊಂದಿಗೆ ಪೊಯಿಟಿಕ್ ಮೂವ್ಮೆಂಟ್ ಸಹಕಾರ ನೀಡುವ took techniques from the ರಾಷ್ಟ್ರವಾದಿ classical ಚೀನಿ ಸಂಘಟನೆಗಳಲ್ಲಿ ಕೆಲಸ ಮಾಡುವ ಹಿರಿಯರು ಒಳ್ಳೆಯವರಿದ್ದಾರೆ. ಅವರ ಬಗ್ಗೆ ನನಗೆ ಸದಾಭಿಪ್ರಾಯವಿದೆ. ಎಜ್ರಾ ಪೌಂಡ್ ಅನ್ನು ಓದಬೇಕು ಅಂದ್ರೆ ನಮ್ಮಲ್ಲಿ ಬಹಳ ತಾಳ್ಮೆ ಇರಬೇಕು. ಎಜ್ರಾ ಪೌಂಡ್ ಅನ್ನು ಕುರಿತು ನನ್ನ ಮಾತುಗಳು, ನನ್ನ ಬರಹ, ನನ್ನ ಉಪನ್ಯಾಸ, ತಾಳ್ಮೆ ಬೇಕು. ನನ್ನ ಕಥೆಯನ್ನು ಹೇಳುವಾಗೆ, ಕಾದಂಬರಿಯನ್ನು ಹೇಳುವಾಗೆ, ಸೈದ್ಧಾಂತಿಕ ನಿಷ್ಠತೆಯ ಬಗ್ಗೆ, ಎಜ್ರಾ ಪೌಂಡ್ ಅನ್ನು ದೇಶಭಕ್ತಿಯ ಬಗ್ಗೆ ಸ್ಪಷ್ಟವಾಗಿ ಮಾತನಾಡುತ್ತೇನೆ. ಅವನ ಪ್ರಯೋಗಶೀಲತೆಯ ಕುರಿತು ನನ್ನ ಬಗ್ಗೆ ನಾನು ಹೇಳುವ ಅಗತ್ಯವಿಲ್ಲ. ಹೇಳಲಿಕ್ಕೆ ಸಾಧ್ಯವಿಲ್ಲ. ಸಾಕಷ್ಟು ಕುಲಪತಿ ಹಿತೈಷಿ ಗ್ಯಾಂಗ್ ಅವನನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನನ್ನ ಕೆಲವು ಅವಕಾಶಗಳಿಂದ ನನ್ನನ್ನು ವಂಚಿತನನ್ನಾಗಿ ಮಾಡಬಹುದು. ಒಂದು ನನ್ನ ವಿರುದ್ಧ ಷಡ್ಯಂತ್ರ ಹಿಡಿಯಬಹುದು. ಕಾವ್ಯ ನನ್ನ ತಾಟಿನಲ್ಲಿರುವ ಅನ್ನವನ್ನು ಇರಬೇಕು, ಕಸಿದುಕೊಳ್ಳಬಹುದು. ಆದರೆ ನನ್ನ ಹಣೆಬರವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಏನಿತ್ತು ಅಂದ್ರೆ ಸ್ಪಷ್ಟತೆ, ಹೀಗಾಗಿ ಕ್ಲಾರಿಟಿ ನಾನು ಇರಬೇಕು. ಸಂಯಮದಿಂದ, ನಿಖರತೆ ಇರಬೇಕು. ತಾಳ್ಮೆಯಿಂದ ಇದ್ದುಕೊಂಡು
ಕ್ಲಾರಿಟಿ, ಪ್ರಿಸಿಷನ್, ಕುಲಪತಿಯ ಬಗೆಗೆ ಆಗಲಿ ಹಿತೈಷಿಯ ಬಗೆಗೆ ಆಗಲಿ ಯಾವ ಮಾತು ಆಡದೆ ಈ ಮೂರು ಅವರ ವಿರುದ್ಧ ಯಾರಿಗೂ ಯಾವ ದೂರು ನೀಡದೆ ಎಲ್ಲ ಕಷ್ಟವನ್ನು ಕಾಣಬಹುದು, ಅಪಮಾನವನ್ನು ನಿಂದೆಯನ್ನು ಮೊದಲನೆಯದು ಸಹಿಸಿಕೊಂಡು ಕ್ಲಾರಿಟಿ, ಎರಡನೆಯದು ನಿಖರತೆ, ಕುಲಪತಿಯಾಗುವ ನನ್ನ ಮೂರನೇದು ಕನಸನ್ನು ಅರಿಸಿಕೊಂಡು ಹೋಗುತ್ತೇನೆ. ನಾನು ಅದನ್ನ ಮಿತ ಭಾಷೆ ಅಂತ ಅಂತಾನೆ. ಕುಲಪತಿ ಆಗಬೇಕೆಂಬುದು ನನ್ನ ಅಂದ್ರೆ ಕವಿ ನನಗೆ ಕುಲಪತಿಯಾಗುವ ಆಸೆ ಇದೆ, ಆದರೆ ಕುಲಪತಿ ಆಗಲೆಂದೇ ಹುಟ್ಟಿದವನಲ್ಲ. ಶಬ್ದದ ಮಹತ್ವದ ಕುಲಪತಿ ಹುದ್ದೆಗಾಗಿ ನಾನು ಪ್ರತಿಯೊಂದು ಶಬ್ದದ ಮಹತ್ವ ಗೊತ್ತಿರದಿದ್ದರೆ ಅವನು ರಾಷ್ಟ್ರಪ್ರೇಮವನ್ನು, ರಾಷ್ಟ್ರಭಕ್ತಿಯನ್ನು ಮೆರೆಯುತ್ತಿಲ್ಲ. ಬಹಳ ಸಮರ್ಥವಾಗಿ ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆ ನನ್ನ ರಕ್ತದಲ್ಲಿದೆ. ನನ್ನ ಹುಟ್ಟಿನಿಂದ ಬಂದಿದೆ. ನಾನು ಹುಟ್ಟುತ್ತಲೇ ರಾಷ್ಟ್ರವಾದಿಯಾಗಿದ್ದೇನೆ, ರಾಷ್ಟ್ರವಾದಿಯಾಗಿ ಸಾಯುತ್ತೇನೆ. ಎಕಾನಮಿ ಬಗೆಗೆ ಗೊತ್ತಾಗ್ತದೆ. ರಾಷ್ಟ್ರದ ಮುಂದೆ ಕೆಲವು ಕುಲಪತಿ ಕೆಲವೇ ಕೆಲವು ದೊಡ್ಡ ಹುದ್ದೆ, ದೊಡ್ಡ ವಿಚಾರವನ್ನ ಒಬ್ಬ ರಾಷ್ಟ್ರವಾದಿ, ಪಡಿಸಲಿಕ್ಕೆ ಒಬ್ಬ ಅಪ್ಪಟ ರಾಷ್ಟ್ರವಾದಿ ಆಗಿತ್ತು. ಯಾವ ದೃಷ್ಟಿಯಿಂದ ಈ ಕಾವ್ಯ ಸ್ಥಾನಮಾನದಲ್ಲಿ ಒಬ್ಬ ಕುಲಪತಿಗಿಂತ ಪೌಂಡನ ಪ್ರಕಾರ ಕಡಿಮೆ ನಮ್ಮನ ಅನುಕ್ರಮ ಅಲ್ಲ, ಕಡಿಮೆಯಾಗಿರುತ್ತಾನೆ. ಸಂಗೀತ ಪದಗುಚ್ಛದ ಅನುಕ್ರಮದಲ್ಲಿ ರಚಿಸಲಾಗಿದೆ. ಇದು ಸಾಂಪ್ರದಾಯಿಕ ಪ್ರಾಸ ಮತ್ತು ಮೀಟರ್ ಅನ್ನು ತ್ಯಜಿಸುತ್ತದೆ ಅಂತ ಅವನು ಹೇಳ್ತಾನೆ. ಕನ್ವೆನ್ಷನಲ್ ಪೋಯಿಟ್ರಿ ಅನ್ನೋದೇವಲ್ಲ, ಕುಲಪತಿ ಹಿತೈಷಿ ಟ್ರೆಡಿಷನಲ್ ಪೋಯಿಟ್ರಿಯಲ್ಲಿ ಏನಿರ್ತದೆ ಅಂದ್ರೆ ಒಂದು ಕನ್ವೆನ್ಷನಲ್ ರೈಮ್ ಸ್ಕೀಮ್ ಇರ್ತದೆ, ಮೀಟರ್ ಇರ್ತದೆ. ಎರಡನ್ನೂ ಈ ಕಾವ್ಯ ಬಿಟ್ಕೊಡ್ತದೆ ಅಂತ ಅವನು. ಕೆಲವು ಜನ ಹಿರಿಯರಲ್ಲಿ ಸಂದೇಹ ಹುಟ್ಟುವಂತೆ ಮಾಡಬಹುದು, ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಬಹುದು, ಕವಿಗಳು ಏಕೆಂದರೆ ಅವರು ಅಧಿಕಾರದಲ್ಲಿದ್ದಾರೆ, ಅಲಂಕಾರಿಕ ಭಾಷೆಯನ್ನ ಅವರು ಮತ್ತು ಅಧಿಕಾರ ಕೇಂದ್ರದ ಮಾಡ್ತಾರೆ, ಡಿಸ್ರಿಗಾರ್ಡ್ ಜೊತೆಗಿದ್ದಾರೆ. ದಿ ವಿಕ್ಟೋರಿಯನ್ ಕಲರ್. ಹೀಗಾಗಿ ಅವರು ನನ್ನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಭಾಷೆಯನ್ನ ರೂಪಿಸಬಹುದು, ಆದರೆ ಆತನ ಸ್ನೇಹಿತರು ಬಹಳ ದಿನ ನಿಲ್ಲುವುದಿಲ್ಲ. ಕವಿಗಳು ಅದನ್ನ ಬಿಟ್ಕೊಡ್ತಾರೆ. ಜನರು, ಸರ್ಕಾರ, ಪದಗಳಲ್ಲಿ ಸಂಘ ಸಂಸ್ಥೆಗಳು, ಇರುವುದನ್ನು ಹೇಳುವ ರಾಷ್ಟ್ರವಾದಿಗಳು, ಅವರು ಆರಿಸಿಕೊಂಡು ರಾಷ್ಟ್ರವಾದಿ ಸಂಘಟನೆಗಳು ಮತ್ತೊಮ್ಮೆ ನನ್ನ ಕೆಲಸವನ್ನು ನೋಡುತ್ತಿವೆ, ಸಾಧ್ಯವಾದಷ್ಟು ಮಾತುಗಳನ್ನು ಕೇಳುತ್ತಿವೆ, ಕಡಿಮೆ ಪದಗಳಲ್ಲಿ ನನ್ನ ಉಪನ್ಯಾಸಗಳನ್ನು ಆಲಿಸುತ್ತಿವೆ, ನನ್ನ ಬರಹವನ್ನು ಓದುತ್ತಿವೆ. ಹೇಳುವ ಹೊಸ ಶೈಲಿಯನ್ನು ಅವರು ಆರಿಸಿಕೊಂಡ್ರು. ಇದಕ್ಕೆ ನಾನು ಒಂದು ಸಣ್ಣ ನನ್ನ ಕೆಲಸ ಸರಿಯಾಗಿ ಮಾಡಿಕೊಂಡು ಹೋಗಬೇಕು ಕೊಡ್ತೇನೆ. ಸೊ ಈ ಪೌಂಡನ ಶೈಲಿ ಕುಲಪತಿ ಹುದ್ದೆಗೆ ಕಾವ್ಯದ ನೇಮಕಾತಿ ಆದೇಶ ಸಮಾನತೆಯ ಬಂದಾಗಲೆಲ್ಲ ನಾನು ಕುಲಪತಿ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತೇನೆ, ಹಿರಿಯರನ್ನು ಸಂಪರ್ಕಿಸುತ್ತೇನೆ, ಸಂದರ್ಶನಕ್ಕೆ ಹಾಜರಾಗುತ್ತೇನೆ, ಒಳ್ಳೆಯ ರೀತಿಯಲ್ಲಿ ಸಂದರ್ಶನ ನೀಡುತ್ತೇನೆ, ಪ್ರೀತಿ ಇತ್ತು ಮತ್ತು ಅದರ ಪ್ರಭಾವ. ಕುಲಪತಿಯಾಗಿ ನೇಮಕಗೊಂಡರೆ ಸಂತೋಷ ಪಡುತ್ತೇನೆ, ನೇಮಕಗೊಳ್ಳುತ್ತಿದ್ದರೆ ಚಳವಳಿಗಳ ಬಗ್ಗೆ ಬೇಸರ ಪಡುವುದಿಲ್ಲ, ಮತ್ತೆ ಕಾಯುತ್ತೇನೆ. ಒಂದು ಲಿಟರರಿ ಮೂವ್ಮೆಂಟ್ ಕೊನೆಗೂ ನಾನು ಎರಡು ದೇಶದಲ್ಲಿ ಕುಲಪತಿ ಇಂಗ್ಲೆಂಡ್ ನನಗೆ ಚಿಂತೆ. ಒಂದು ಇಮೇಜಿಸ್ಟ್ ಈಗಾಗಲೇ ನಾನು ಮೂವ್ಮೆಂಟ್ ಕೂಡ ಅನೇಕ ಅವಕಾಶಗಳಿಂದ ಚಳವಳಿಯಾಗಿತ್ತು, ಇನ್ನೊಂದು ಸಾಹಿತ್ಯದ ಚಳವಳಿಯಾಗಿತ್ತು. ಸೊ ಇಲ್ಲಿವರೆಗೆ ನನಗೆ ಒಂದು ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂದಿಲ್ಲ. ತನ್ನ ಬರಹದ ಮೂಲಕ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ರಾಷ್ಟ್ರೀಯ ಸಾಹಿತ್ಯ ಚಳವಳಿಯನ್ನ ಕಾಂಗ್ರೆಸ್ ಪಕ್ಷ ನನ್ನನ್ನು ಹುಟ್ಟುಹಾಕ್ತಾನೆ. ಅಸ್ಪೃಶ್ಯನಂತೆ ಅನೇಕ ನಿದರ್ಶನಗಳು ಇವೆ. GM ಹಾಪ್ಕಿನ್ಸ್ ರಾಷ್ಟ್ರವಾದಿ ಭಾರತೀಯ ರಾಷ್ಟ್ರವಾದಿ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ನನಗೆ ಯಾವುದೇ ನನ್ನನ್ನು ಗುರುತಿಸಲಿಲ್ಲ. ಇಲ್ಲಿವರೆಗೆ ಯಾವ ಸರ್ಕಾರವೂ ನನ್ನನ್ನು ಗುರುತಿಸಿಲ್ಲ. ಯಾವ ಸರ್ಕಾರವೂ ನನಗೆ ಒಂದು ಕನಿಷ್ಠ ಜವಾಬ್ದಾರಿಯನ್ನು ನೀಡಿಲ್ಲ, ಯಾವುದೇ ಸವಲತ್ತನ್ನು ನೀಡಿಲ್ಲ. ಈಗ ನಾನು ಕುಲಪತಿ ಆದರೆ ನನ್ನ ಉಪನ್ಯಾಸದ ನಾನು ಒಂದು ಸರ್ಕಾರದಿಂದ ಪಡೆಯುತ್ತಿರುವ ಮೊದಲ 2 ಸಾಲಿನ ಒಂದು ಕವನವನ್ನ ಚರ್ಚೆ ಮಾಡ್ತೇನೆ. ಆಮೇಲೆ ಅವನ ಮಹಾಕಾವ್ಯದ ಮೊದಲ ಖಂಡದ ಮೊದಲ ನನಗೆ ಬೇಸರವಿಲ್ಲ. ನಾನು ಚರ್ಚೆ ಮಾಡುತ್ತೇನೆ. ಅಷ್ಟು ಕಾಲ ಎಲ್ಲವನ್ನು ನಿರ್ಧರಿಸುತ್ತದೆ. ಒಂದು ಕವನ ನೋಡಿ. ಇನ್ ಎ ಸ್ಟೇಷನ್ ಎಟ್ ದಿ ಮೆಟ್ರೋ, ಮೋಸಗಾರರು ಟಕ್ಕರು. ಇನ್ ಎ ಸ್ಟೇಷನ್ ಎಟ್ ದಿ ಮೆಟ್ರೋ, ಮೆಟ್ರೋ ಹೊಡೆದಲಿಸಿದವರು ಮೆರೆಯುತ್ತಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಎಂಬುದು ಅವನ ಒಂದು ಬಹಳ ಮಾರ್ಕ್ಸ್ವಾದಿ ಕವನದ ಶೀರ್ಷಿಕೆ. ಜಾತ್ಯತೀತ
ಧರ್ಮ ಸಹಿಷ್ಣುತೆಯ ಮುಖವಾಡ ಧರಿಸಿದವರು ನನ್ನನ್ನು ತುಳಿಯುತ್ತಿದ್ದಾರೆ. ನೀವು ಇನ್ನೊಂದು ಕಡೆ ಪ್ರಾಯಶಃ ರಾಷ್ಟ್ರವಾದಿ ಊಹೆ ಮಾಡಿಕೊಳ್ಳ ರಾಷ್ಟ್ರೀಯತೆಯ ಮುಖವಾಡ ಧರಿಸಿದ ಕೇವಲ 2 ಸಾಲುಗಳ ಒಂದು ಕವನ. ಕುಲಪತಿ ಮತ್ತು ಹಿತೈಷಿ ಅಂತ ಇದು ಇಮೇಜಸ್ ಚಳವಳಿ ಅಂತ ನಾನು ಹೇಳಿದ್ನಲ್ಲ, ಇಮೇಜಸ್ ಚಳವಳಿ ಮತ್ತು ಅದರ ಪ್ರಾತಿನಿಧ್ಯವನ್ನ ರಾಷ್ಟ್ರ ವಿರೋಧಿಗಳು ಈ ಕವಿತೆ ನಮಗೆ ನೆರವಾಗ್ತದೆ. ಟು ಎಕ್ಸ್ಪ್ಲೇನ್ ಇಮೇಜಿಸ್ಟ್ ಮೂವ್ಮೆಂಟ್ ಭ್ರಷ್ಟರು ಅಂಡ್ ದ ಥಿಂಗ್ಸ್ ದಟ್ ಇಟ್ ರೆಪ್ರೆಸೆಂಟ್ಸ್. ನೀತಿಗೆಟ್ಟವರು, ಈ ಕವನ ನಮಗೆ ಕುಲಗೆಟ್ಟವರು ಸಹಾಯ ಮಾಡ್ತದೆ ನನ್ನನ್ನು ತುಳಿಯಲು ಮತ್ತು ಇದು ಈ ಅವಧಿಯ ಅತ್ಯಂತ ಈ 2 ಶಕ್ತಿಗಳನ್ನು ಈ 2 ನಾನು ಸೋಲಿಸಬೇಕಾಗಿದೆ. ಈ 2 ಶಕ್ತಿಗಳನ್ನು ಸೋಲಿಸಿ ಆ ಕಾಲಘಟ್ಟದ ಅತ್ಯಂತ ಮಹತ್ವದ ಅಸ್ತಿತ್ವವನ್ನು ಗಟ್ಟಿಗೊಳಿಸಿಕೊಳ್ಳಬೇಕಾಗಿದೆ ಎಂದು ಅನೇಕ ಜನ ವಿಮರ್ಶಕರು ಒಪ್ಪಿಕೊಂಡಿದ್ದಾರೆ. ಅವರು ಮಾಡುವ ಕಿತಾಪತಿ ನಾನು ಕೇವಲ ಮಾಡಬೇಕಾಗಿಲ್ಲ. 2 ಸಾಲುಗಳಷ್ಟು ಅವರಂತೆ ನಾನು ಯಾರ ವಿರುದ್ಧವೂ 2 ತಂತ್ರ ಕುತಂತ್ರ ಷಡ್ಯಂತ್ರ ಹೆಣೆಯುವ ಅಗತ್ಯವಿಲ್ಲ. ಈ ಕವನ ನಾನು ಯಾರ ತೇಜೋವಧಿಯನ್ನು ಮಾಡುವುದಿಲ್ಲ. ಪೋಯಿಟ್ರಿ ನನ್ನ ಪಾಲಿನ ಕೆಲಸವನ್ನು ನಾನು ನಿಷ್ಠೆಯಿಂದ ದಕ್ಷತೆಯಿಂದ ಮಾಡಿಕೊಂಡು ಹೋಗುತ್ತೇನೆ. ವಿಭಾಗದ ಮುಖ್ಯಸ್ಥನಾಗಿದ್ದೇನೆ, ವಿಭಾಗದ ಹಿರಿಯ ಪ್ರಾಧ್ಯಾಪಕನಾಗಿದ್ದೇನೆ. ಮೆಟ್ರೋದಲ್ಲಿ ಒಂದು ಸಣ್ಣ ಕ್ಷಣವನ್ನು ಉಪನ್ಯಾಸಗಳನ್ನು ನೀಡುತ್ತೇನೆ, ಬರಹ ಮಾಡುತ್ತೇನೆ. ಈ ಕವಿತೆಯ ನನ್ನದೇ ಆದ ಒಂದು ಮೆಟ್ರೋ ಸ್ಟೇಷನ್ ವಲಯ ಇದೆ. ಮೆಟ್ರೋ ಸ್ಟೇಷನ್ ದಲ್ಲಿನ ಒಂದು ಅನೇಕ ಜನ ಹಿರಿಯರು ಈ ಕವಿತೆ 99% ಅಂದ್ರೆ ರಾಷ್ಟ್ರವಾದಿ ತನ್ನದೇ ಆದ ಶೈಲಿಯಲ್ಲಿ ತನ್ನದೇ ಆದ ಸಂಘಟನೆಗಳ ಪ್ರಮುಖರು ಮೆಟ್ರೋ ಸ್ಟೇಷನ್ ಒಂದು ನನ್ನ ಸಣ್ಣ ಜೊತೆಗಿದ್ದಾರೆ. ಅನುಭವವನ್ನ ಈ 2 ಸಾಲಿನ ಸರ್ಕಾರದೊಂದಿಗೆ ಕವನದಲ್ಲಿ ಮಂತ್ರಿಗಳೊಂದಿಗೆ ನನಗೆ ಯಾವುದೇ ನೇರವಾದ ಸಂಪರ್ಕವಿಲ್ಲ. ಆದರೂ ಇಂಗ್ಲಿಷ್ನಲ್ಲಿ ಅವರು ನನ್ನ ಜೊತೆಗಿದ್ದಾರೆ ಎಂಬ ಭಾವನೆ ನನಗಿದೆ. ಸ್ಟೇಷನ್ ಎಟ್ ದಿ ಮೆಟ್ರೋ ಟೈಟಲ್. ರಾಷ್ಟ್ರವನ್ನು ಪ್ರೀತಿಸುವ, ರಾಷ್ಟ್ರವನ್ನು ಗೌರವಿಸುವ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮದ ಕಿಡಿಯನ್ನು ತಮ್ಮ ಎದೆಯಲ್ಲಿ ಹೊತ್ತಿಸಿಕೊಂಡು ಸಮರ್ಪಣಾ ಭಾವದಿಂದ ರಾಷ್ಟ್ರಕ್ಕಾಗಿ ದುಡಿಯುತ್ತಿರುವ ಕೋಟ್ಯಂತರ ಜನರು ನನ್ನ ಕೆಲಸವನ್ನು ಇಷ್ಟಪಡುತ್ತಾರೆ. 2ನೇ ಸಾಲು, ಹೀಗಾಗಿ ನಾನು ಅಧಿಕಾರದ ಆಸೆಯನ್ನು ನನ್ನ ಮನಸ್ಸಿನಿಂದ ಕಿತ್ತು ಹಾಕುತ್ತೇನೆ. ಕನ್ನಡದಲ್ಲಿ ಅನುವಾದ, ಕುಲಪತಿ ಆಗುವ ಜನಸಮೂಹದಲ್ಲಿ ಬಯಕೆಯನ್ನು ಈ ಮುಖಗಳ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ ನನ್ನ ಕೆಲಸವನ್ನು ಮಾಡುತ್ತೇನೆ. ಪ್ರೇತ ಭೂತ ಅನ್ಬಹುದು. ಜನಸಮೂಹದಲ್ಲಿ ಅಥವಾ ಜನಸಂದಣಿಯಲ್ಲಿಯ ಮುಖಗಳ ಅವಕಾಶ. 2ನೇದು, ನನ್ನನ್ನು ಹುಡುಕಿಕೊಂಡು ಬಂದಾಗ, ಕಪ್ಪು ಕೊಂಬೆಯ ಹುದ್ದೆಗಳು ನನ್ನನ್ನು ಹುಡುಕಿಕೊಂಡು ಬಂದಾಗ ಒದ್ದೆಯಾದ ನಾನು ಕಪ್ಪು ಕೊಂಬೆಯ ಮೇಲೆ ಅವುಗಳನ್ನು ಗೌರವದಿಂದ ಸ್ವೀಕರಿಸಿ The apportion of these faces ಅಧಿಕಾರದ ಸದ್ಬಳಕೆ ಮಾಡಿಕೊಂಡು petals on a wet black bow. ದೇಶದಲ್ಲಿ ರಾಷ್ಟ್ರೀಯತೆಯನ್ನು, ರಾಷ್ಟ್ರೀಯ ಮನೋಭಾವನೆಯನ್ನು, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮವನ್ನು ಜನರಲ್ಲಿ ಬಿತ್ತಲು, ಬೆಳೆಸಲು ಯುರೋಪಿನ ಕವಿಗಳ ಪ್ರಯತ್ನಿಸುತ್ತೇನೆ. ವಿಮರ್ಶಕರ ಮೇಲೆ, ಓದುಗರ ಮೇಲೆ ಇದೇ ನನ್ನ ಗುರಿ, ಗಾಢವಾದ ಇದೇ ನನ್ನ ಎಂದರೆ ಅಂತಿಮ ಗುರಿ ಒಪ್ಪಿಕೊಳ್ಳಲೇಬೇಕಾಗ್ತದೆ ಎಂದು ಪ್ರಕಾಶ್ ತಮ್ಮಷ್ಟು ಕವನವನ್ನ ಅಂದುಕೊಂಡ. ಸಂಕ್ಷಿಪ್ತದಲ್ಲಿ ವಿಶ್ಲೇಷಣೆ ಮಾಡುವ ಕೆಲಸವನ್ನ ನಾನು ಮಾಡ್ತೇನೆ. ಈ ಹೊತ್ತಿಗೆ ಇಲ್ಲಿ ಒಬ್ಬ ನಿರೂಪಕ ಇದ್ದಾನೆ. ಹೈದರಾಬಾದಿನ ಒಬ್ಬ ನಿರೂಪಕ, ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಕುಲಪತಿಯ ನೇಮಕಾತಿ ನಿರೂಪಕ ಹೊರಬಿದ್ದಿತು. ಕಿಕ್ಕಿರದ ಸುರಂಗ ಮಾರ್ಗ ನಿಲ್ದಾಣದಲ್ಲಿ ಮುಖಗಳನ್ನು ಗಮನಿಸುತ್ತಾನೆ. ಒಂದು ಮೆಟ್ರೋದಲ್ಲಿ ಜನರು, 100 ಜನರು, 1000 ಜನರು, ಲಕ್ಷಾಂತರ ಜನರು, ಹೀಗೆ ನೀವು ಊಹೆ ಮಾಡಿಕೊಳ್ಬಹುದು. ಆ ಜನರ ಮುಖಗಳನ್ನ ಅವನು ಗಮನಿಸ್ತಾನೆ. ಇದು ಕಪ್ಪು ಕೊಂಬೆಯ ಮೇಲೆ ಒದ್ದೆಯಾದ ದಳಗಳ ಚಿತ್ರವನ್ನು ಸೃಷ್ಟಿಸುತ್ತದೆ. ಒಂದು ಕಡೆ ಏನಿದೆ, ಮೆಟ್ರೋ ಇದೆ, ಒಂದು ನಗರ, ಒಂದು ಪಟ್ಟಣ, ಒಂದು ನಗರದಲ್ಲಿರ್ತಕ್ಕಂಥ ಒಂದು ಮೆಟ್ರೋದಲ್ಲಿರ್ತಕ್ಕಂಥ ಜನರ ಮುಖಗಳು, ಆ ಜನರ ಮುಖಗಳ ಪ್ರೇತ ಒಂದು ಕಡೆ. 2ನೇ ಕಡೆ ಒಂದು ಕಪ್ಪು ಕೊಂಬೆಯ ಮೇಲೆ ಒದ್ದೆಯಾದ ದಳಗಳು, ವೆಟ್ ಪೆಟಲ್ಸ್. ಈ ಚಿತ್ರವನ್ನ ಮೊದಲನೇ ಸಾಲು 2ನೇ ಸಾಲಿನ ಚಿತ್ರವನ್ನು ಸೃಷ್ಟಿಸುತ್ತದೆ. ಇದು ನಗರ ಮತ್ತು ನೈಸರ್ಗಿಕ ಪ್ರಪಂಚಗಳನ್ನು ಅಕ್ಕಪಕ್ಕದಲ್ಲಿಟ್ಟು ನೋಡುತ್ತದೆ. ಜಕ್ಸ್ಟಪೋಸಿಷನ್ ಅಂತೀವಲ್ಲ ನಾವು. ನಗರ ಮತ್ತು ನೈಸರ್ಗಿಕ ಪ್ರಪಂಚ, ನ್ಯಾಚುರಲ್ ವರ್ಲ್ಡ್. ಯಾವುದು ನ್ಯಾಚುರಲ್ ವರ್ಲ್ಡ್ ಅಂತಂದ್ರೆ ಅದು ಕಪ್ಪು ಕೊಂಬೆ ಮತ್ತು ದಡಗಳು. ಇದು ಪ್ರಕೃತಿ. ಇದು
ನೈಸರ್ಗಿಕ ಪ್ರಪಂಚ. ಒಂದು ನೈಸರ್ಗಿಕ ಪ್ರಪಂಚ ಇದೆ ಒಂದು ಕಡೆ, ಇನ್ನೊಂದು ಕಡೆ ನಗರ ಪ್ರಪಂಚ ಇದೆ. ಸೊ ನಗರ ಪ್ರಪಂಚ ಮತ್ತು ವೈಜ್ಞಾನಿಕ ಪ್ರಪಂಚಗಳನ್ನ ಅಕ್ಕಪಕ್ಕದಲ್ಲಿಟ್ಟು ಅವುಗಳನ್ನ ಹೋಲಿಕೆ ಮಾಡಿ ನೋಡ್ತಾನೆ ಕವಿ. ಇವುಗಳನ್ನ ಅಕ್ಕಪಕ್ಕದಲ್ಲಿಟ್ಟು ನೋಡುತ್ತಾ ಒಂದು ಅದ್ಭುತವಾದ ಸ್ಮರಣೀಯ ಚಿತ್ರವನ್ನ ಸೃಷ್ಟಿಸುತ್ತಾನೆ. ಎರಡೂ ಸೇರಿ ಒಂದು ಅದ್ಭುತವಾದಂತ ಚಿತ್ರವನ್ನ ಸೃಷ್ಟಿಸುತ್ತದೆ. ಅದೇ ಇಮೇಜ್. ಅವನ ನಂಬಿಕೆ ಏನಾಗಿತ್ತು ಅಂತಂದ್ರೆ, ಸ್ಪಷ್ಟತೆ ಇರಬೇಕು, ನಿಖರತೆ ಇರಬೇಕು, ಮಿತಭಾಷೆ ಇರಬೇಕು, ಮತ್ತು ಒಂದು ಚಿತ್ರ ಅಂದ್ರೆ ಒಂದು ಮೆಟಫರ್ ಅಂತೀವಲ್ಲ ನಾವು, ರೂಪಕ. ಇಮೇಜ್ ಅಂದ್ರೆ ರೂಪಕದಂತೆ ಇಮೇಜ್ ಒಂದು ಪರ್ಸೆಪ್ಷನ್ ಅನ್ನ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಸುತ್ತದೆ ಎಂದು ಅವನು ಬಲವಾಗಿ ನಂಬಿದ್ದ. ಈಗ ಮೊದಲನೇ ಸಾಲಿನ ವಿಶ್ಲೇಷಣೆಯನ್ನ ಮಾಡೋಣ. ಮೊದಲನೇ ಸಾಲು, ಜನಸಂದಣಿಯಲ್ಲಿ ಈ ಮುಖಗಳ ಭೂತ. ಅಂದ್ರೆ ಜನದಟ್ಟಣೆಯ ಜಾಗದಲ್ಲಿ ಮುಖಗಳ ಅಸಾಮಾನ್ಯ, ಬಹುತೇಕ ಅಲೌಕಿಕ ಗೋಚರಿಸುವಿಕೆಯ ಅರ್ಥವನ್ನು ಇದು ಸ್ಥಾಪಿಸುತ್ತದೆ. ಮೊದಲನೇ ಸಾಲು ಯಾವ ಅರ್ಥವನ್ನ ನಮ್ಗೆ ಕೊಡುತ್ತದೆ ಅಂತಂದ್ರೆ, ಒಂದು ಅಲೌಕಿಕವಾದ ಗೋಚರಿಸುವಿಕೆಯ ಅರ್ಥವನ್ನ ಇದು ಸ್ಥಾಪಿಸುತ್ತದೆ. ಅಂದ್ರೆ ಜನದಟ್ಟಣೆಯ ಜಾಗದಲ್ಲಿ ಮುಖಗಳ ಅಸಾಮಾನ್ಯ, ಅಲೌಕಿಕ ಗೋಚರಿಸುವಿಕೆಯ ಅರ್ಥವನ್ನು ಇದು ಸ್ಥಾಪಿಸುತ್ತದೆ. ಅಂದ್ರೆ ಒಂದು ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಸಾವಿರಾರು ಜನರಿದ್ದಾರೆ, ಲಕ್ಷಾಂತರ ಜನರಿದ್ದಾರೆ. ಅವರ ಮುಖಗಳ ಭೂತ ಏನನ್ನ ಸ್ಥಾಪನೆ ಮಾಡ್ತದೆ ಅಂತಂದ್ರೆ, ಅದು ಒಂದು ಅಲೌಕಿಕವಾದಂತ ಮತ್ತು ಗೋಚರಿಸುವಿಕೆಯ ಅರ್ಥವನ್ನ ಅದು ಸ್ಥಾಪಿಸುತ್ತದೆ. ಅಲೌಕಿಕವಾದ ಅರ್ಥವನ್ನ ಮತ್ತು ಗೋಚರಿಸುವಿಕೆಯ ಅರ್ಥವನ್ನ ಈ ಒಂದು ಇಮೇಜ್ ಸ್ಥಾಪನೆ ಮಾಡ್ತದೆ. ಮೊದಲ ಸಾಲಿನಲ್ಲಿ ಒಂದು ಇಮೇಜ್ ಇದೆ, ಅದೇನಂದ್ರೆ ಮೆಟ್ರೋ ಸ್ಟೇಷನ್, ಜನರು, ಮುಖಗಳು ಮತ್ತು ಅದು ಪ್ರೇತ. ಮತ್ತು ಎರಡನೇ ಸಾಲಿನಲ್ಲಿ ಒಂದು ಚಿತ್ರ ಇದೆ, ಒಂದು ಇಮೇಜ್ ಇದೆ. ಅದೇನಂತಂದ್ರೆ ಒಂದು ಕೊಂಬೆ, ಕಪ್ಪು ಕೊಂಬೆ, ಅದರ ಮೇಲೆ ಒದ್ದೆಯಾದ ದಳಗಳು. ಈ ಅಪಾರ್ಷನ್ ಎಂಬ ಪದ ಏನಿದೆಯಲ್ಲ, ಅಪಾರ್ಷನ್ ಎಂಬ ಪದ ಕ್ಷಣಿಕ, ಭೂತದ ನೋಟವನ್ನು ಸೂಚಿಸುತ್ತದೆ. ಅಂದ್ರೆ ಪ್ರೇತದ ನೋಟವನ್ನು ಸೂಚಿಸುತ್ತದೆ. ಕ್ಷಣಿಕತೆಯನ್ನ ಅಂದ್ರೆ ಟ್ರಾನ್ಸಿಟರಿನೆಸ್ ಅನ್ನ ಸೂಚಿಸುತ್ತದೆ. ಇದು ಮೊದಲನೇ ಸಾಲು. ಎರಡನೇ ಸಾಲು ಕಪ್ಪು ಕೊಂಬೆಯ ಮೇಲೆ ಒದ್ದೆಯಾದ ದಳಗಳು. ಇದು ಎರಡನೇ ಸಾಲು. ಕಪ್ಪು ಕೊಂಬೆಯ ಮೇಲೆ ಒದ್ದೆಯಾದ ದಳಗಳು. ಇದು ದುರ್ಬಲತೆ ಮತ್ತು ಅಶಾಶ್ವತತೆಯ ಪ್ರಬಲ ಚಿತ್ರವನ್ನು ಸೃಷ್ಟಿಸುತ್ತದೆ. ಜೀವನದ ಒಂದು ಗಾಢವಾದ ಸತ್ಯವನ್ನ, ಬದುಕಿನ ಗಾಢವಾದ ಸತ್ಯವನ್ನ, ಜಗತ್ತಿನಲ್ಲಿ, ವಿಶ್ವದಲ್ಲಿ ಇರಬೇಕಾದಂತ ಒಂದು ಗಾಢವಾದ ಸತ್ಯವನ್ನ ಈ ಎರಡು ಇಮೇಜಸ್ಗಳ ಮೂಲಕ, ಇವೆರಡು ಚಿತ್ರಗಳ ಮೂಲಕ ಎಜ್ರಾ ಪೌಂಡ್ ನಮ್ಗೆ ಕಟ್ಟಿಕೊಡ್ತಾನೆ. ಎರಡನೇ ಸಾಲಿನಲ್ಲಿ ದುರ್ಬಲತೆ ಮತ್ತು ಅಶಾಶ್ವತೆಯ ಪ್ರಬಲ ಚಿತ್ರವನ್ನ ಅವನು ಸೃಷ್ಟಿಸುತ್ತಾನೆ. ಇದು ಮುಖಗಳ ಮತ್ತು ಮರದ ಕೊಂಬೆಯ ಮೇಲಿನ ದಳಗಳ ನಡುವಿನ ಸೂಕ್ಷ್ಮ ಸಮಾನಾಂತರವನ್ನು ಕೂಡ ಸ್ಥಾಪಿಸುತ್ತದೆ. ಒದ್ದೆಯಾದ ಕಪ್ಪು ಕೊಂಬೆ ಕತ್ತಲು ಮತ್ತು ಕೊಳುವಿಕೆಯನ್ನು ಸೂಚಿಸುತ್ತದೆ. ಒದ್ದೆಯಾದ ಕಪ್ಪು ಕೊಂಬೆ ಅನ್ನೋದಲ್ಲ, ಅದು ಕತ್ತಲನ್ನು ಸೂಚಿಸುತ್ತದೆ ಮತ್ತು ಕೊಳುವಿಕೆಯನ್ನು ಸೂಚಿಸುತ್ತದೆ. ದ ಪ್ರೊಸೆಸ್ ಆಫ್ ಡಿಕೆ ಅದನ್ನು ಕೂಡ ಅದು ಸೂಚಿಸ್ತದೆ. ಆಮೇಲೆ ಈ ಎರಡೂ ಇಮೇಜಸ್ಗಳನ್ನ, ಎರಡೂ ಚಿತ್ರಗಳನ್ನ, ಎರಡೂ ಮೆಟಫರ್ಗಳನ್ನ ಅಕ್ಕಪಕ್ಕದಲ್ಲಿಟ್ಟು ಹೋಲಿಕೆ ಮಾಡಬೇಕಾಗ್ತದೆ. ಆಗ ನಮಗೆ ಒಂದು ತದ್ವಿರುದ್ಧವಾದ ಜಗತ್ತು ನಮ್ಮ ಅನುಭವಕ್ಕೆ ಬರ್ತದೆ. ಎರಡೂ ಸಾಲುಗಳು ಮೆಟ್ರೋ ನಿಲ್ದಾಣದ ನಗರ ಪರಿಸರ ಮತ್ತು ಕೊಂಬೆಯ ಮೇಲಿನ ದಳಗಳ ನೈಸರ್ಗಿಕ ಚಿತ್ರದೊಂದಿಗೆ ಜಕ್ಸ್ಟಪೋಸ್ ಮಾಡುತ್ತದೆ. ಈ ಸನ್ನಿವೇಶ ಓದುಗರ ಮನಸ್ಸಿನಲ್ಲಿ ಅದ್ಭುತವಾದ ಭಾವನೆಯನ್ನು ಹುಟ್ಟಿಸುತ್ತದೆ. ಅನುಭವದ ಕ್ಷಣಿಕ ಸ್ವಭಾವ ಮತ್ತು ಅನಿರೀಕ್ಷಿತ ಸ್ಥಳಗಳಲ್ಲಿ ಕಂಡು ಬರುವ ಸೌಂದರ್ಯವನ್ನು ಅನುಭವಿಸಲು ಓದುಗರನ್ನು ಈ ಕವನ ಆಹ್ವಾನಿಸುತ್ತದೆ. ಅಂದ್ರೆ ಇಟ್ ಇನ್ವೈಟ್ಸ್ ದಿ ರೀಡರ್ ಟು ಸಿ ಟು ಥಿಂಗ್ಸ್. ಒಂದು, ಅನುಭವದ ಕ್ಷಣಿಕ ಸ್ವಭಾವ. ಅನುಭವ ಎನ್ನುವುದೇನಿದೆಯಲ್ಲ, ಅದು ಬಹಳ ಕ್ಷಣಿಕವಾದದ್ದು.
ದ ನೇಚರ್ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಶಾರ್ಟ್ ಲಿವ್ಡ್ ಅಂತಾರೆ ಅವನು. ಅದು ಬದಲಾಗ್ತದೆ, ತೀವ್ರಗತಿಯಲ್ಲಿ ಬದಲಾಗ್ತದೆ. ಅನುಭವದ ಕ್ಷಣಿಕ ಸ್ವಭಾವ. ಎರಡನೆಯದು, ಅನಿರೀಕ್ಷಿತ ಸ್ಥಳಗಳಲ್ಲಿ ನಮಗೆ ಸೌಂದರ್ಯ ಸಿಗ್ತದೆ. ಅನಿರೀಕ್ಷಿತ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್, ಅನಿರೀಕ್ಷಿತ ಸ್ಥಳಗಳಲ್ಲಿ ನಮಗೆ ಸೌಂದರ್ಯ ಸಿಗ್ತದೆ. ಸೊ ಈ ಕವನ ಓದುಗರನ್ನ ಪ್ರೇರೇಪಿಸುತ್ತದೆ, ಓದುಗರಿಗೆ ಒಂದು ಆಹ್ವಾನ ನೀಡುತ್ತದೆ. ನೀವು ಎರಡು ಸಂಗತಿಗಳನ್ನ ಈ ಕವನದಲ್ಲಿ ಗುರುತಿಸಬಹುದು, ಕಂಡುಕೊಳ್ಳಬಹುದು. ಮೊದಲನೇದು ಏನಂತಂದ್ರೆ ಅನುಭವದ ಕ್ಷಣಿಕ ಸ್ವಭಾವ. ಎರಡನೆಯದು, ಬಹಳ ಅನಿರೀಕ್ಷಿತ ಸ್ಥಳಗಳಲ್ಲಿ ನಮಗೆ ಸೌಂದರ್ಯ ಸಿಗ್ತದೆ ಅನ್ನೋದು. ಇದು ಈ ಎರಡು ಸಾಲುಗಳ ಕವನದ ವಿಶ್ಲೇಷಣೆ. ಇನ್ನು ಅವನ ಮಹಾಕಾವ್ಯದ ಬಗ್ಗೆ, ಅವನ ಮಹಾಕಾವ್ಯದ ಅತ್ಯಂತ ಸುದೀರ್ಘವಾದ ಮಹಾಕಾವ್ಯದ ಮೊದಲ ಕೆಲವು ಸಾಲುಗಳ ಬಗ್ಗೆ ನಾನು ಕೆಲವು ಮಾತುಗಳನ್ನ ಆಡೋದಕ್ಕೆ ಬಯಸ್ತೇನೆ. ಇದರ ಶೀರ್ಷಿಕೆ ದ ಕ್ಯಾಂಟೋಸ್. ದ ಕ್ಯಾಂಟೋಸ್ ಅನ್ನೋದು ಎಜ್ರಾ ಪೌಂಡ್ ಬರೆದ ಮಹಾಕಾವ್ಯ. ಒಂದು ಮಾತನ್ನ ನಿಮಗೆ ಹೇಳಬೇಕು. ಈ ಮಹಾಕಾವ್ಯ ಅವನು ಬರೆಯಲು ಪ್ರಾರಂಭಿಸಿದ್ದು 1915ರಲ್ಲಿ. ಈ ಕಾವ್ಯದ ಕೊನೆಯ ಖಂಡವನ್ನ ಅವನು ಬರೆದು ಮುಗಿಸಿರೋದು 1965 ಕಾಣುತ್ತದೆ. ಸುಮಾರು 55 ವರ್ಷ ಅವನು ಈ ಒಂದೇ ಕವನವನ್ನು ಬರೆದಿದ್ದಾನೆ. ಜಗತ್ತಿನಲ್ಲಿ ಯಾವೊಬ್ಬ ಕವಿಯೂ ತನ್ನ ಸುದೀರ್ಘ ಜೀವಿತಾವಧಿಯಲ್ಲಿ ಒಂದೇ ಒಂದು ಕವನದ ಮೇಲೆ 55 ವರ್ಷಗಳನ್ನ ಹಾಕಿದ ಉದಾಹರಣೆ ಇಲ್ಲ, ನಿದರ್ಶನವಿಲ್ಲ. ತನ್ನ ಜೀವನದುದ್ದಕ್ಕೂ ಅವನು ಈ ಮಹಾಕಾವ್ಯವನ್ನ ಬರೆಯುತ್ತಲೇ ಹೋದ. 1972 ಸುಮಾರಿಗೆ ಎಜ್ರಾ ಪೌಂಡ್ ಸತ್ತು ಹೋಗ್ತಾನೆ. ಆದ್ರೆ ಈ ಕಾವ್ಯ ಮುಗಿಯೋದಿಲ್ಲ. ಇವತ್ತಿಗೂ ಈ ಕಾವ್ಯ ಅಪೂರ್ಣವಾದ ಕಾವ್ಯ. ಇಟ್ ಇಸ್ ಸ್ಟಿಲ್ ಅನ್ ಇನ್ಕಂಪ್ಲೀಟ್ ಎಪಿಕಲ್ ಪೋಯಮ್ ಬೈ ಎಜ್ರಾ ಪೌಂಡ್. 55 ವರ್ಷ ನಿರಂತರವಾಗಿ ಬರೆದರೂ ಕೂಡ ಅವನಿಗೆ ಈ ಕಾವ್ಯವನ್ನ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. 55 ವರ್ಷಗಳವರೆಗೆ ನಿರಂತರವಾಗಿ ಬರೆದ ಈ ಕಾವ್ಯದ ಕುರಿತು 15-20 ನಿಮಿಷಗಳಲ್ಲಿ ನಾವು ಏನು ಮಾತನಾಡ್ಲಿಕ್ಕೆ ಸಾಧ್ಯ ಇದೆ, ಏನು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಸುದೀರ್ಘವಾದ ಕಾವ್ಯ, ಬಹಳ ಗಂಭೀರವಾದ ಕಾವ್ಯ, ಬಹಳ ಸಂಕೀರ್ಣವಾದ ಕಾವ್ಯ. ನಾವು ಎಲಿಯಟ್ನ ದ ವೇಸ್ಟ್ ಲ್ಯಾಂಡ್ ಓದಿ ನನಗನ್ಸಿತ್ತು, ದೇರ್ ಕಾಂಟ್ ಬಿ ಎ ಮೋರ್ ಡಿಫಿಕಲ್ಟ್ ಪೋಯಮ್ ದನ್ ದಿಸ್. ಇದಕ್ಕಿಂತಲೂ ಹೆಚ್ಚು ಸಂಕೀರ್ಣವಾದ, ಕ್ಲಿಷ್ಟಕರವಾದ, ಕಷ್ಟಕರವಾದ ಕಾವ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಎಂದುಕೊಂಡಿದ್ದೆ. ಯಾವಾಗ ನಾ ಈ ಕ್ಯಾಂಟೋಸ್ ಮಹಾಕಾವ್ಯವನ್ನ ಓದ್ಲಿಕ್ಕೆ ಶುರು ಮಾಡಿದ್ದೇನೆ ಆಗ ನನಗೆ ಸ್ಪಷ್ಟವಾಗಿ ಅನಿಸ್ತು, ಇದು ಸುಮಾರು 100 ಪಟ್ಟು ಹೆಚ್ಚು ಸಂಕೀರ್ಣವಾದ ಕಾವ್ಯ. ಎಜ್ರಾ ಪೌಂಡ್ ಟಿ.ಎಸ್. ಎಲಿಯಟ್ನ ಗುರು ಒಂದು ರೀತಿಯಲ್ಲಿ. ಅನೇಕ ಜನ ಯುರೋಪಿನ ತುಂಬಾ ಮಹತ್ವದ ಕವಿಗಳಿಗೆ, ಕಾದಂಬರಿಕಾರರಿಗೆ, ನಾಟಕಕಾರರಿಗೆ, ಲೇಖಕರಿಗೆ ಎಜ್ರಾ ಪೌಂಡ್ ಗುರುವಾಗಿದ್ದ. ಸಮಸ್ಯಾತ್ಮಕ ಲೇಖಕ ಕೂಡ ಆಗಿದ್ದ. ಅವನ ರಾಜಕೀಯ ನಿಲುವಿನಿಂದಾಗಿ ಅವನು ಜೈಲು ಸೇರಿದ, ಹುಚ್ಚಾಸ್ಪತ್ರೆ ಸೇರಿದ, ಏನೇನೋ ಘಟನೆಗಳು ಅವನ ಜೀವನದಲ್ಲಿ ನಡೆದು ಹೋದವು. ಆದ್ರೆ ದಿ ಕ್ಯಾಂಟೋಸ್ ಕವನವನ್ನ ನಾವು ಓದುವ ಪ್ರಯತ್ನವನ್ನ ಮಾಡಲೇಬೇಕು. ನನ್ನ ಇಂದಿನ ಉಪನ್ಯಾಸ ದಿ ಕ್ಯಾಂಟೋಸ್ ಕವನದ ಕೆಲವು ಪದ್ಯಗಳನ್ನಾದರೂ ಓದಲು ನಿಮಗೆ ಪ್ರೇರಣೆ, ಸ್ಫೂರ್ತಿ ನೀಡಿದರೆ ಸಾರ್ಥಕ ಎಂದು ನಾನು ಅಂದುಕೊಳ್ಳುತ್ತೇನೆ. ಈ ಕವನದ ಬಗೆಗೆ ನಾನು ಒಂದು 10-15 ನಿಮಿಷ ಮಾತನಾಡಿ ನನ್ನ ಉಪನ್ಯಾಸವನ್ನ ಮುಗಿಸ್ತೇನೆ. ಮತ್ತೆ ನಾವು ಚರ್ಚೆಯನ್ನ ಮಾಡಬಹುದು. ಬಹಳ ಗಂಭೀರವಾದ ಕವನ. ಇದರ ಬಗೆಗೆ ಬಹಳ ರುಚಿಕಟ್ಟಾಗಿ ನಿಮಗೆಲ್ಲರಿಗೂ ಪ್ರಿಯ ಆಗುವ ಹಾಗೆ ಮಾತನಾಡುವುದು ಕಷ್ಟದ ಕೆಲಸ. ಈ ಕವನ ಮೀಡಿಯಾಸ್ ರೇಸ್ ದಲ್ಲಿ ಪ್ರಾರಂಭವಾಗ್ತದೆ. ಈ ಮೀಡಿಯಾಸ್ ರೇಸ್ ಅಂದ್ರೆ ಏನು ಅಂತ ಹೇಳೋದಕ್ಕೆ 10 ನಿಮಿಷ ಬೇಕಾಗ್ತದೆ. ಸುಮ್ಮನೆ MEDIASRES ಅಂತ ಅದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಇದು ಒಂದು ತಂತ್ರ. ಈ ತಂತ್ರ ಓದುಗರನ್ನು ಕಥೆಯ ಮಧ್ಯಭಾಗದಲ್ಲಿ ತಂದು ನಿಲ್ಲಿಸುತ್ತದೆ. ಸಾಮಾನ್ಯವಾಗಿ ಒಂದು ಕತೆ ಹೇಳ್ಬೇಕಾದ್ರೆ ಸ್ಟೋರಿ ಬಿಗಿನ್ಸ್ ಫ್ರಮ್ ದ ಬಿಗಿನಿಂಗ್. ಪ್ರಾರಂಭದಿಂದಲೇ ನಾವು ಕಥೆಯನ್ನು ಹೇಳ್ತೇವೆ. ಆದ್ರೆ ಎಜ್ರಾ ಪೌಂಡ್ ತನ್ನ ಯಾವುದೇ ಕವನದ ಕಥೆಯನ್ನ ಪ್ರಾರಂಭದಿಂದ ಹೇಳೋದಿಲ್ಲ, ಅದರ ಮಧ್ಯಭಾಗದಿಂದ ಹೇಳ್ತಾನೆ ಅವನು. ಅದೊಂದು ತಂತ್ರ, ಇದೊಂದು ಟೆಕ್ನಿಕ್. ಇಟ್ಸ್ ಎ ಪೊಯಿಟಿಕ್ ಟೆಕ್ನಿಕ್.
ಇದು ಕಾವ್ಯ ತಂತ್ರ. ಸೊ ಈ ತಂತ್ರವನ್ನ ಈ ಕವನದಲ್ಲಿ ಅವನು ಈ ಮಹಾಕಾವ್ಯದಲ್ಲಿ ಬಳಸಿಕೊಂಡಿದ್ದಾನೆ. ಉದ್ದಕ್ಕೂ ಈ ತಂತ್ರವನ್ನ ಬಳಸಿಕೊಂಡಿದ್ದಾನೆ. ಅಂದ್ರೆ ಕಥೆಯ ಮಧ್ಯಭಾಗದಲ್ಲಿ ಓದುಗರನ್ನ ತಂದು ನಿಲ್ಲಿಸುವುದು, ಮತ್ತೆ ಕಥೆಯ ಪ್ರಾರಂಭದ ಬಗ್ಗೆ ಓದುಗರಿಗೆ ಮಾಹಿತಿ ನೀಡುವುದೇ ಇಲ್ಲ ಅವನು. ಉದಾಹರಣೆಗೆ ಈ ಕವನದಲ್ಲಿ ನಿರೂಪಕ ಓದುಗರನನ್ನ ಒಂದು ಸಾಗರದ ದೃಶ್ಯದಲ್ಲಿ ತಂದು ನಿಲ್ಲಿಸ್ತಾನೆ. ನಾಟಿಕಲ್ ಸೀನ್ ಅಂತ ನಾವು ಕರಿತೀವಿ. NAUTICL, ನಾಟಿಕಲ್ ಸೀನ್, ಸಾಗರದ ದೃಶ್ಯ ಅನ್ನಬಹುದು. ಸಾಗರದ ದೃಶ್ಯದಲ್ಲಿ ನಿರೂಪಕ ಓದುಗರನ್ನ ತಂದು ನಿಲ್ಲಿಸ್ತಾನೆ. ಒಂದು ಗುಂಪು ಹಡಗು ಪ್ರಯಾಣದ ಸಿದ್ಧತೆ ಮಾಡಿಕೊಂಡು ದಿ ಗಾಡ್ಲಿ ಸಿ ಅಂತ ಅಂದ ನಾವು. ದಿ ಗಾಡ್ಲಿ ಸಿ ಅಂದ್ರೆ ದೈವಿ ಸಾಗರ ಅನ್ನಬಹುದು. ಅಂತ ಸಾಗರದಲ್ಲಿ ಅದು ಇಳಿತದೆ. ದ ನೇಮ್ ಆಫ್ ದ ಸಿ, ಆ ಸಮುದ್ರದ ಹೆಸರು ಏನಂತಂದ್ರೆ ದ ಗಾಡ್ಲಿ ಸಿ, GODLY. ದ ಗಾಡ್ಲಿ ಸಿ ಎಂಬ ಸಮುದ್ರದಲ್ಲಿ, ಸಾಗರದಲ್ಲಿ ಈ ಹಡಗ ಇಳಿಯುತ್ತದೆ. ದ ಕ್ಯಾಂಟೋಸ್ ಮಹಾಕಾವ್ಯ ಪ್ರಾರಂಭವಾಗುವುದು ಹೀಗೆ. ಒಂದು ಗುಂಪು ಇರ್ತದೆ, ಹಡಗು ಪ್ರಯಾಣದ ಸಿದ್ಧತೆ ಮಾಡಿಕೊಡ್ತಾರೆ. ಆ ಹಡಗು ದ ಗಾಡ್ಲಿ ಸಿ ಅಲ್ಲಿ, ಅಂದ್ರೆ ದ ಗಾಡ್ಲಿ ಸಾಗರದಲ್ಲಿ ಇಳಿತದೆ. ಹಡಗಿನಲ್ಲಿ ಏನಿರ್ತದೆ ಅಂತಂದ್ರೆ ಉಪಜೀವನಕ್ಕಾಗಿ ಕುರಿಗಳಿರ್ತಾವೆ, ಕುರಿಗಳು. ಆಮೇಲೆ ತಿಳಿಯದ ಕಾರಣಗಳಿಂದಾಗಿ ಅಪಾರ ದುಃಖವಿರುತ್ತದೆ. ಆ ಹಡಗಿನಲ್ಲಿ ಕುರಿಗಳಿರ್ತವೆ ಮತ್ತು ದುಃಖವಿರುತ್ತದೆ. ಇಂಥ ಒಂದು ಹಡಗ. ಆಮೇಲೆ ಈ ತಂಡಕ್ಕೆ ಏನೋ ಆಗಿರ್ತದೆ. ಏನಾಗಿದೆ ಗೊತ್ತಿಲ್ಲ. ಸಮಥಿಂಗ್ ಇಸ್ ಹ್ಯಾಪನ್ ಟು ದ ಟೀಮ್ ಅಷ್ಟೇ ಹೇಳ್ತಾರೆ ನಾವು. ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಟು ದ ಟೀಮ್ ಅಂಡ್ ಇಟ್ ಇಸ್ ಸ್ಟಿಲ್ ಅಫೆಕ್ಟಿಂಗ್ ಇಟ್ ಅಂತಂತ ನಾವು. ತಂಡಕ್ಕೆ ಏನೋ ಆಗಿದೆ, ಅದು ಈಗಲೂ ಅದರ ಮೇಲೆ ಪರಿಣಾಮ ಬೀರುತ್ತಿರುತ್ತದೆ. ಅದು ಏನಾಗಿದೆ, ಏನು ಪರಿಣಾಮ ಬೀರ್ತದೆ ಅದನ್ನ ಯಾವುದು ಕವಿ ಹೇಳುವುದಿಲ್ಲ. ಇಸ್ರಾ ಪೌಂಡ್ ಅನ್ನ ಓದಿ ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ನಿಮ್ಮಲ್ಲಿರುವ ಎಲ್ಲಾ ಬೌದ್ಧಿಕ ಶಕ್ತಿಯನ್ನ, ಭಾಷೆಯ ಶಕ್ತಿಯನ್ನ, ಎಲ್ಲಾ ರೀತಿಯ ಶಕ್ತಿ ಸಾಮರ್ಥ್ಯವನ್ನ ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಂಡ್ರೂ ಕೂಡ ನಮಗೆ ಇಸ್ರಾ ಪೌಂಡ್ ಅರ್ಥ ಆಗೋದಿಲ್ಲ. ನಿಜಕ್ಕೂ ನಾನು ಬಹಳ ಪ್ರಯಾಸ ಪಟ್ಟಿದ್ದೇನೆ, ಬಹಳ ಶ್ರಮ ಪಟ್ಟಿದ್ದೇನೆ, ಆದರೂ ಕೂಡ ಅವನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದೊಂದು ದೃಶ್ಯವನ್ನ ನಾನು ನಿಮಗೆ ಹೇಳ್ತೇನೆ, ಇದು ಇಷ್ಟವಾದದ್ದು. ಈ ಕವನದ 7ನೇ ಸಾಲಿನಲ್ಲಿ, ಕವನದ ಈ ಖಂಡದ ಈ ಕ್ಯಾಂಟೋ ನಂಬರ್ 1, ಮೊದಲ ಕ್ಯಾಂಟೋದ 7ನೇ ಸಾಲಿನಲ್ಲಿ ಹೋಮರನ ಒಡಿಸ್ಸಿಯ ಯಾವ ಭಾಗದ ಮೇಲೆ ಕವಿ ಗಮನ ಹರಿಸಿದ್ದಾನೆಂದು ಗೊತ್ತಾಗ್ತದೆ. 7ನೇ ಸಾಲು ಓದಿದಾಗ ನಮ್ಗೆ ಗೊತ್ತಾಗ್ತದೆ, ಇಲ್ಲಿ ಇಸ್ರಾ ಪೌಂಡ್ ಹೋಮರನ ಒಡಿಸ್ಸಿ ಕವನದ ಬಗ್ಗೆ ಮಾತನಾಡ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾಗ್ತದೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಇಲ್ಲಿ ಸರ್ಸ್ ಅಂತ ಒಬ್ಬಕ್ಕೆ ದೇವತೆ, ರೋಮನ್ ದೇವತೆ, ಅವಳ ನಾವೆಯಲ್ಲಿ ಕುಳಿತು ಮನುಷ್ಯರು ನೌಕಾಯನ ಮಾಡುತ್ತಿರ್ತಾರೆ. ಆಮೇಲೆ ಈ ಮನುಷ್ಯರು ಯಾರು? ಅವರು ಒಂದು ದ್ವೀಪದ ಮೇಲೆ, ಒಂದು ಐಲ್ಯಾಂಡ್ ಅಂತೀವಲ್ಲ, ಒಂದು ದ್ವೀಪದ ಮೇಲೆ ಹಂದಿಯಾಗಿ ಒಂದು ಭಯಾನಕ ಅವಧಿಯವರೆಗೆ ಬದುಕಿ ನೌಕಾಯನ ಮಾಡುತ್ತಿರ್ತಾರೆ. ಈ ಹಡಗಿನಲ್ಲಿ ಕುಳಿತಿರ್ತಕ್ಕಂಥ, ಈ ನೌಕಾಯಾನ ಮಾಡ್ತಕ್ಕಂಥ ಮನುಷ್ಯರು ಯಾವುದೋ ಒಂದು ದ್ವೀಪದಲ್ಲಿ ಒಂದು ಭಯಾನಕ ಅವಧಿಯವರೆಗೆ ಅಂದ್ರೆ ಎ ಟೆರಿಬಲ್ ಪೀರಿಯಡ್ ಆಫ್ ಟೈಮ್. ಯಾವಾಗ ಪ್ರಾರಂಭವಾಗಿತ್ತು ಗೊತ್ತಿಲ್ಲ ಅವರಿಗೆ. ಅದನ್ನ ನೀವು ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಕ್ಯಾನಾಟ್ ಕೌಂಟ್ ಇಟ್. 100 ವರ್ಷ, 1000 ವರ್ಷ, ಲಕ್ಷಾಂತರ ವರ್ಷ, ಲಕ್ಷ ವರ್ಷ, ಇಂಥ ಒಂದು ಸುದೀರ್ಘ ಅಂತ ಕೇಳ್ತಾನೆ, ಒಂದು ಭಯಾನಕವಾದ ಅವಧಿವರೆಗೆ ಒಂದು ದ್ವೀಪದ ಮೇಲೆ ಈ ಮನುಷ್ಯರು ಹಂದಿಯಾಗಿ ಬದುಕಿರ್ತಾರೆ. ಈ ಹೊತ್ತಿನಲ್ಲಿ ಮತ್ತೆ ನಿರೂಪಕ, ಸ್ಪೀಕರ್ ಒಡಿಸ್ಸಿ ಆಗಿರ್ತಾನೆಂದು ಓದುಗರಿಗೆ ಗೊತ್ತಾಗುತ್ತದೆ. ಒಡಿಸ್ಸಿ ಹೀರೋ, ಹೋಮರ್ನ ಎಪಿಕ್ ಹೀರೋ. ಅವನು ಕಿಮರಿಯನ್ ಎಂಬ ಪೌರಾಣಿಕ ಜನರ ಗುಂಪಿನ ಬಗ್ಗೆ ಪ್ರಸ್ತಾಪಿಸುತ್ತಾನೆ. ಇದೊಂದು ಜನಾಂಗದ ಹೆಸರು, ಒಂದು ಬುಡಕಟ್ಟು ಜನಾಂಗದ ಹೆಸರು, ಕಿಮರಿಯನ್ ಅಂತ ಅದರ ಹೆಸರು. ಇದು ಪೌರಾಣಿಕ ಜನರ ಗುಂಪು. ಇದು ಇಟ್ಸ್ ಎ ಮಿಥಿಕಲ್ ಗ್ರೂಪ್. ಅವರು ಪ್ರಪಂಚದ ಅಂಚಿನಲ್ಲಿ ವಾಸವಾಗಿರುತ್ತಾರೆ. ದೇ ವರ್ ಸಪೋಸ್ ಟು ಲಿವ್ ಎಟ್ ದಿ ಎಡ್ಜ್ ಆಫ್ ದಿ ವರ್ಲ್ಡ್. ಪ್ರಪಂಚದ
ಕೊನೆಯ ಕಡೆಯ ಆ ಅಂಚಿನಲ್ಲಿ ಅವರು ವಾಸವಾಗಿರ್ತಾರೆ. ಯಾರು ಇವರು? ಕಿಮೆರಿಯನ್ ಎಂಬ ಪೌರಾಣಿಕ ಜನರು. ಈ ದರಿದ್ರ ಜನರು ಆ ಸ್ಥಳದ ಮಂಜು ಮತ್ತು ಕತ್ತಲೆಯಲ್ಲಿ ಶಾಶ್ವತವಾಗಿ ಬದುಕಿರುತ್ತಾರೆ. ಅಲ್ಲಿ ಏನಿರ್ತದೆ ಅಂತಂದ್ರೆ, ಆ ದ್ವೀಪದಲ್ಲಿ ಏನಿರ್ತದೆ ಅಂತಂದ್ರೆ ಮಂಜು ಇರ್ತದೆ ಮತ್ತು ಕತ್ತಲೆ ಇರ್ತದೆ. ಈ ಮಂಜಿನಲ್ಲಿ, ಕತ್ತಲೆಯಲ್ಲಿ ಅವರು ಶಾಶ್ವತವಾಗಿ ಬದುಕುತ್ತಾ ಇರ್ತಾರೆ. ಅಲ್ಲಿ ನಕ್ಷತ್ರಗಳು ಇರುವುದಿಲ್ಲ, ಕೇವಲ ಶಾಶ್ವತ ರಾತ್ರಿ ಇರ್ತದೆ, ಇಟರ್ನಲ್ ನೈಟ್. ಹಗಲು ಆಗುವುದಿಲ್ಲ, ಸೂರ್ಯ ಬರುವುದಿಲ್ಲ, ಸೂರ್ಯ ಬೆಳಗುವುದಿಲ್ಲ, ನಕ್ಷತ್ರಗಳಿಲ್ಲ. ಒಂದು ಎಂಡ್ಲೆಸ್ ನೈಟ್, ಇಟರ್ನಲ್ ನೈಟ್ ಆಗಿರ್ತದೆ ಅದು. ಅಂತ ಒಂದು ಸ್ಥಳದಲ್ಲಿ ಹಂದಿಯಾಗಿ ಬದುಕಿದ ಈ ಮನುಷ್ಯರು ಈಗ ಒಂದು ನೌಕೆಯನ್ನ ಹತ್ತಿ ಕುಳಿತು ಈ ಗಾಡ್ಲಿ ಸಿಯಲ್ಲಿ ನೌಕಾಯಾನ ಮಾಡ್ತಾ ಇರ್ತಾರೆ. ಪ್ರಪಂಚದ ಅಂಚಿನಲ್ಲಿ ಒಡಿಸಿ ಮತ್ತು ಅವನ ಸಂಗಾತಿಗಳು ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ಮಾಡಲು ಸರ್ಸ್ ಹೇಳಿರ್ತಾಳೆ. ಆಗ ಒಡಿಸಿ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಕತ್ತಿಯಿಂದ ನೆಲದಲ್ಲಿ ಒಂದು ಸಣ್ಣ ಹೊಂಡ ತೋಡುತ್ತಾನೆ. ಸತ್ತವರನ್ನು ಗೌರವಿಸಲು ಎಲ್ಲರೂ ಅದರಲ್ಲಿ ಸರಾಯಿ ಸುರಿಯುತ್ತಾರೆ. ನೆಲದಲ್ಲಿ ತನ್ನ ಕತ್ತಿಯಿಂದ ಒಂದು ಸಣ್ಣ ಹೊಂಡವನ್ನ ತೋಡಿ ಅದರಲ್ಲಿ ಎಲ್ಲಾ ಜನರು ಸರಾಯಿಯನ್ನ ಸುರಿಯುತ್ತಾರೆ. ಆಗ ಆತ್ಮಗಳು ನರಕದಿಂದ ಹೊರಗೆ ಬರುತ್ತವೆ. ಆತ್ಮಗಳು ಇದರಿಂದ ನರಕದಿಂದ ಹೊರಗೆ ಬರ್ತವೆ. ಆಗ ಆತ್ಮಗಳು ನರಕದಿಂದ ಹೊರಗೆ ಬರುತ್ತವೆ. ಅನೇಕ ಆತ್ಮಗಳು ಯುವಕರ, ತರುಣಿಯರ, ಹದಿಹರೆಯದ ಹುಡುಗಿಯರ ಆತ್ಮಗಳಾಗಿರ್ತವೆ. ಅನೇಕ ಜನ ಪುರುಷರ ಆತ್ಮಗಳು ಅಲ್ಲಿರ್ತವೆ. ಓಡಿಸಿ ಹತ್ತಿರ ಬಂದು ಆ ಆತ್ಮಗಳು ಕೂಗ್ತವೆ. ಅವನನ್ನು ಸುತ್ತುವರಿದು ಕೂಗ್ಲಿಕ್ಕೆ, ಚೀರ್ಲಿಕ್ಕೆ ಪ್ರಾರಂಭಿಸ್ತವೆ. ಆಗ ಓಡಿಸನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವುಗಳನ್ನು ಸಮಾಧಾನ ಪಡಿಸಲು ಓಡಿಸಿ ಹೆಚ್ಚು ಪ್ರಾಣಿಗಳನ್ನ ಕೊಲ್ಲುತ್ತಾನೆ. ಹಿ ಕಿಲ್ಸ್ ಲಾಟ್ ಆಫ್ ಎನಿಮಲ್ಸ್. ಮತ್ತು ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ರೋಮನ್ನರ ಭೂಗತ ಲೋಕದ ದೇವ ಪ್ಲೂಟೋ, PLUTO. ಸೊ ರೋಮನ್ನರ ಭೂಗತ ಲೋಕದ ದೇವ ಪ್ಲೂಟೋನನ್ನು ಮತ್ತು ಅವನ ಪತ್ನಿ ಪ್ರೊಸರ್ಪೈನಳನ್ನು ನೆನೆಯುತ್ತಾನೆ. He remembers Pluto and his wife ಪ್ರೊಸರ್ಪೈನ್. ಅವ್ರು ಯಾರು ಅಂತಂದ್ರ ರೋಮನ್ನರ ಭೂಗತ ಲೋಕದ ದೇವತೆಗಳು. ಅವರನ್ನ ನೆನೆಯುತ್ತಾನೆ. ಸತ್ತ ಅನೇಕ ಸ್ತ್ರೀ ಪುರುಷರು ಎದ್ದು ಬರ್ತಾರೆ. ಸತ್ತವರ ಆತ್ಮಗಳು ಎದ್ದು ಬರ್ತವೆ. ಈ ಸತ್ತವರ ಸಾಮ್ರಾಜ್ಯದಲ್ಲಿ ಓಡಿಸಿ ತನ್ನ ಗೆಳೆಯನನ್ನ ಸಂಧಿಸ್ತಾನೆ. ಸತ್ತವರ ಸಾಮ್ರಾಜ್ಯದಲ್ಲಿ ಅವನು ನಿಂತಿರ್ತಾನೆ. ಅಲ್ಲಿ ಅವರಿಗೆ ಒಬ್ಬ ಗೆಳೆಯನನ್ನ ಭೇಟಿ ಮಾಡ್ತಾನೆ. ಅವನು ಸತ್ತೋಗಿರ್ತಾನೆ. ಅದು ಅವನ ಆತ್ಮ ಇರುತ್ತದೆ. ತನಗೇನಾಗಿದೆ ಎಂದವನು ಕೇಳುತ್ತಾನೆ. ಆ ಸತ್ತು ಹೋದ ಮನುಷ್ಯನಿಗೆ ತಾನು ಏಕೆ ಸತ್ತಿದ್ದೇನೆ ಎಂದು ಗೊತ್ತಿರುವುದಿಲ್ಲ. ಅವನು ಒಡಿಸಿಯನ್ನು ಕೇಳುತ್ತಾನೆ, ನನಗೇನಾಗಿದೆ, ನಾನೇಕೆ ಈ ಲೋಕಕ್ಕೆ ಬಂದಿದ್ದೇನೆ ಅಂತ ಕೇಳ್ತಾನೆ. ಅವನ ಸರ್ಸಳ ದ್ವೀಪದಲ್ಲಿ ಸತ್ತಿರ್ತಾನೆ. ಅದು ದ್ವೀಪದ ಹೆಸರು. ಆ ದ್ವೀಪ ಯಾರಿಗೆ ಸೇರಿತ್ತು ಅಂದ್ರೆ ಸರ್ಸ್ ಎಂಬಾಕೆಗೆ ಸೇರಿತ್ತು. ಅಲ್ಲಿ ಅವನು ಸತ್ತಿರ್ತಾನೆ. ಆದ್ರೆ ಅವನಿಗೆ ಸರಿಯಾದ ಅಂತ್ಯಕ್ರಿಯೆ ಸಿಕ್ಕಿರುವುದಿಲ್ಲ. ಅವನಿಗಾಗಿ ಯಾರೂ ಹತ್ತಿರುವುದಿಲ್ಲ. ಅವನು ಗೋರಿ ಮುಚ್ಚಿರುವುದಿಲ್ಲ. ನೋಡ್ರಿ, 3 ಕಾರಣಗಳಿಗಾಗಿ ಅವನ ಪ್ರೇತ ಇನ್ನೂ ತಿರುಗಾಡ್ತಾ ಇರ್ತದೆ. ಅವನ ಆತ್ಮ ಅತೃಪ್ತಿಯಿಂದ ತಿರುಗಾಡ್ತಾ ಇರ್ತದೆ. ಏಕೆಂದ್ರೆ ಅವನು ಸತ್ತಾಗ ಅವನಿಗೆ ಸರಿಯಾಗಿ ಅಂತ್ಯಕ್ರಿಯೆ ಆಗಿರೋದಿಲ್ಲ. ಇದನ್ನ ಹೇಗೆ ಓದ್ಬೇಕು ಅಂತಂದ್ರೆ, ನೀವು ಮೊನ್ನೆ ಕಾಶ್ಮೀರದ ಪೆಹಲ್ಗಾಮ್ದಲ್ಲಿ ಪಾಕಿಸ್ತಾನಿ ಟೆರರಿಸ್ಟ್ಗಳು, ಆತಂಕವಾದಿಗಳು ದಾಳಿಯನ್ನ ಮಾಡಿ ಜನರನ್ನ ಕೊಂದು ಹಾಕಿದ್ರು. ಭಾರತದ ಸೈನ್ಯ ಅವರನ್ನು ಕೊಂದು ಹಾಕಿಬಿಟ್ರು. ನಮ್ಮ ಶವಗಳಿಗೆ ನಾವು ಅಂತ್ಯಕ್ರಿಯೆ ಮಾಡಲು ಸಾಧ್ಯ ಆಯ್ತು. ಆದ್ರೆ ಅವರ ಶವಗಳಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಏನಾದ್ರು ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಂತ ನಾನು ನೋಡ್ತಾ ಇದ್ದೇನೆ. ಸೊ ಈ ಒಡಿಸಿಯ ಸ್ನೇಹಿತನ ಆತ್ಮ ಇನ್ನೂ ಯಾಕೆ ಅಲೆದಾಡ್ತಾ ಇತ್ತು, ಇನ್ನೂ ಯಾಕೆ ಅದು ಓಡಾಡ್ತಾ ಇತ್ತು ಅಂತಂದ್ರೆ, ಅದಕ್ಕೆ ಸತ್ತಾಗ ಆತನ ದೇಹಕ್ಕೆ ಸರಿಯಾಗಿ ಅಂತ್ಯಕ್ರಿಯೆ ಆಗಿರೋದಿಲ್ಲ. ಅವನಿಗಾಗಿ ಯಾರೂ ಹತ್ತಿರುವುದಿಲ್ಲ. ಮತ್ತು ಅವನು ಗೋರಿ ಇನ್ನೂ ಮುಚ್ಚಿರುವುದಿಲ್ಲ. ಗೋರಿ ತೆರೆದೇ ಇರ್ತದೆ, ಮುಚ್ಚಬೇಕದು. ಗೋರಿ ಮುಚ್ಚದೇ ಇದ್ರೆ ಆತ್ಮ ಹೊರಗೆ ಬರ್ತದೆ ಅಂತಕ್ಕಂಥ ಒಂದು ನಂಬಿಕೆ. ಅವನು ಹೇಗ್ ಸತ್ತು ಹೋದ
ಒಂದು ರಾತ್ರಿ ಅವನು ಕುಡಿದಿರ್ತಾನೆ. ನಿಚ್ಚಣಿಕೆಯಿಂದ ಇಳಿಯುವಾಗ ಬಿದ್ದು ಗೋಣು ಮುರಿದುಕೊಡ್ತಾನೆ. ಅವನು ತನ್ನ ತಲೆಬುರುಡೆ, ಬೆನ್ನು ಮೂಳೆ ಮತ್ತು ಆತ್ಮವನ್ನು ಮುರಿದುಕೊಂಡು ಭೂಗತ ಲೋಕ ಪ್ರವೇಶಿಸಿರ್ತಾನೆ. ದಟ್ಸ್ ಹೌ ಹಿ ಡೈಡ್. ಜೀವನದಾಗ ಆಗ ಅವನು ಹೇಳ್ತಾನೆ, ಯಾರು ಒಡಿಸಿ ಹೇಳ್ತಾನೆ, ನೀನು ಮತ್ತೆ ಭೂಲೋಕಕ್ಕೆ ಹೋಗ್ಬೇಕು, ಭೂಮಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ನೀನು ಈ ಎಲ್ಲಾ ದೇಹದ ಸಂಸ್ಕಾರವನ್ನ ಮುಗಿಸಿಕೊಂಡು ವಾಪಸ್ ಈ ಭೂಗತ ಲೋಕಕ್ಕೆ ಬರಬೇಕು. ಆಗ ಮಾತ್ರ ನಿನ್ನ ಆತ್ಮಕ್ಕೆ ಬಿಡುಗಡೆ ಸಿಗ್ತದೆ. ಏಕೆಂದ್ರೆ ನೀನು ಸತ್ತಾಗ ನಿನ್ನ ಶವದ ಸಂಸ್ಕಾರ ಸರಿಯಾಗಿಲ್ಲ, ಯಾರೂ ನಿನಗಾಗಿ ಅತ್ತಿಲ್ಲ, ನಿನ್ನ ಗೋರಿಯನ್ನ ಮುಚ್ಚಿಲ್ಲ. ಈ ಕರ್ಮವನ್ನ ನೀನೇ ಪೂರೈಸಿ ಬರಬೇಕು ಅಂತ ಅವನು ಹೇಳ್ತಾನೆ. ಅದಾದ್ಮೇಲೆ ಇದ್ದಕ್ಕಿದ್ದಂತೆ ಓಡಿಸಿ ತನ್ನ ತಾಯಿಯನ್ನ ಸಂಧಿಸ್ತಾನೆ, ಭೇಟಿ ಆಗ್ತಾನೆ. ಅಲ್ಲಿ ಇನ್ನೊಬ್ಬ ಟೈರಿಸಿಯಸ್ ಅಂತ ಒಬ್ಬ ಭವಿಷ್ಯ ಹೇಳುವ ಇರ್ತಾನೆ, ಕಣಿ ಹೇಳುವ ಇರ್ತಾನೆ. ಬಹಳ ಪ್ರಸಿದ್ಧ ಪಾತ್ರ ಇದು. ಬಹುತೇಕ ಗ್ರೀಕ್ ನಾಟಕಗಳಲ್ಲಿ ನಾವು ಟೈರಿಸಿಯಸ್ ಅನ್ನ ಭೇಟಿ ಮಾಡ್ತೇವೆ. ಈ ಟೈರಿಸನನ್ನ ಓಡಿಸಿ ಸಂಧಿಸ್ತಾನೆ. ಅವನಿಗೆ ಕುಡಿಲಿಕ್ಕೆ ಸರಾಯಿ ಕೊಡ್ತಾನೆ. ಆಗ ಟೈರಿಸಿಸ್ ಹೇಳ್ತಾನೆ, ನೋಡಪ್ಪ, ನೀನು ನನಗೆ ಕುಡಿಯೋದಕ್ಕೆ ಸರಾಯಿ ಕೊಟ್ಟಿಲ್ವೇ, ಅದರ ಬದಲಿಗೆ ನಾನು ನಿನಗೆ ತುಸು ಜ್ಞಾನವನ್ನ ಮತ್ತು ತಿಳುವಳಿಕೆಯನ್ನ ನೀಡ್ಲಿಕ್ಕೆ ಬಯಸ್ತೇನೆ ಅಂತ ನಾವು. ಯು ಗಿವ್ ಮಿ ವೈನ್, ಎ ಡ್ರಿಂಕ್ ಆಫ್ ವೈನ್, ಓಕೆ, ಐ ವಿಲ್ ಗಿವ್ ಯು ಸಮ್ ನಾಲೆಡ್ಜ್ ಅಂತ ಅವನು. ಯಾರೋ ಟೈರಿಸಿಯಸ್ ಭವಿಷ್ಯ ಹೇಳುವವ ಒಡಿಸಿಗೆ ಹೇಳ್ತಾನೆ, ನೀನು ನನಗೆ ಸರಾಯಿ ಕೊಟ್ಟಿರುವೆ, ನನಗೆ ತೃಪ್ತಿಯಾಗಿದೆ, ನಾನು ನಿನಗೆ ತಿಳುವಳಿಕೆಯನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಅವನೇನ್ ಹೇಳ್ತಾನೆ ಅನ್ನೋದು ಈ ಕಾವ್ಯದ ಮೊದಲ ಖಂಡದ ಕೊನೆಗೆ ಟೈರಿಸಿಯಸ್ ಭವಿಷ್ಯವಾಣಿ ಹೇಳ್ತಾನೆ. ಆ ಭವಿಷ್ಯವಾಣಿ ಏನು ಅಂತಂದ್ರೆ, ಬಂದ ದಾರಿಯಲ್ಲಿ ನೀನು ಹಿಂದಿರುಗುವೆ. ಇದೇ ಜೀವನದ ಸತ್ಯ. ನಾವು ಹೇಗೆ ಬಂದಿರುತ್ತೇವೆಯೋ ಹಾಗೆ ಹೋಗುತ್ತೇವೆ. ನಾವು ಏನನ್ನು ಮಾಡುತ್ತೇವೆಯೋ ಅದನ್ನೇ ನಾವು ಉಣ್ಣುತ್ತೇವೆ. ನೀವು ಭಾರತದ ಗಡಿಯನ್ನ ದಾಟಿ ಪೇಲ್ಗಾಮ್ಗೆ ಬಂದು ಅಲ್ಲೇ ಇರ್ತಕ್ಕಂತ ಅಮಾಯಕ ಪ್ರವಾಸಿಗರನ್ನ ನೀನು ಗುಂಡಿಕ್ಕಿ ಕೊಂದ ಮೇಲೆ ನಿನ್ನ ಅಂತ್ಯ ಹೇಗಾಗ್ಬೇಕು, ನಿನ್ನ ಅಂತ್ಯ ಕೂಡ ಹಾಗೆ ಆಗ್ತದೆ. ಮಾಡಿದುಣ್ಣೋ ಮಾರಾಯ ಅಂತೇವಲ್ಲ, ಬಸವಣ್ಣ ಬಹಳ ಚೆನ್ನಾಗಿ ಹೇಳ್ತಾನೆ. ಹರಕೆ ಕುರಿ ಕವನವನ್ನ ಓದಿದಾಗ ಹರಕೆ ಕುರಿ ವಚನದ ಕೊನೆಯ ಸಾಲು, ಕೊಂದವರು ಉಳಿಯುವರೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಯಾರೋ ಒಬ್ಬ ದುಷ್ಟ ನೀಚ, ಒಬ್ಬ ಬಲಿಷ್ಠ ನನ್ನನ್ನ ಕೊಲ್ಲಬಹುದು, ಆದ್ರೆ ಅವನು ಉಳಿತಾನೇನು? ಬಸವಣ್ಣ ಹೇಳ್ತಾನೆ, ಉಳಿಯೋದೇ ಇಲ್ಲ. ಕೊಂದವನು ಉಳಿಯೋದೇ ಇಲ್ಲ, ಕೊಂದವನು ಸಾಯಲೇಬೇಕು. ಎವ್ರಿ ಕಿಲ್ಲರ್ ಹ್ಯಾಸ್ ಟು ಬಿ ಕಿಲ್ಡ್, ಎವ್ರಿ ಕಿಲ್ಲರ್ ವಿಲ್ ಬಿ ಕಿಲ್ಡ್. ಪ್ರತಿಯೊಬ್ಬ ಕೊಲೆಗಾರ ಕೊಲೆಗೆ ಈಡಾಗ್ಲೇಬೇಕು. ಪ್ರತಿಯೊಬ್ಬ ಆತಂಕವಾದಿ ಅವನು ಗುಂಡಿಗೆ ಬಲಿಯಾಗ್ಲೇಬೇಕು. ಸೊ ಅವನೇನ್ ಹೇಳ್ತಾನೆ, ಭವಿಷ್ಯವಾಣಿ ಹೇಳುವ ಟೈರಿಸಿಯಸ್ ಏನ್ ಹೇಳ್ತಾನೆ, ಬಂದ ದಾರಿಯಲ್ಲಿ ನೀನು ಹಿಂದಿರುಗಿವೆ ಅನ್ನೋದು ಒಂದು. ಅನೇಕ ಜನ ಸ್ನೇಹಿತರನ್ನು ನೀನು ಕಳೆದುಕೊಳ್ಳುವೆ. ನೀನು ಇಲ್ಲಿ ಬಂದು ಇಲ್ಲಿ ದಾಳಿ ಮಾಡಿ ಹೋದಿಯಲ್ಲ, ನೀನು ಹೇಗೆ ಬಂದಿ ಹಾಗೆ ಹೋಗುವೆ. ಮತ್ತು ನೀನು ಅನೇಕ ಜನರನ್ನು ಕೂಡ ಕಳೆದುಕೊಳ್ಳುವೆ, ಅನೇಕ ಜನ ಸ್ನೇಹಿತರನ್ನು ಕಳೆದುಕೊಳ್ಳುವೆ. ತನ್ನ ಪ್ರಯಾಣದ 2ನೇ ಹಂತದಲ್ಲಿ ಅವನು ಸೈರನ್ಸ್ ಗಳ ನಡುವೆ ಹಾದು ಹೋಗುತ್ತಾನೆ ಎಂದು ಅವನು ಭವಿಷ್ಯ ನುಡಿಯುತ್ತಾನೆ. ಸೈರನ್ಸ್ ಅಂತಂದ್ರೆ ಮೋಹಿನಿಯರು, ಮತ್ಸ್ಯಕನ್ಯರು, ಮೋಹಿನಿಯರು. ನಾವು ಅವರನ್ನ ನೀನು ಸಂಧಿಸ್ತೀಯ ಅಂತ ಹೇಳ್ತಾನೆ. ಕೊನೆಗೆ ಪೌಂಡ್ ಎಪ್ರೋಡೈಟ್ಗಳಿಗೆ ಪೂರ್ಣ ಗೌರವ ಸಮರ್ಪಣೆ ಮಾಡ್ತಾನೆ. ಎಪ್ರೋಡೈಟ್ ಯಾರು ಅಂತಂದ್ರೆ ಆಕೆ ಪ್ರೀತಿ, ಸೌಂದರ್ಯ, ಆನಂದ ಮತ್ತು ಸಂತಾನೋತ್ಪತ್ತಿಯ ದೇವತೆ. ಶಿ ಇಸ್ ಎ ಗಾಡೆಸ್ ಆಫ್ ಲವ್, ಬ್ಯೂಟಿ, ಹ್ಯಾಪಿನೆಸ್ ಅಂಡ್ ಪ್ರೊಕ್ರಿಯೇಷನ್. ಆಕೆ ದೇವತೆ, ರೋಮದ ದೇವತೆ. ಆ ದೇವತೆಗೆ ಈ ಕವನದ ಕೊನೆಗೆ ಮೊದಲ ಕ್ಯಾಂಟೋಸದ ಮೊದಲ ಖಂಡದ ಕೊನೆಗೆ ಕವಿ ಇಸ್ರಾ ಪೌಂಡ್ ಅವಳಿಗೆ ಗೌರವವನ್ನ ಸಲ್ಲಿಸ್ತಾರೆ. ಪ್ರೀತಿಯ ಸಲುವಾಗಿ ಇಂಥ ಪ್ರಯಾಣ ಮಾಡಬೇಕು ಎಂಬ ಸಂದೇಶ ನೀಡುತ್ತಾನೆ. ಈ ಪ್ರಯಾಣದ ಉದ್ದೇಶ ಏನು ಅಂತಂದ್ರೆ, ದ ಅಲ್ಟಿಮೇಟ್ ಏಮ್ ಆಫ್ ದಿಸ್ ಜರ್ನಿ ಅದು ಪ್ರೀತಿ. ಆದ್ರೆ ಏಕೆ ಈ ದೇವತೆಗೆ ಸಮರ್ಪಣೆ ಸಲ್ಲಿಸಬೇಕು ಎಂದು ಕವಿ ಹೇಳುವುದಿಲ್ಲ. ಕೊನೆಗೆ ಸೋ ದ್ಯಾಟ್ ಎಂಬ ಫ್ರೇಜ್ನೊಂದಿಗೆ
ಈ ಮೊದಲ ಖಂಡ ಮುಕ್ತಾಯವಾಗ್ತದೆ. ಇದು ಸುದೀರ್ಘ ಕವನದ ಕೇವಲ ಮೊದಲನೆಯ ಒಂದು ಕ್ಯಾಂಟೋ ನಿಮ್ಮೊಂದಿಗೆ ಓದಿ ನಾನು ಚರ್ಚೆಯನ್ನ ಮಾಡಿದ್ದೇನೆ. ಈ ಕವನದ ಸಂದೇಶ ಏನಾಗಿದೆ ಅಂತಂದ್ರೆ, ಓಡಿಸಿಯಂತೆ ಇಜ್ರಾ ಪೌಂಡ್ ಕೂಡ ಹಿಂದಿನ ಕಾಲದ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹುಡುಕ್ತಾನೆ. ಅವನಿಗೆ ಪರಂಪರೆಯಲ್ಲಿ ವಿಶ್ವಾಸ ಇರ್ತದೆ, ಇತಿಹಾಸದಲ್ಲಿ ವಿಶ್ವಾಸ ಇರ್ತದೆ. ಮಾನವನ ಇತಿಹಾಸ, ಮಾನವನ ಸಾಹಿತ್ಯ, ಮಾನವನ ಸಂಸ್ಕೃತಿ, ಇದರಲ್ಲಿ ಅವರಿಗೆ ಅಪಾರವಾದ ವಿಶ್ವಾಸ ಇರ್ತದೆ. ಈ ಕ್ಲಾಸಿಕಲ್ ಲಿಟ್ರೇಚರ್, ಕ್ಲಾಸಿಕಲ್ ಕಲ್ಚರ್ದಲ್ಲಿ ಓಡಿಸಿಗೆ ಅಂತ ಒಂದು ದಾಹ ಇರ್ತದೆ. ಹೊಸ ಜ್ಞಾನವನ್ನು ತಿಳ್ಕೊಳ್ಬೇಕು, ಜಗತ್ತನ್ನ ನೋಡ್ಬೇಕು, ವಿಶ್ವವನ್ನ ನೋಡ್ಬೇಕು ಅಂತಕ್ಕಂತ ಒಂದು ತುಡಿತ ಒಡಿಸಿಯಲ್ಲಿ ಇರ್ತದೆ. ಇಜ್ರಾ ಪೌಂಡಲ್ಲೂ ಕೂಡ ಇಂಥ ಒಂದು ತುಡಿತ ಇತ್ತು. ಈ ಕಾರಣಕ್ಕಾಗಿ ಅವನು ಅಮೆರಿಕದಲ್ಲಿ ಹುಟ್ಟಿದ್ರು ಕೂಡ ಇಡೀ ಯುರೋಪ್ ಸುತ್ತಾಡಿ ಕೊನೆಗೆ ಇಟಲಿಯಲ್ಲಿ ಸಾವನ್ನ ಅಪ್ತಾನೆ. ಎರಡನೆಯದು, ಭಾಷೆ ಮತ್ತು ಸಂಸ್ಕೃತಿಯು ಪ್ರಾಚೀನ ಜ್ಞಾನವನ್ನು ಹೇಗೆ ಸಂರಕ್ಷಿಸುತ್ತದೆ ಎಂಬುದರ ಕುರಿತು ಅವನು ಅನ್ವೇಷಣೆಯನ್ನ ಮಾಡ್ತಾನೆ. ಲ್ಯಾಂಗ್ವೇಜ್ ಅಂಡ್ ಕಲ್ಚರ್, ಪ್ರಾಚೀನ ಜ್ಞಾನ, ನಾವು ಈಗ IKS ಅಂತೀವಲ್ಲ, ಹಾಗೆ ಈ ಪ್ರಾಚೀನ ಭಾರತೀಯ ಜ್ಞಾನ ನಾವು ಅಂತೀವಲ್ಲ, ಹಾಗೆ ಪ್ರಾಚೀನ ಜ್ಞಾನವನ್ನ ಯಾವ ಭಾಷೆ ಮತ್ತು ಸಂಸ್ಕೃತಿ ಪ್ರಾಚೀನ ಜ್ಞಾನವನ್ನ ಸಂರಕ್ಷಣೆ ಮಾಡ್ತಾ ಇರ್ತವೆ, ಅದನ್ನ ಅನ್ವೇಷಣೆ ಮಾಡ್ಬೇಕು ಅನ್ನೋದು ಅವನ ತುಡಿತ ಆಗಿರ್ತದೆ. ನನ್ನ ಉಪನ್ಯಾಸದ ಕೊನೆಗೆ ನಾನು ಎರಡು ಮಹತ್ವದ ಸಾಲುಗಳನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅವನ ಕಾವ್ಯದಿಂದ ಬಹಳ ಅದ್ಭುತವಾದಂತ ಒಂದು ಸಾಲು ಇದೆ. ಎ ಸ್ಲೇವ್ ಈಸ್ ಒನ್ ಹೂ ವಾಂಟ್ಸ್ ಫಾರ್ ಸಮ್ ಒನ್, ಎ ಸ್ಲೇವ್ ಈಸ್ ಒನ್ ಹೂ ವೇಟ್ಸ್ ಫಾರ್ ಸಮ್ ಒನ್ ಟು ಕಮ್ ಅಂಡ್ ಫ್ರೀ ಹಿಮ್. ಯಾರಾದ್ರೂ ಬಂದು ತನ್ನನ್ನು ಮುಕ್ತಗೊಳಿಸುತ್ತಾನೆಂದು ಕಾಯುವನೇ ಗುಲಾಮ ಅಂತಕ್ಕಂಥ ಒಂದು ಸಾಲು ಅವನ ಕವನದಲ್ಲಿ ಬರ್ತದೆ. ಯಾಕಂದ್ರೆ ಅವನ ಇಡೀ ಕಾವ್ಯದ ಆಶಯ, ಕನಸು ಇದೇ ಆಗಿರ್ತದೆ. ಹೊಸದನ್ನ ಕಂಡುಕೊಳ್ಬೇಕು, ನಿರಂತರ ಪ್ರಯೋಗಶೀಲತೆಯನ್ನ ಮಾಡಬೇಕು, ಹೊಸ ಅನುಭವಗಳನ್ನ ದಕ್ಕಿಸಿಕೊಳ್ಬೇಕು. ದಕ್ಕಿಸಿಕೊಂಡ ಅನುಭವವನ್ನ, ಗ್ರಹಿಸಿದ ಜ್ಞಾನವನ್ನ ಹೊಸ ರೀತಿಯಲ್ಲಿ, ಹೊಸ ಶೈಲಿಯಲ್ಲಿ ಅಭಿವ್ಯಕ್ತಿಪಡಿಸಬೇಕು ಎನ್ನುವ ಒಂದು ಮಹತ್ವಾಕಾಂಕ್ಷೆ ಅವನು ಹೊಂದಿರ್ತಾನೆ. ಇತಿಹಾಸದ ವಿದ್ಯಾರ್ಥಿ ಆಗಿರ್ತಾನೆ. ಅದಕ್ಕಾಗಿ ಹೇಳ್ತಾನೆ ಅವನು, ದಿ ಎನಿಮಿ ಈಸ್ ದಿ ಸಪ್ರೇಷನ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾನೆ. ಇತಿಹಾಸವನ್ನು ನಿಗ್ರಹಿಸುವುದೇ ವೈರತ್ವ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಸೊ ಇಜ್ರಾ ಪೌಂಡ್, ನನ್ನ ಉಪನ್ಯಾಸದ ಕೊನೆಗೆ ನಾನು ಎರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಜ್ರಾ ಪೌಂಡ್ ನಿಸ್ಸಂಶಯವಾಗಿ 20ನೇ ಶತಮಾನದ ಯುರೋಪಿನ ಬಹಳ ಮಹತ್ವದ ಕವಿ, ವಿಮರ್ಶಕ, ಚಿಂತಕ. ತನ್ನ ಜೀವನದುದ್ದಕ್ಕೂ ಕಾವ್ಯವನ್ನ ಬದುಕಿದ, ಕಾವ್ಯವನ್ನ ರಚಿಸಿದ. ತನ್ನ ಒಂದೇ ಒಂದು ಮಹಾಕಾವ್ಯದ ಮೇಲೆ ಅವನು ಸುಮಾರು 55 ವರ್ಷಗಳ ಕಾಲ ಶ್ರಮ ಹಾಕಿದ, ನಿರಂತರವಾಗಿ ಬರೆಯುತ್ತಲೇ ಇದ್ದ. ಆದರೂ ಕೂಡ ಆ ಕಾವ್ಯ ಅಪೂರ್ಣವಾಗಿ ಉಳಿಯಿತು. ಇದರ ಅರ್ಥ ಏನಂತಂದ್ರೆ, ನನ್ನ ಮಟ್ಟಿಗೆ ನಾನು ಹೇಳ್ತೇನೆ, ನನ್ನ ಕಾದಂಬರಿ ಮುಗಿದು ಹೋಯ್ತು, ನನ್ನ ಕಾವ್ಯ ಇಲ್ಲಿಗೆ, ನನ್ನ ಈ ಕವನ ಸಂಕಲನ ನಾನು ಮುಗಿಸಿದೆ, ಈ ಕಥೆ ಮುಗಿಸಿದೆ, ಈ ಕಾದಂಬರಿ ಮುಗಿಸಿದೆ ಎಂದು ನಾನು ಹೇಳ್ತಿರ್ತೇನೆ. ಆದ್ರೆ ಯಾವ ಕಾದಂಬರಿಯೂ ಮುಗಿಯುವುದಿಲ್ಲ, ಯಾವ ಕಾವ್ಯವೂ ಮುಗಿಯುವುದಿಲ್ಲ, ಯಾವ ಕಥೆಯೂ ಮುಗಿಯುವುದಿಲ್ಲ. ಅಂತ್ಯ ಅನ್ನೋದು ಕವಿಗೆ, ಲೇಖಕನಿಗಿದೆ, ಸಾಹಿತ್ಯಕ್ಕೆ ಇಲ್ಲ. ಯಾಕೆಂದ್ರೆ ಅದು ಕೊನೆಯಾಗುವುದಿಲ್ಲ. ಕಥೆಯನ್ನ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ, ಮಹಾಕಾವ್ಯವನ್ನ ಬರೆದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಅರ್ಥವನ್ನ ಇಜ್ರಾ ಪೌಂಡ್ ನನಗೆ ನೀಡ್ತಾನೆ. ಸೊ ಯುರೋಪಿನ ಬಹಳ ಮಹತ್ವದ ಲೇಖಕರಿಗೆ ಒಂದು ಹೊಸ ರೂಪವನ್ನ ಕೊಡುವುದರ ಮೂಲಕ ಅನೇಕ ಜನ ಪ್ರತಿಭಾವಂತ ಲೇಖಕರನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದ ಅತ್ಯಂತ ಮಹತ್ವದ ಅದ್ಭುತ ಲೇಖಕ ಇಜ್ರಾ ಪೌಂಡ್. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ಸಂವಾದದಲ್ಲಿ ನಾನು ಕೆಲವು ಮಾತುಗಳನ್ನ ಅಗತ್ಯ ಬಿದ್ದರೆ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದ ಸರ್. ಇದುವರೆಗೂ ಸುದೀರ್ಘವಾಗಿ ಸುಮಾರು 1 ಗಂಟೆಯ ಕಾಲ ತಮ್ಮ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷರಾಗಿಯೂ ಹಾಗೂ ಉಪನ್ಯಾಸಕರಾಗಿಯೂ ಎರಡೆರಡು ಕಾರ್ಯಗಳನ್ನ ಇವತ್ತು ನಿರ್ವಹಿಸಿರುತ್ತೀರಿ. ಹಾಗಾಗಿ ನಮ್ಮೆಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಸರ್, ಈಗ ಮುಂದಿನ ಕಾರ್ಯಕ್ರಮ ಚರ್ಚೆಗೆ ಅವಕಾಶ ಕೊಡೋಣ ಸರ್. ನೇರವಾಗಿ ಈಗ
ಕಾರ್ಯಕ್ರಮದ ಉಪನ್ಯಾಸಕರೊಂದಿಗೆ ಹಾಗೂ ಅಧ್ಯಕ್ಷರು ಆದಂತಹ ಡೋಣೂರ್ ಸರ್ ಅವರೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗಿಯಾಗುವವರು ತಮ್ಮ ಆಡಿಯೋವನ್ನ ಅನ್ಮ್ಯೂಟ್ ಮಾಡಿಕೊಂಡು ಚರ್ಚೆಯಲ್ಲಿ ಭಾಗವಹಿಸಬಹುದು. ಉಪನ್ಯಾಸದ ಕೊನೆಯಲ್ಲಿ ಏನ್ ಹೇಳಿದ್ರಲ್ಲ, 2 ಕವನಗಳ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. 2 ಪಂಕ್ತಿಯ ಕವನನು ಅಷ್ಟೇ, ಕ್ಯಾಂಟೋಸ್ ಅಷ್ಟೇ. ಮೊನ್ನೆಯಿಂದ ನಾನು ಕೇಳ್ತಾ ಇದ್ದೀನಿ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಹೇಳ್ರಿ ಅಂತ ಮೆಸೇಜ್ ಸಹಿತ ಹಾಕಿದ್ದೆ ನಾನು. ಈ ಹೊತ್ತಿನಲ್ಲಿ ಅಂತಾನೆ ನಾನು ಹುಡುಕ್ತೇನೆ ಏನು ಸಿಗ್ಲ, ಯಾವ ಹೊತ್ತಿನಲ್ಲಿ ಸಿಗ್ತದ ಅದು ಕ್ಯಾಂಟೋಸ್ ಅಥವಾ ಈ ರೈಲ್ವೆ ಮೆಟ್ರೋ ಸ್ಟೇಷನ್ ಅಂದ್ರೆ ನಾವು ಒಂದ್ಸರಿ 4 ಲೈನ್ ಓದ್ಕೊಂಡ್ ಬರ್ತೀವಿ ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ಬಹಳ ವಿವರಣೆ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಅಣ್ಣ. ಇದೇ ರೀತಿಯ ಈ 2 ಲೈನ್ ಹೇಳಿದ್ರಲ್ಲ ತಾವು, ಈ ಉರ್ದು ಕವನದಲ್ಲಿ ಇದೇ ರೀತಿ ಉಪಯೋಗ ಮಾಡ್ಕೊಳ್ಳೋ ಸರ್. 2 ಪಂಕ್ತಿಯಲ್ಲಿ ಹೇಳೋದ್ನ ಎಲ್ಲ ಹೇಳ್ಬಿಡ್ತಾರ. ಒಂದ್ ಪಂಕ್ತಿಗೆ ಮತ್ತೊಂದ್ ಪಂಕ್ತಿಗೆ ನೀವು ಅಗಾಧವಾದ ಸಂಬಂಧ ಕಲ್ಪಿಸಿ ಆ 2 ಪಂಕ್ತಿಗೆ ಒಂದೊಂದು ಪುಸ್ತಕ ಬರಬೇಕು, ಆ ನಮೂನಿ ಹೇಳ್ಬಿಡ್ತಾರೆ ಸರ್ ಈ ದೊಡ್ಡ ಕವಿಗಳೆಲ್ಲ. ಕಾಲಿಬು, ಮೀರು, ಮಿರ್ಜಾಗಾಲಿ, ಮೀರು, ಇವೆಲ್ಲ ಸರ್. ಹಾದಿ ಎಲ್ಲ ಇದೇ ಟೆಕ್ನಿಕ್ ಸರ್ ಅದು. ನಿಜ. ಇಜ್ರಾ ಪೌಂಡ್ ನ ಓದ ಹಾಗೆ ನನಗೆ ಅನಿಸಿದ್ದೇನಂತಂದ್ರೆ, ಭಾಷೆಯನ್ನ ಬಹಳ ಎಚ್ಚರದಿಂದ ಬಳಸ್ಬೇಕು. ಪ್ರತಿಯೊಂದು ಶಬ್ದವನ್ನ ತೂಕ ಮಾಡಿ ಬಳಸ್ಬೇಕು. ಬಹಳ ಎಚ್ಚರದಿಂದ ನಾವು ಬರಹ ಮಾಡ್ಬೇಕು. ಅದು ಕಾವ್ಯ ಆಗಿರ್ಬೋದು, ಕಥೆ ಆಗಿರ್ಬೋದು, ಏನೇ ಆಗಿರ್ಬೋದು ಅನ್ನೋದು ಒಂದು. ಇನ್ನೊಂದು, ಈ ಇಮೇಜಸ್ ಬಗೆಗೆ ಮತ್ತು ಮೆಟಫರ್ ಬಗೆಗೆ ಅವನೇನು ಹೇಳ್ತಾನಲ್ಲ, ಅದು ಬಹಳ ಮುಖ್ಯ. ಅವನು ಒಂದು ಅಬ್ಸ್ಟ್ರಾಕ್ಟ್ ಆದಂತ ಸ್ಟೇಟ್ಮೆಂಟ್ ಮಾಡ್ತಾ ಹೋಗ್ತಿರ್ತೀವಿ ನಾವು. ಅಬ್ಸ್ಟ್ರಾಕ್ಟ್ ಆದಂತ ಸ್ಟೇಟ್ಮೆಂಟ್, ಅಮೂರ್ತವಾದ ಹೇಳಿಕೆಗಳನ್ನ ಹೇಳೋದ್ರ ಮೂಲಕ ನಾವು ಓದುಗರಲ್ಲಿ ಯಾವುದೇ ಒಂದು ವಸ್ತುವಿನ ಬಗ್ಗೆ ಒಂದು ಅನುಭವವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದು ಪರ್ಸೆಪ್ಷನ್ ಬರ್ತದೆ, ಆ ಪರ್ಸೆಪ್ಷನ್ ಅನುಭವವಾಗಿ ಮಾರ್ಪಡುವುದಿಲ್ಲ. ಆದ್ರೆ ಅದನ್ನ ಒಂದು ಇಮೇಜ್ ಮೂಲಕ ಹೇಳಿದ್ರೆ ಅದು ಪರ್ಸೆಪ್ಷನ್ ಅನುಭವವಾಗಿ ಪರಿವರ್ತನೆ ಬಂತದೆ ಅಂತ ಹೇಳ್ತಾರೆ. ರಾಜಶೇಖರ್, ಅಣ್ಣ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು. ಎರಡನೇದಾಗಿ ಬಹಳ ಏನಂತೀರಿ, ಅಬ್ಸ್ಕ್ಯೂರ್ ಆಗಿರ್ತಕ್ಕಂಥ, ಟಫ್ ಆಗಿರ್ತಕ್ಕಂಥ ಭಾಷೆಯನ್ನ ಅತಿ ಕಡಿಮೆ ಬಳಸಿ ಅತಿ ಹೆಚ್ಚು ಅರ್ಥಗಳನ್ನ ಹೊರಡಿಸಿರ್ತಕ್ಕಂಥ ಪ್ರಪಂಚದ ಒಬ್ಬ ಭಿನ್ನ, ಅವನ ಕೆಟಗರಿಗೆ ಇನ್ಯಾರೂ ಸೇರೋದಿಲ್ಲ. ಎಜ್ರಾ ಪಾಂಡ್. For your kind information, for the first time, I came to know about Ezra Pond through Siddeshwara Swamiji. ಇದು ಎಂತ ವಿಚಿತ್ರ ಅಂದ್ರೆ, ನಮ್ಗೆ ಆ ಎಜ್ರಾ ಪಾಂಡ್ ಅನ್ನು ಶಬ್ದನೂ ಉಚ್ಚಾರ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆಗ ಅವ್ರು ಒಂದು ಕಥೆ ಹೇಳಿದ್ ನಮಗ ನೆನಪಿದೆ. ಒಂದು ಬೀಸಣಿಕೆಯನ್ನ ತೆಗೆದುಕೊಂಡು ಒಬ್ಬ ಅಜ್ಜಿ ಗಾಳಿ ಬೀಸ್ಕೊಳ್ತಾ ಕುಳಿತಿದ್ದಾಳೆ. ಕೊನೆಗೆ ಒಂದು ಕ್ಷಣ ಆ ಬೀಸಣಿಕೆ ಸಾಕಾಗಿ ಎಸಿತಾಳೆ. ಅವಾಗ ಬೀಸಣಿಕೆ ಹೇಳ್ತದೆ, ನೀನು ಒಂದು ದಿನ ಹೀಗೆ ಎಸೆಯಲ್ಪಡುತ್ತಿ. ಇದನ್ನ ನಮ್ಮೂರ್ ಚಡಿಚಣದೊಳಗೆ ಅವರು ಹೇಳಿದ್ರು. ಅಲ್ಲಿಂದ ಒಂದು ದಶಕದ ಗ್ಯಾಪ್ ಹೆಚ್ಚು ಕಡಿಮೆ ನಂತರ ನಾವು ಎಜ್ರಾ ಪಾಂಡ್ ಅನ್ನ ಕೇಳಿದ್ದು ಮಹಾರಾಷ್ಟ್ರದಲ್ಲಿ. ಕರಾಚಿಯಿಂದ ಒಬ್ಬ ಪ್ರೊಫೆಸರ್ ಇದ್ರು, ನಮ್ಗೆ ಇಂಗ್ಲಿಷ್ ಪಾಠ ಮಾಡ್ತಿದ್ರು. ಅವ್ರು ವೇಸ್ಟ್ ಲ್ಯಾಂಡ್ ಪಾಠ ಮಾಡುವಾಗ ಎಜ್ರಾ ಪಾಂಡ್ ಅನ್ನ ರೆಫರೆನ್ಸ್ ಅನ್ನ ತಗೊಳ್ತಾ ಇದ್ರು. ಇಫ್ ಎಟ್ ಆಲ್ ವೇಸ್ಟ್ ಲ್ಯಾಂಡ್ ಈಸ್ ಇನ್ ದಿಸ್ ಫಾರ್ಮ್ ಅಂಡ್ T.S. Eliot ಈಸ್ ಅ ಪೋಯಟ್ ಆಫ್ ಎನಿ ರ್ಯಾಂಕ್, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಎಜ್ರಾ ಪಾಂಡ್ ಅಂತ ನಮ್ಗೆ ಹೇಳ್ತಿದ್ರು. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಅವತ್ತಿನಿಂದ ಇವತ್ತಿಗೆ ಅರ್ಥ ತಿಳಿದಂಗಾಗಿಯೂ ಅದು ಪ್ರಶ್ನೆಯಾಗಿ ಉಳಿದ್ರು. ಏನಂದ್ರೆ, ತೂರ್ಯಗಳು ಒಂದು ಕ್ಲೈಮ್ಯಾಕ್ಸ್ ಲೆವೆಲ್ದಲ್ಲಿ ಎಜ್ರಾ ಪಾಂಡ್ ಅನ್ನ ಚರ್ಚೆ ಆಗ್ತದೆ. ತುಂಬಾ ಸಂಕೀರ್ಣವಾಗಿರುವ ಅಥವಾ ತುಂಬಾ ಸರಳವಾಗಿರುವ 2 ನೆಲೆಗಳಲ್ಲಿ ಎಜ್ರಾ ಪಾಂಡ್ ಚರ್ಚೆ ಆಗ್ತಾನೆ. ಉಳಿದಂತೆ ಎಲ್ಲಿನೂ ಅವನ ಚರ್ಚೆ ಬರೋದಿಲ್ಲ. ಒಂದು ಕ್ಲಾಸಿಕ್ ರೆಫರೆನ್ಸ್ ಆಗಿ ಉಳಿದು ಬಿಡ್ತಾನೆ, ಎಲ್ಲಿನೂ ಚರ್ಚೆಗೆ ಬರೋದಿಲ್ಲ. ಇದಕ್ಕೆ ಏನು ಅಂಶಗಳು ಕಾರಣ ಆಗಿರ್ಬೋದು? ಯಾಕೆ? ನನಗೆ ಗೊತ್ತಿರುವಂತೆ ಏಟ್ಸ್ ಮತ್ತು ಏಲಿಯಟ್ ಇಬ್ಬರ ಕಾವ್ಯದ ಹಿಂದೆ ಆತ ಕೈ ಆಡಿಸಿಯೂ ಅವರು ಬಂದಿರುವ ಮುನ್ನೆಲೆಗೆ ಇವನು ಬರಲಿಲ್ಲ. ಏನಿರಬಹುದು ಅಂತ.
ಒಂದೇನಂದ್ರೆ ಹ್ಮ್ ಎಲಿಯಟ್ ಅನ್ನ ಕಾಂಪ್ಲೆಕ್ಸಿಟಿಗೆ, ಎಲಿಯಟ್ ಅನ್ನ ಸಂಕೀರ್ಣತೆಗೆ ಮತ್ತು WB ಏಟ್ಸ್ ಅನ್ನ ಕಾವ್ಯದ ಸಂಕೀರ್ಣತೆಗೆ ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನ ಒಳಗೆ ನೀವು ಪ್ರವೇಶ ಮಾಡಿದ್ರೆ ಅರ್ಥ ಆಗ್ಬಿಡ್ತದೆ, ವೆಸ್ಟ್ ಲ್ಯಾಂಡ್ ಅರ್ಥ ಆಗ್ತದೆ, ಇವನು ಅರ್ಥ ಆಗ್ತದೆ. ಆದ್ರೆ ಎಜ್ರಾ ಪೌಂಡ್ ನಲ್ಲಿ ಇಂತ ಒಂದು ಚೌಕಟ್ಟಿಲ್ಲ. ಉದಾಹರಣೆಗೆ ದ ಕ್ಯಾಂಟೋಸ್ ದಲ್ಲಿ ಸುಮಾರು 100 ಚೌಕಟ್ಟುಗಳು ನಿಮಗೆ ಸಿಗ್ತವೆ. ಎಷ್ಟು ಭಾಷೆಗಳು ಅಲ್ಲಿ, 16 ಭಾಷೆಗಳಿವೆ, 16 ದೇಶದ ಇತಿಹಾಸಗಳಿವೆ, ನಾಗರಿಕತೆ ಇದೆ, ಸಂಸ್ಕೃತಿ ಇದೆ, ಚಿಂತನಾ ಕ್ರಮ ಇದೆ, ಪುರಾಣಗಳಿವೆ, ಐತಿಹ್ಯಗಳಿವೆ, ಸಾವಿರಾರು ಪಾತ್ರಗಳು ಅದರಲ್ಲಿ ಇವೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಹೀಗಾಗಿ ನೀವು ದ ಕ್ಯಾಂಟೋಸ್ ಕವನವನ್ನ ಸುಮಾರು 4 ವರ್ಷ ಕೂತ್ಕೊಂಡು ಓದಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸ್ತದೆ ನನಗೆ. ಒಂದು 4 ವರ್ಷ ಬಿಡದೆ ಓದಿದಾಗ ಕ್ಯಾಂಟೋಸ್, ಈ 800 ಪುಟದ ಕ್ಯಾಂಟೋಸ್ ಕವನವನ್ನ ನಾವು ಓದ್ಬಹುದು. ಅದರ ಎಲ್ಲಾ ಸಂಕೀರ್ಣತೆ, ಜಟಿಲತೆಯನ್ನ ನಾವು ಅರ್ಥ ಮಾಡಿಕೊಳ್ಬಹುದು. ಹೀಗಾಗಿ ಈ ಕಾರಣಕ್ಕಾಗಿ ಎಜ್ರಾ ಪೌಂಡ್ ಒಂದು ರೆಫರೆನ್ಸ್ ಆಗಿ ಮಾತ್ರ ಉಳಿದಿದ್ದಾನೆ. ಅವನನ್ನ ಓದಿ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಅದನ್ನ ಬಿಟ್ರೆ ಏನೇನಿಲ್ಲ. ಆದ್ರ ಓದಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಬಹಳ ದೊಡ್ಡ ಕವಿ, ಬಹಳ ಅದ್ಭುತ ಕವಿ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸರ್ ನಮಸ್ತೆ. ಒಂದು ವಿಚಾರ ಕ್ಲಿಯರ್ ಮಾಡ್ಬಿಡ್ತೇನೆ. ನೀವು ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆತ ಬಳಸಿದ ಮೆಟಾಫರ್ ಮತ್ತು ಇಮೇಜಸ್ ಬಗ್ಗೆ ಮಾತಾಡಿದ್ರಿ. ಅದು ಬಹಳ ಮಹತ್ವದ ವಿಚಾರ. ಒಂದು ಪೂರ್ವ ತಯಾರಿ ಇಲ್ಲದೆ ಎಜ್ರಾ ಪೌಂಡ್ ಅನ್ನ ದಕ್ಕಿಸಿಕೊಳ್ಳೋದು ಕಷ್ಟ ಅಂತ ನನಗನ್ಸಿತ್ತು. ಸೊ ನನಗೆ ಇದೇ ಹೊತ್ತಿನಲ್ಲಿ ಇನ್ನೊಬ್ಬ ಪುಣ್ಯಾತ್ಮಕ ನೆನಪಾಗ್ತಾರೆ, AE ಅಂತ ಒಬ್ಬ ಪೊಯೆಟ್. ನೀವು ಇದುವರೆಗೆ ಇಂಗ್ಲಿಷ್ ಸಾಹಿತ್ಯ ಓದಿ ಅವನ ಪುಣ್ಯಾತ್ಮ ನಮ್ಗೆ ಎಲ್ಲಿಯೂ ಸಿಗ್ಲಿಲ್ಲ. he was there in the 18th century. ಆದ್ರೆ ಮಧುರ ಚೆನ್ನಲ್ಗೆ ಅವರು ನಿತ್ಯ ಪಾರಾಯಣದ ಕವಿ ಆಗ್ಬಿಟ್ಟಿದ್ರು. ಬೇಂದ್ರೆ ಅವರು ಅವ್ರ ಬಗ್ಗೆ ಬರೀತಾರೆ. ಇಷ್ಟನೇ ಬಾರಿ ಓದ್ದೆ ಅಂತ ಅವ್ರ ಆತ್ಮಕಥೆಗಳಲ್ಲಿ ಬರ್ಕೊಂತಾರೆ. ಇವೆರಡು ಒಂದೇ ಕೆಟಗರಿಗೆ ನಿಲ್ಲುವ ವ್ಯಕ್ತಿತ್ವಗಳು ಅಂತ ನನಗನ್ಸಿತ್ತು. ಏನವ್ರೆ, ನನಗೆ ಬಹಳ ಖುಷಿ ಆಯ್ತು. ಬಹಳ ದಿವಸಗಳ ನಂತರ ಪೌಂಡ್ ಅಂತ ಒಬ್ಬ ಕವಿಯನ್ನ ಮುಂದಿಟ್ಕೊಂಡು ಅಟ್ಲೀಸ್ಟ್ ನನಗೆ ಅನಿಸಿದ್ದಂದ್ರೆ ಈ ನಿಮ್ಮ ಉಪನ್ಯಾಸ ನಮ್ಗೆ ಸಿಲೆಬಸ್ ಮಾಡುವವರಿಗೆ ಒಂದು ಕನಿಷ್ಠ ಪ್ರಜ್ಞೆಯನ್ನ ಒದಗಿಸ್ತು. ನಾವು ಹಾಕ್ತಿರ್ತೇವೆ, ಹೇಳಿದ್ದಾನೆ ಹೇಳ್ತಿರ್ತೇವೆ, ಅದ್ರ ಪಕ್ಕದಲ್ಲೇ ಹಾಯ್ದು ಹೋಗ್ತೀವಿ, ಕೆಲವೊಂದನ್ನು ಎಳ್ಕೊಳ್ಳೋದಿಲ್ಲ. ಎಲ್ಲೋ ಎಜ್ರಾ ಪೌಂಡ್ ಅನ್ನ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ, ಅಟ್ಲೀಸ್ಟ್ ಸ್ನಾತಕೋತ್ತರ ಮಟ್ಟದಲ್ಲಿ ಮತ್ತೆ ಮರು ಚರ್ಚೆಗೆ ಒಳಪಡಿಸುವ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಅನಿಸಿದ್ದೇನೆ. ಒನ್ಸ್ ಅಗೇನ್ ಐ ಕಂಗ್ರಾಚುಲೇಟ್ ಯು ಫಾರ್ ದ ಎಕ್ಸಲೆಂಟ್ ಟಾಕ್ that you delivered today. Thank you. Thank you. ಸರ್ ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನನಗೆ ಒಂದು ಕನ್ಫ್ಯೂಷನ್ ಇದೆ. ನೀವು ಎಜ್ರಾ ಪೌಂಡ್ ಅವರ ಅಟ್ ಮೆಟ್ರೋ ಸ್ಟೇಷನ್ ಅನ್ನೋದು 2 ಲೈನಿನ ಪೋಯಮ್ ಅಂತ ಹೇಳಿದ್ರಲ್ಲ ಸರ್, ಕಾವ್ಯ ಅಂತ. 2 ಲೈನಿಂದ ಇರೋದಂತನ್ನ ನಾವು ಕವನ ಅಂತ ಅನ್ಕೊಳ್ಬಹುದು ಸರ್? ಕ್ಯಾನ್ ವಿ ಕನ್ಸಿಡರ್ ಇಟ್ ಆಸ್ ಎ ಪೋಯಮ್? ಅದು ಬರೀ ಕವನ ಅಲ್ಲ. ಆ ಅವಧಿಯಲ್ಲಿ ಯುರೋಪದಲ್ಲಿ ರಚನೆಯಾದ ಅತ್ಯಂತ ಮಹತ್ವದ ಬಹಳ ಪ್ರಸಿದ್ಧ ಕವನ. ಓಕೆ, ಅದೇ ಸರ್. ನಾವು ಇಲ್ಲಿವರೆಗೂ PG ಮುಗಿಸ್ಕೊಂಡು ಒಂದ್ ಕಡೆ ಟೀಚ್ ಮಾಡ್ತಾ ಇದ್ದೀನಿ. 2 ಲೈನಿನ ಕವನವನ್ನು ನಾನಂತೂ ಎಲ್ಲೂ ನೋಡಿಲ್ಲ ಸರ್. ನೀವು ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಅದು ಹಾಗಾಗ್ಬೋದಾ? 2 ಲೈನ್ ಬರೆದಾಗ ಅದು ಸ್ಟೇಟ್ಮೆಂಟ್ ಅಂತ ಆಗುತ್ತೆ, ಅದು ಕವನ ಅಂತ ಹೇಳಿದ್ರೆ ಅವಾಗಿಂದ ನನ್ನ ತಲೆಯಲ್ಲಿ ಅದೇ ಪ್ರಶ್ನೆ ಕೊರಿತಾ ಇತ್ತು ಸರ್, ಅದಕ್ಕೆ ಕೇಳಿ. ಇಲ್ಲ, ಹಾಗೇನಿಲ್ಲ. A poem can be as short as 1 line and as long as 1000 lines. ಉರ್ದು ಶಾಯರಿ ಎಲ್ಲ 2 ಲೈನ್ ಸರ್, ಕಾಲು ಪಾಲು. ಓಕೆ, ಹೌದೌದು. ಮೂರು ಸಾಲಿನ ವಚನಗಳು, ಸರ್ವಜ್ಞನ ವಚನಗಳು ಇವೆಯಲ್ಲ ಸರ್. ಓಕೆ, ಸರ್. ಮಾತಾಡಿ ಸರ್, ಹೈಕೋ ಪೋಯಮ್ಸ್ ಅಂತೇನು ಅವರು ಬರೋದ್ರಲ್ಲ ಸರ್, ಅದನ್ನ ಈಗ ಇಂಗ್ಲಿಷಲ್ಲಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅಥವಾ ಅದ್ರ ಸ್ಪೆಷಾಲಿಟಿ ಏನಿತ್ತು ಅಂತ ಸರ್? ನಾನು ಈ ಕಾವ್ಯವಾದ ನಾನು ಓದ್ಕೊಂಡಿಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಹೌದಾ ಸರ್? ಎಜ್ರಾ ಪೌಂಡ್ ಅವರೇ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಇಂಗ್ಲಿಷ್ಗೆ ಅಂತ ಹೇಳಿ ಅದೊಂದಿದೆ. ಏನಿಲ್ಲ, ಹಾಗೇನಿಲ್ಲ. ಎಜ್ರಾ ಪೌಂಡ್ ಬರೆದ ಎಲ್ಲಾ ಕವನಗಳು 2 ಸಾಲಿನ ಕವನಗಳಲ್ಲ ಅವು.
ಹಾಗೆ ನಾನು ಹೇಳಿದ್ನಷ್ಟೇ, ಕ್ಯಾಂಟೋಸ್ ಅದು 802 ಪುಟದ ಒಂದು ದೀರ್ಘ ಮಹಾಕಾವ್ಯ. ಎಜ್ರಾ ಫೌಂಡ್ ಅವರು, ನಮಸ್ಕಾರ ದೋಣರು ಸರ್. ನಮಸ್ಕಾರ ಸರ್. ಜಪಾನಿನ ಪ್ರಭಾವದಲ್ಲಿ, ಜಪಾನದಲ್ಲಿ ಹೈಕು 14 ಶಬ್ದಗಳೊಳಗೆ ಒಂದು ನಿಖರವಾದಂತ ಒಂದು ಛಂದಸ್ಸದು ಹೈಕು ಅನ್ನೋದು. ಇವರ 14 ಶಬ್ದ, ಇದು ನೀವು ಹೇಳಿದ 14 ಶಬ್ದದೊಳಗನೆ ಒಂದೊಂದು ಇದು ಮಾಡೋದು. ಇವತ್ತಿಗೂ ಸಹಿತ ಹೈಕುಗಳು ಅದು ರಿಸ್ಟ್ರಿಕ್ಷನ್ ಇದೆ, 14 ಶಬ್ದ ಮಿಕ್ಕೋಂಗಿಲ್ಲ, ಅದ್ರೊಳಗನೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ಅದಕ್ಕೆ ಬರೆಸಿ ಕಾಫಿಯಲ್ಲಿ ಸಾಗರವನ್ನು ತುಂಬಿದಂತೆ ಕಾಣ ಅಂತಂದಾಗ ಅವ್ರಿಗೆ ಹೇಳ್ಬೇಕಾಗ್ತದೆ. ಹೀಗಾಗಿ ಎಜ್ರಾ ಪ್ರಭಾವ ಮತ್ತು ಪೂರ್ವ ಇದು ಓರಿಯೆಂಟಲಿಸಮ್ ಇದು ಪ್ರಭಾವದೊಳಗೆ ಈ ಹೈಕು ಪ್ರಭಾವ ಬಹಳಷ್ಟಿದೆ. ಅದು 14 ಶಬ್ದದ ಪ್ರಭಾವ ಅವರ ಮೇಲೆ ಆಗಿತ್ತು ಅಂತ ನಾನು ಓದಿದ್ದೇನೆ. ಈ ಹೈಕು ಅವರ ಮೇಲೆ ಪ್ರಭಾವ ಬೀರಿತು ಇಲ್ಲೋ ಅನ್ನೋ ಮಾಹಿತಿ ನನ್ನ ಹತ್ರ ಇರ್ಲಿಲ್ಲ. ಇಲ್ಲ, ಕೆಲವು ಉದಾಹರಣೆಗಳು ಸಿಗ್ತದೆ. 14 ಶಬ್ದಕ್ಕ ಒಂದೊಂದು ಸಾಲುಗಳ ಅವ್ರದ್ದು ಸಿಗ್ತದೆ. ಪ್ರಯೋಗ ಮಾಡ್ಕೊಂಡಿದ್ದಾರೋ ಅಥವಾ ಅದನ್ನ ಅವ್ರು ಇಂಗ್ಲಿಷ್ಗೆ ಮಾಡಿದ್ದಾರೋ ಆಗ್ತದೆ. ಅಧ್ಯಯನ ಮಾಡ್ಬೇಕು. ಸರ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಿಮ್ಮ ಮಾತುಗಳು ಸ್ಪಷ್ಟವಾಗ್ಲಿಲ್ಲ ನನಗೆ. ಅವರು ಜಪಾನಿನ ಒಂದು ಅಲ್ಲಿ ಜಪಾನಿನ ಒಂದು ಇರ್ತಕ್ಕಂಥ ಒಳಗೆ ಜಪಾನಿನ ಸಾಹಿತ್ಯದಿಂದ ಎಷ್ಟು ಪ್ರಭಾವ ಇದ್ರು ಅನ್ನೋದನ್ನ ಅವರ ಲೇಖನಗಳಲ್ಲಿ ನೋಡ್ಬೋದು. ಅದರೊಳಗೆ ಹೈಕು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳೋದನ್ನ ನಿಗದಿತವಾದಂತಹ ಶಬ್ದದ ಛಂದಸ್ಸಿನಲ್ಲೇ ಹೇಳೋದು ಹೈಕಿನ ವಿಶೇಷತೆ. ಹೈಕು ಪ್ರಭಾವದಲ್ಲಿ ಮತ್ತೆ ಪ್ರಶ್ನೆಗಳು ಇಲ್ಲ ಅಂದ್ರೆ ಮೇಡಮ್ ಕಾರ್ಯಕ್ರಮ ಮುಗಿಸ್ಬೋದು. ಮತ್ತೆ ಯಾರಾದ್ರೂ ಏನಾದ್ರೂ ಪೂರಕವಾಗಿ ಮಾತನಾಡಿದ್ರೆ ಮಾತನಾಡ್ಬಹುದು. ಯಾಕಂದ್ರೆ ಎಜ್ರಾ ಫೌಂಡ್ ಅಂತ ಬಗ್ಗೆ ಎಷ್ಟು ಮಾತನಾಡಿದ್ರು ಕಡಿಮೆ. ಸರ್, ಬಸಯ್ಯ ಸರ್ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಸರ್. ಸರ್ ನಮಸ್ಕಾರ. ಸರ್, ತಮಿಳಿನ ಅತ್ಯಂತ ಜನಪ್ರಿಯ ತಿರುಕುರುಳಲ್ಲಿ ಕೂಡ ಕೇವಲ 7 ಶಬ್ದಗಳನ್ನು ಕಾಣಬಹುದು ಸರ್ ನಾವು. ತಿರುವಳ್ಳುವರು ಬರೆದ ತಿರುಕುರಳಲ್ಲಿ ಒಂದು ತಿರುಕುರಳಲ್ಲಿ ಕೇವಲ 7 ಶಬ್ದಗಳು ಮಾತ್ರ ಇರೋದನ್ನು ಕೂಡ ಕಾಣಬಹುದು ಸರ್ ನಾವು. ಅಲ್ಲ, ಅದು ಒಂದು ಬರೀ ಶಬ್ದಗಳಷ್ಟೇ. ಎಲ್ಲೋ ಡಿಸ್ಟರ್ಬೆನ್ಸ್ ಇದೆ ನೋಡಿ. ಈಗ 2 ಸಾಲುಗಳು ಅನ್ನೋದು ಅಷ್ಟೇ ಮುಖ್ಯ ಅಲ್ಲ. ಒಂದು ಸಾಲಿನಲ್ಲಿ 5 ಶಬ್ದಗಳು, 6 ಶಬ್ದಗಳು, 7 ಶಬ್ದಗಳು ಅನ್ನೋದು ಅಷ್ಟೇ ಮುಖ್ಯ ಅಲ್ಲ. ಅದರಲ್ಲಿ ಇನ್ನೂ ಬೇರೆ 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 ಲಿಟರರಿ ಡಿವೈಸಸ್, ಪೊಯಿಟಿಕ್ ಡಿವೈಸಸ್ ಇರ್ತವೆ. ಅದನ್ನ ನಾವು ಗಮನಿಸಬೇಕಾಗ್ತದೆ. ಈಗ ನಾನೇನಾದ್ರೂ 2 ಸಾಲಿನ ಕವನ ಬರೆದ್ರೆ ಅದು ಎಜ್ರಾ ಫೌಂಡನ ಕವನದೊಂದಿಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಾವು ಅದರ ಅನೇಕ ಸಂಗತಿಗಳನ್ನ ನಿಮ್ಗೆ ನಾನಾಗ್ಲೇ ವಿಶ್ಲೇಷಣೆ ಮಾಡಿದ್ನಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಅದನ್ನ ನೋಡ್ಬೇಕಾಗ್ತದೆ. ಈಗ ನಮ್ಮಲ್ಲಿ ಸರ್ವಜ್ಞನ ತ್ರಿಪದಿಗಳಿದ್ದಾವೆ. ತ್ರಿಪದಿ, ಚೌಪದಿ, ಷಟ್ಪದಿ ಇವೆಲ್ಲ ಇದಾವಲ್ಲ. ಇವು ಕೂಡ ಎಕ್ಸ್ಪೆರಿಮೆಂಟ್ಗಳೇ. ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಎಕ್ಸ್ಪೆರಿಮೆಂಟ್ ಆಗಿದೆ, ಇಲ್ಲ ಅಂತಿಲ್ಲ. ಆದ್ರೆ ನೀವು ಈಗ ಎಲಿಯಟ್ಟನ ದ ವೇಸ್ಟ್ ಹ್ಯಾಂಡ್ ಕವನದ ಒಂದು ಸಾಲನ್ನು ಓದ್ಬೇಕು ಅಂತಂದ್ರೆ ನಿಮ್ಗೆ ಇಡೀ ಯುರೋಪ್ ಸಿವಿಲೈಸೇಷನ್ ಬಗ್ಗೆ ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲಾ ನಾಗರಿಕರ ಬಗ್ಗೆ ಒಂದು ಪರಿಜ್ಞಾನ ಇರ್ಬೇಕಾಗ್ತದೆ. ನೋಡ್ರಿ, ಆ ಕವನ ಮುಕ್ತಾಯ ಆಗುದೇ ಓಂ ಶಾಂತಿ 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 ಅಂತ. ಸೊ ಹಾಗೆ ಎಜ್ರಾ ಫೌಂಡನ ಸಣ್ಣ ಕವನಗಳಾಗಿರ್ಬೋದು ಅಥವಾ ಅವನ ದ ಕ್ಯಾಂಟೋಸ್ ಅಂತಕ್ಕಂಥ ಬಹಳ ಸುದೀರ್ಘವಾದ ಮಹಾಕಾವ್ಯ ಆಗಿರ್ಬೋದು, ಪ್ರತಿಯೊಂದು ಸಾಲಿನಲ್ಲಿ ಎಷ್ಟು ರೆಫರೆನ್ಸಸ್ ಗಳಿದಾವೆ, ಎಷ್ಟು ಎಲ್ಯೂಷನ್ಸ್ ಗಳಿದಾವೆ, ನೀವು ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜಂಪ್ ಮಾಡ್ತಾ ಹೋಗ್ತಾನೆ. ಒಂದ್ ಕಡೆ ಹೇಳ್ತಾನೆ, ನಾನು ಹೆಜ್ಜೆ ಇಟ್ಟು ನಡೆಯುವನಲ್ಲ, ನಾನು ಜಂಪ್ ಮಾಡಿ ಹೋಗುವನು ಅಂತ ಅವನು ತನ್ನ ಬಗ್ಗೆ ತಾನು ಹೇಳ್ಕೊಂಡಿದ್ದಾನೆ. ಸೊ ಈ ಜಂಪ್ಸ್ ಅನ್ನೋದಾವಲ್ಲ, ಇವು ಬಹಳ ಈ ನೆಗೆತ, ಈ ದೊಡ್ಡ 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 ಜಂಪ್ಸ್ ಗಳು ಅವನ ಕಾವ್ಯದಲ್ಲಿ ಇವೆ.
ಸೊ ಈಗ ನೀವು ಅಷ್ಟು ನಿಮ್ಮಲ್ಲಿ ಅಂತ ಒಂದು ಕ್ರೇಜಿನೆಸ್ ಇರ್ಬೇಕಾಗ್ತದೆ, ಓದುಗರಲ್ಲೂ ಅಂತ ಒಂದು ಕ್ರೇಜಿನೆಸ್ ಇರ್ಬೇಕಾಗ್ತದೆ. ರಾಜಶೇಖರ್ ಹೇಳಿದಾಗೆ ಒಂದು ದೊಡ್ಡ ಮಟ್ಟದ ತಯಾರಿ ಇರ್ಬೇಕಾಗ್ತದೆ. ಆಗ ನಾವು ಅವನ ಹಾಗೆ ಜಂಪ್ ಮಾಡ್ತಾ ಹೋಗ್ಬೇಕಾಗ್ತದೆ. ಅವನ ಹಾಗೆ ಜಂಪ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ, ಯಾಕಂದ್ರೆ ಆ ತಯಾರಿ ಇಲ್ಲ ನಮಗೆ. ಈಗ ಕ್ಯಾಂಟೋದ ಮೊದಲ ಸಾಲು ಓದ್ಬೇಕಂತಂದ್ರೆ ನಿಮಗೆ ಓಡಿಸಿ ಗೊತ್ತಿರ್ಬೇಕು, ಹೋಮರ್ನ ಓಡಿಸಿ ಗೊತ್ತಿರ್ಬೇಕು, ರೋಮನ್ ಮೈಥಾಲಜಿ ಗೊತ್ತಿರ್ಬೇಕು, ಗ್ರೀಕ್ ಮೈಥಾಲಜಿ ಗೊತ್ತಿರ್ಬೇಕು, ಅಲ್ಲಿಯ ಕಾಸ್ಮೋಸ್ ಬಗೆಗೆ, ಕ್ರಿಶ್ಚಿಯನ್ ಬಿಲೀಫ್ ಬಗ್ಗೆ ಗೊತ್ತಿರ್ಬೇಕು, ಆ ಥಿಯಾಲಜಿ ಗೊತ್ತಿರ್ಬೇಕು, ಇಂತ ಅನೇಕ ಸಂಗತಿಗಳು ಗೊತ್ತಿರ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಇಂಥ ಕವಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಗಿಸೋಣ ಸರ್ ಕಾರ್ಯಕ್ರಮ. ಪ್ರಶ್ನೆಗಳಿಲ್ಲಾಂದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೂ ಒಂದು ಚರ್ಚಾಸ್ಪದ ಹಾಗೂ ವಿಮರ್ಶಾತ್ಮಕ ಕೃತಿ ಎಜ್ರಾ ಪೌಂಡ್ ಈ ಹೊತ್ತಿನ ಓದು ಕೃತಿಯ ಕುರಿತು ಧಾರವಾಡ ಕಟ್ಟೆಯ ಎಲ್ಲಾ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಈ ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಅತ್ಯಂತ ಸಮರ್ಥವಾಗಿ ಸುಲಲಿತವಾಗಿ ಈ ವಿಷಯದ ಬಗ್ಗೆ ಇದುವರೆಗೂ ಮಾತನಾಡಿ ಪೂರಕ ನುಡಿಗಳನ್ನು ಹೇಳಿರುವಂತಹ ಡೊಣೂರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಎಲ್ಲರ ಪರವಾಗಿ ಹಾಗೂ ಕಟ್ಟೆಯ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಅಭಿನಂದನೆಗಳು ಸರ್. ಹಾಗೂ ಕಟ್ಟೆಯ ಕಾರ್ಯಕ್ರಮದಲ್ಲಿ ಇದುವರೆಗೂ ತಮ್ಮ ಸಮಯವನ್ನ ನೀಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರುವಂತಹ ಕಾರ್ಯಕ್ರಮದ ಅಲ್ಲಿ ಭಾಗಿಯಾದಂತಹ ಸರ್ವರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಎಲ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳು.